ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ. ಸಮಸ್ತಗುರುಭ್ಯೋ ನಮಃ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪೂಜ್ಯ ಶ್ರೀಪಾದರನ್ನು ನಮಿಸುತ್ತಾ ಸಜ್ಜನ ವರ್ಗವನ್ನು ಕೂಡ ನಮಸ್ಕರಿಸುತ್ತಾ ರಾಮಾಯಣದ ಬಹಳ ಮುಖ್ಯವಾದ ಪಾತ್ರ ಎನಿಸಿದ ರಾಮನ ಸರ್ವತೋಮುಖವಾದಂತಹ ವ್ಯಕ್ತಿತ್ವದ ಕನ್ನಡಿಯನ್ನು ಏನು ಈ ಹಿಂದೆ ಹಿರಿಯರು ಹಿಡಿದು ತೋರಿದ್ದಾರೆ, ಅದನ್ನೇ ಮತ್ತೊಮ್ಮೆ ಕಣ್ಣು ಹಾಯಿಸುವ ಪ್ರಯತ್ನದಲ್ಲಿ ನಾವಿದ್ದೇವೆ. ಭಾಗವತ ಅನೇಕ ರೂಪಗಳನ್ನು, ಅವತಾರದ ರೂಪಗಳನ್ನು ಪರಿಚಯಿಸಿಕೊಡುವಾಗ ಸಮುದ್ರ ಸೇತುಂ ಅಗಮತ್ ಮಹಾಪಾತಕನಾಶನಂ, ಅವನು ಭಗವಂತ ಹೇಗೆ ಈ ಜಗತ್ತನ್ನು ನಡೆಸ್ತಾನೆ, ಜಗೃಹೇ ಪೌರುಷಂ ರೂಪಂ ಅಂತ ಮೊದಲು ಆರಂಭದ ಪದ್ಯವನ್ನು ಹೇಳಿ ಆ ಬಳಿಕ ಅವನು 24 ರೂಪಗಳನ್ನು ತೊಡುವ ಮಧ್ಯದಲ್ಲಿ ಒಂದಾಗಿ ನರದೇವತ್ವಮಾಪನ್ನಃ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣಿ ಅತಃ ಪರಂ ಅನ್ನುವ ಒಂದು ಸಾಲಿನಲ್ಲಿ, ಅಂದರೆ ಒಂದು ರೀತಿ ಭಾಗವತ ರಾಮಚಂದ್ರನನ್ನು ಗುರುತಿಸಿದ ರೀತಿ ಸಮುದ್ರ ನಿಗ್ರಹ ಅಂತ. ಸಮುದ್ರ ನಿಗ್ರಹ ಅನ್ನೋದೇ ಭಗವಂತನಿಗೊಂದು ಹೆಸರಾಗಿ ನಾವು ಸ್ವೀಕರಿಸಲಿಕ್ಕಾಗುವ ಹಾಗೆ ಆ ವಿಶೇಷವಾದ ಒಂದು ಶಬ್ದವನ್ನು ನಮ್ಮ ಮುಂದೆ ತೆರೆದಿಡುತ್ತೆ. ನರದೇವತ್ವಮಾಪನ್ನ, ಕ್ಷತ್ರಿಯನಾಗಿ ಅವತರಿಸಿದ್ದಾನೆ. ಸುರ ಕಾರ್ಯ ಚಿಕೀರ್ಷಯ, ಸುರರು ಅಂದರೆ ದೇವತೆಗಳ ಕಾರ್ಯ ಏನು, ಜಯ ವಿಜಯ ಇವರ ಶಾಪದ ಫಲವಾಗಿ ಈ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಅವತರಿಸಿದವರು ಈಗ ಮತ್ತೆ ರಾವಣ ಕುಂಭಕರ್ಣರಾಗಿ ಬಂದಿದ್ದಾರೆ. ಅವರಿಂದಾಗಿ ಸಮಸ್ತ ದೇವತೆಗಳ ನಾಡಿನಲ್ಲಿ ಉಪಟಳ ಜಾಸ್ತಿಯಾಗಿದೆ. ಅಷ್ಟೇ ಅಲ್ಲ, ಲೋಕದಲ್ಲೂ ಕೂಡ ಸಹಜವಾಗಿ ಋಷಿಗಳಿಗೆ ಏನೆಲ್ಲ ಕರ್ತವ್ಯ ನಿರ್ವಹಣೆಗೆ ಕೆಲಸಗಳಿಗೆ ಅವಕಾಶ ಬೇಕಿತ್ತು ಅದನ್ನು ತಪ್ಪಿಸ್ತಾ ಇದ್ದಾನೆ ಇವನು. ಹಾಗಾಗಿ ಬಹಳ ಬೇಡಿಕೊಂಡ ಋಷಿಗಳ ದೇವತೆಗಳ ಮಾತನ್ನು ನಡೆಸಿಕೊಳ್ಳುವುದಕ್ಕೋಸ್ಕರ ಅಂತ ಸ್ಪಷ್ಟವಾಗಿ ಭಾಗವತ ಸುರಕಾರ್ಯ ಚಿಕೀರ್ಷಯ ಅಂದರೆ ಏನರ್ಥ ಆಯಿತು, ಸೀತೆಯನ್ನು ಅಪಹಾರ ಮಾಡಿದ್ದಾನೆ ಅಷ್ಟೇ ಕಾರಣಕ್ಕೋಸ್ಕರ ಅವನು ಲಂಕೆಗೆ ಹೋದದ್ದು ಅಲ್ಲ, ಅರಮನೆಯನ್ನು ಬಿಟ್ಟದ್ದು ಅಲ್ಲ. ಅವನು ಬಿಟ್ಟದ್ದಕ್ಕೆ ಬೇರೆ ಕಾರಣವೇ ಇದೆ ಅಂತ ಹೇಳ್ತಾರೆ. ಸೀತೆಯ ಹೆಸರೇ ಎತ್ತಲ್ಲ. ಆ ಕಥೆಯನ್ನು ಹೇಳುವಾಗ ಕ್ಷತ್ರಿಯನಾಗಿ, ನರದೇವ ಅಂದರೆ ಕ್ಷತ್ರಿಯ, ನರದೇವತ್ವವನ್ನು ಪಡೆದಂತಹ ರಾಮಚಂದ್ರ ದೇವತೆಗಳ ಬೇಡಿಕೆಯಂತೆ ಸಮುದ್ರ ನಿಗ್ರಹವೇ ಮೊದಲಾದ ಕಾರ್ಯವನ್ನು ಚಕ್ರೆ, ಅದು ಎಂಥದ್ದು, ವೀರ್ಯಾಣಿ, ಅಸಾಧಾರಣವಾದಂತಹ ಶಕ್ತಿ ಸಾಮರ್ಥ್ಯದಿಂದ ಕೂಡಿದ ಸಮುದ್ರ ನಿಗ್ರಹ ಆದೀನಿ, ಈ ಎಲ್ಲ ಕ್ರಿಯೆಗಳನ್ನು ನಡೆಸಿದ ಅಂತ. ನಮಗೆ ತಕ್ಷಣ ನೆನಪಾಗುವುದು ಸಮುದ್ರ ನಿಗ್ರಹ ಅಂದಾಗ ವರುಣಾಲಯದ ಕಡೆಗೆ ಕಣ್ಣು ಹಾಯಿಸಿದ್ದು, ಆವಾಗ ಅದು ಬತ್ತಿ ಹೋದದ್ದು, ಅದು ಲಾಭನೇ ಆಯಿತು. ಹಾಗೆ ಭಗವಂತನ ರಾಮ ಬಾಣ ಅನ್ನುವುದಕ್ಕೆ ಮತ್ತೆ ಅರ್ಥ ಬಂದದ್ದು ಅಲ್ಲೇ. ಒಂದು ವರುಣನ ಕೊಬ್ಬನ್ನು ಇಳಿಸಿದ, ಆಮೇಲೆ ಅಲ್ಲಿ ಕೊಬ್ಬಿದ ಅನೇಕ ರಕ್ಕಸರಿದ್ದರು. ರಾಮಚಂದ್ರನ ಬಾಣದ ಪ್ರಯೋಗದಿಂದ ಅಡಗುದಾಣಗಳಲ್ಲಿ ಕುಳಿತಿದ್ದಂತಹ ಎಲ್ಲ ರಕ್ಕಸರ ದೊಡ್ಡ ಪಡೆಯನ್ನು ದೇವತೆಗಳ ಬೇಡಿಕೆಯಂತೆ ಅಲ್ಲೇ ನಡುಗಿಸಿ ಅವರನ್ನೆಲ್ಲ ಮುಗಿಸಿದ. ಅಷ್ಟೇ ಅಲ್ಲ, ಸಮುದ್ರೇಕಗೊಂಡಂತಹ ರಾವಣ ವರಬಲದಿಂದ, ಇಂಥವರು ಅಂತಲ್ಲ, ಈಗ ಇನ್ನು ಈ ಹಿಂದೆ ಬಂದ ಎಲ್ಲ ವರಬಲದಿಂದ ಉನ್ಮತ್ತರಾಗಿದ್ದಂತಹ ಖರ, ದೂಷಣ, ತ್ರಿಶಿರ, ಅಂದರೆ ಅನೇಕ ದೇವತೆಗಳನ್ನು ಅವ್ರು ಯುದ್ಧಕಾಂಡದಲ್ಲಿ ನೋಡಿದ್ರಂತೂ ಪ್ರತಿಯೊಬ್ಬರೂ ಒಂದೊಂದು ಥರದ ದೇವತೆಗಳಿಂದ ವರವನ್ನು ಪಡೆದೇ ಬಂದವರು. ಒಬ್ಬರು ಸಾಧಾರಣದವರು, ಸುಮ್ಮನೆ ಸಾಮಾನ್ಯ ರಾಕ್ಷಸರು ಅಂತ ಇಲ್ಲವೇ ಇಲ್ಲ. ಎಲ್ಲರೂ ಒಂದೊಂದು ಕಾಲದ ಅಂದರೆ
ಬಹಳ ಹಿಂದಿನಿಂದ ಕಾಯ್ತಾ ಬಂದು ದೇವತೆಗಳಿಗೆ ಉಪದ್ರವ ಕೊಡಬೇಕು, ಭೂಮಿಯಲ್ಲಿ ನಮ್ಮ ಆಡಳಿತ ನಡೆಸಬೇಕು ಅಂತ ತೃತೀಯ ರಂಗ ಒಟ್ಟಿಗೆ ಏರ್ಪಟ್ಟು ಬಿಟ್ಟಿದೆ, ಎಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ. ಅಂತಹ ಅಷ್ಟೂ ಜನರನ್ನು ಕೂಡ ಉದ್ರೇಕಗೊಂಡ, ಚೆನ್ನಾಗಿ ವರಬಲದಿಂದ ಉದ್ರೇಕಗೊಂಡವರನ್ನೆಲ್ಲ ನಿಗ್ರಹ ಮಾಡುವ ಮೂಲಕ ಈ ಭೂಮಿಗೆ ಮತ್ತೆ ಯಥಾಸ್ಥಿತವಾದಂತಹ ನೆಮ್ಮದಿಯನ್ನು ತಂದುಕೊಟ್ಟವನು ಅನ್ನುವುದಕ್ಕೋಸ್ಕರ ಭಾಗವತ ಹೇಳುವಾಗ ಒಂದೇ ಸಾಲಿನಲ್ಲಿ ಇಡೀ ರಾಮಾಯಣದ ಅಷ್ಟು ಕಥೆಯನ್ನು ಕೂಡ ಒಂದು ಕಡೆ ಸಂಗ್ರಹ ಮಾಡುತ್ತೆ. ವೇದವ್ಯಾಸರೇ ಒಂದು ಕಡೆ ಹೇಳಿದ್ದುಂಟು, ಪಠನ್ನ ರಾಮಾಯಣಂ ವಾಪಿ ಪುರಾಣಾಂತರಮೇವ ವ್ಯರ್ಥ ವಾಕ್ಯಾನಿ ಸಂತ್ಯಜ್ಯ ಸೇತುಂ ಗಚ್ಚೇದ್ ವಿಶುದ್ಧಯೇ. ಅಯೋಧ್ಯೆಯಿಂದ ರಾಮಸೇತುವಿನ ತನಕದ ಒಂದು ಪ್ರಯಾಣವನ್ನು ಹೇಳುತ್ತೆ. ನಮಗೆ ಹೇಗೆ ನಾವು ಚಾರಧಾಮ ಯಾತ್ರೆ ಅಂತ ಯೋಚನೆ ಮಾಡುತ್ತೇವೋ ಹಾಗೆ ಪುರಾಣಗಳಲ್ಲಿ ಒಂದು ಯಾತ್ರೆಯ ಕ್ರಮವನ್ನು ಹೇಳುವಾಗ ಅಯೋಧ್ಯೆಗೆ ಹೋಗಿ ಅಲ್ಲಿ ದರ್ಶನ ಮುಗಿಸಿ ಸೇತುವಿನ ದರ್ಶನವನ್ನು ಮಾಡಬೇಕು. ಅಂದರೆ ಆ ಮಧ್ಯದಲ್ಲಿ ಸಿಗುವಂಥದ್ದೆಲ್ಲವನ್ನು ದರ್ಶನ ಮಾಡಿಕೊಂಡು ಕೊನೆಗೆ ಸೇತುವಿನಲ್ಲಿ ಬಂದು, ಅದು ಇನ್ನೂ ಏನಿದೆ ಅಂದರೆ ಗಂಗೆಯ ನೀರನ್ನು ತಂದು ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನು ಮಾಡಿ ಆ ಗಂಗೆಯ ನೀರನ್ನು ರಾಮಸೇತುವಿನಲ್ಲಿ ಬಂದು ರಾಮೇಶ್ವರದ ಲಿಂಗಕ್ಕೆ ಅಭಿಷೇಕ ಮಾಡಿದರೆ ಅವನ ಯಾತ್ರೆ ಅನ್ನೋದು ಯಾಗದ ರೀತಿಯಲ್ಲಿ ತುಂಬ ದೊಡ್ಡ ಫಲವನ್ನು ನೀಡುತ್ತೆ ಅಂತ ಹೇಳುತ್ತೆ. ಆದರೆ ಬರೀ ಅಲ್ಲಿಂದ ನೀರು ತಂದು ಇಲ್ಲಿಗೆ ಹಾಕಿದರೆ ಉಪಯೋಗ ಇಲ್ಲ ಅಂತಾರೆ. ವ್ಯರ್ಥವಾಕ್ಯಾನಿ ಸಂತ್ಯಜ್ಯ, ಬೇಡದ ಮಾತುಗಳನ್ನಾಡದೆ ದಾರಿಯುದ್ದಕ್ಕೂ ರಾಮಾಯಣದ ಚಿಂತನೆಯನ್ನು ನಡೆಸಿಕೊಂಡು ಬಂದರೆ ಅದು ಪೂರ್ಣವಾದ ಯಾತ್ರೆಯ ಫಲವಾಗುತ್ತೆ. ಇದು ವೇದವ್ಯಾಸರೇ ಕೊಡುವ ಆದೇಶ. ಅದರಿಂದಾಗಿ ರಾಮಾಯಣಕ್ಕೆ ಅವರು ಪಠನ್ ರಾಮಾಯಣಂ ಅಥವಾ ಪುರಾಣಾಂತರಮೇವ, ಪುರಾಣದಲ್ಲಿ ಬಂದ ರಾಮಾಯಣದ ಬೇರೆ ಚಿಂತನೆಗಳಾದರೂ ಸರಿ. ಅಂದರೆ ರಾಮಾಯಣವನ್ನು ಕೇವಲ ನಾವು ರಾಮಾಯಣದಲ್ಲಿ ಮಾತ್ರ ನೋಡುವುದಲ್ಲ, ಪುರಾಣಗಳಲ್ಲಿ ಬಂದಂತೆಯೂ ರಾಮನ ಗುರುತನ್ನು ಹಾಕಿಕೊಂಡು ನಾವು ಅಧ್ಯಯನದಲ್ಲಿ ತೊಡಗಬೇಕು ಅನ್ನುವ ಎಚ್ಚರಿಕೆ ಕೊಡುವಂತೆ ಆ ಮಾತು ಬಂದದ್ದು. ಯಾತ್ರೆಯಲ್ಲೂ ಕೂಡ ರಾಮಾಯಣದ ಚಿಂತನೆ ನಾವು ಎಲ್ಲೆಲ್ಲ ಉಳ್ಕೊಳ್ತೇವಲ್ವಾ, ಬೆಳಿಗ್ಗೆ ಸಂಜೆ ಎಲ್ಲಿಗೂ ಒಂದಷ್ಟು ನಮ್ಮ ಆಹಾರಕ್ಕಾಗಿಯೋ ಮಲಗಲಿಕ್ಕಾಗಿಯೋ ನಿಲ್ಲಿಸ್ತೇವೆ. ಅಷ್ಟೇ ಆಗದೆ ಆ ಹೊತ್ತಿನಲ್ಲಿ ರಾಮಾಯಣದ ಚಿಂತನೆ ನಡೆಸಿ ಇಡೀ ಯಾತ್ರೆಯುದ್ದಕ್ಕೂ ರಾಮಾಯಣದ ಕಿವಿಗೆ ಸದ್ದು ಕಥೆ ಬೀಳ್ತಾ ಇದ್ರೆ ಅದು ಯಾತ್ರೆಯ ಪರಿಪೂರ್ಣತೆಗೆ ಕಾರಣ ಆಗುತ್ತೆ ಅಂತ. ರಾಮಸ್ಯ ಕೋಸಲೇಂದ್ರಸ್ಯ ಚರಿತಂ ಕಿಲ್ಬಿಷಾಪಹಂ. ಕೋಸಲೇಂದ್ರನಾದಂತಹ ರಾಮಚಂದ್ರನ ಕಥೆ ಅನ್ನೋದು ಸಕಲ ಕಿಲ್ಬಿಷಗಳನ್ನು, ಪಾಪಗಳನ್ನು ಕೂಡ ಕಡೆಯುವಂಥದ್ದು ಅಂತ ಹೇಳುತ್ತೆ. ಈ ಭಾಗವತದಲ್ಲಿ ರಾಮನ ಬಗ್ಗೆ ಹೇಳುವಾಗ ರಾವಣ ಕುಂಭಕರ್ಣ ಹಂತ, ಎಲ್ಲ ಪುರಾಣದಲ್ಲೂ ಈ ಎರಡು ಶಬ್ದವನ್ನು ಬಹಳ ಒತ್ತು ಕೊಟ್ಟು ಹೇಳುತ್ತಾರೆ. ಯಾಕೆಂದರೆ ಇದು ಕಾಮಕ್ರೋಧಗಳ ವ್ಯಾಪ್ತಿಯನ್ನು ಮೀರಿದ ಎರಡು ಮೂಟೆ. ನಾವು ಒಂದು ಕತೆ ಅಂದರೆ ಆಟದಲ್ಲಿ ಹೇಳುವುದುಂಟು, ಕಣ್ಣ ಮುಚ್ಚೆ ಕಾಡೆ ಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯಿತು, ನಿಮ್ಮಯ ಹಕ್ಕಿ ಬಿಟ್ಟೆ ನಮ್ಮಯ ಹಕ್ಕಿ ಬಿಟ್ಟೆ ನಿಮ್ಮಯ ಹಕ್ಕಿ ಗಟ್ಟಿ ಹಿಡ್ಕೊಳ್ರೋ ಅಂತ. ಅಲ್ಲಿ ಹೇಳುವಾಗ ಅದನ್ನು ಈ ರಾಮಾಯಣದ ಸಮಸ್ತ ಕಥೆಯಾಗಿ ಆ ಸಾರವನ್ನು ಹೇಳುವುದಿದೆ. ಅಂದರೆ ಮಕ್ಕಳಿಗೆ ಆಟ ಆಡಿಸುವಾಗಲೂ ರಾಮಾಯಣದ ಕಥೆ ತಲೆಗೆ ಬೀಳಬೇಕು. ಉದ್ದಿನ ಮೂಟೆ ಅಂದರೆ ನಮ್ಮ ರಾವಣನೇ, ಅದು ಉರುಳೆ ಹೋಯಿತು ಅಂತ, ಮುಗೀತು, ಅದರ ಕಥೆ ಮುಗಿಯಿತು ಅಂತ. ಅಂದರೆ ಇಷ್ಟು ಭಾವನೆಯನ್ನು ತುಂಬುವ ಹಾಗೆ ನಮ್ಮ ನಿತ್ಯದ ಜನರ ಜೊತೆಗಿನ, ಮಕ್ಕಳ ಜೊತೆಗಿನ ಸಂಪರ್ಕದಲ್ಲೂ ನಮಗೆ ರಾಮಾಯಣದ ಎಚ್ಚರ ಇರಬೇಕು ಅಂತ ನಮ್ಮ ಹಿರಿಯರು ಯೋಚಿಸಿ ಆ ಕಥೆಗಳನ್ನು ಜೋಡಿಸಿ ಕೊಟ್ಟದ್ದಿತ್ತು. ಆದರೆ ನಮಗೆ ಇವತ್ತು ಸುಳ್ಳು ಹೇಳೋದು, ಟೆಲ್ಲಿಂಗ್ ಲೈ ನೋ ಪಪ್ಪ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಮಕ್ಕಳಿಗೆ ಏನು ಹೇಳಿಕೊಡ್ತಾ ಇದ್ದೇವೆ? ಅದರಿಂದ ನಾವು ಮನೆಯಲ್ಲಿ ಮಕ್ಕಳಿಗೆ ಹಿಂದೆ ಹುಯ್ಯೋ ಮಳೆರಾಯ ಅಂತ ಹೇಳಿಕೊಟ್ರೆ ಈಗ ಏನದು ರೈನ್ ಗೋ ಎವೆ ಅಂತ ನಾವು ಎಲ್ಲ ಕಡೆ ಕಾಲೇ ವರ್ಷದ ಪರ್ಜನ್ಯ ಅಂತ ಪ್ರಾರ್ಥನೆ ಮಾಡೋದು ಬಿಟ್ಟು ಮಕ್ಕಳು ಮುದ್ದಾಗಿ ಹೇಳ್ತವೆ, ವರುಣದೇವನಿಗೆ ಕಿವಿ ಕೇಳಿಸುತ್ತೆ, ಅವ್ನು ಕರ್ಕೊಂಡು ಹೋಗ್ತಾನೆ ಮಳೆನ, ಇಲ್ಲಿ ಇಳಿಸೋದೇ ಇಲ್ಲ. ಯಾಕಂದರೆ ಮಕ್ಕಳು ಹೇಳಿದ್ದಕ್ಕೆ ತುಂಬ ಬಲ ಇದೆ. ನಾವು ಹೇಳಿಕೊಡ್ಬೇಕಾದ್ದು ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದರಿಂದಾಗಿ ನಾವೇ ಅವ್ಯವಸ್ಥೆ ಮಾಡುವುದು ಅಂತ ಅನ್ನೋದಕ್ಕೊಂದು ಸುಮ್ಮನೆ ಉದಾಹರಣೆ ಅಂತ ಕೊಟ್ಟೆ. ಹೀಗೆ ಭೂಮಿಯನ್ನು ರಕ್ಷಿಸುವುದಕ್ಕೋಸ್ಕರ ದೇವತೆಗಳ ನಾಯಕತ್ವಕ್ಕೆ ಮಧ್ಯದಲ್ಲಿ ಧಕ್ಕೆ ಬಂದದ್ದನ್ನು ತಪ್ಪಿಸುವುದಕ್ಕೋಸ್ಕರ, ಯಾಕೆಂದರೆ ತ್ರಿಲೋಕಾಧಿಪತಿ ಅಂತ ಇಂದ್ರನನ್ನು ಗುರುತಿಸುವಾಗ ಆ ಆಧಿಪತ್ಯಕ್ಕೆ ಧಕ್ಕೆ ತರುವ ಅನೇಕ ದುಶ್ಚಟ ದುರ್ಮಾರ್ಗಗಳನ್ನು ರಾವಣ ನಡೆಸಿ ತುಂಬ ಅನ್ಯಾಯವನ್ನು ಮಾಡಿದ್ದ. ತತ್ರಾಪಿ ರಾಘವೋ ಭೂತ್ವಾ ನ್ಯಹನತ್ ಶಾಪ ಮುಕ್ತಯೇ. ಯಾಕೆ ಬಂದ ಅಂತ ಹೇಳುವಾಗ ಇನ್ನೊಂದು ಕಾರಣ, ಅವರಿಬ್ಬರ ಶಾಪವನ್ನು ಮುಕ್ತಿಗೊಳಿಸುವುದಕ್ಕಾಗಿ, ಜಯ ವಿಜಯರ ಶಾಪ ನಿಗ್ರಹಕ್ಕಾಗಿ ಅವನು ಇಲ್ಲಿಗೆ ಇಳಿದು ಬಂದ. ಅಂದರೆ ನಾನು ಯಾಕೆ ಈ ಮಾತನ್ನು ಮತ್ತೆ ಹೇಳ್ತಾ ಇದ್ದೇನೆ, ನಮಗೆ ರಾಮನ ಚಲನೆ ಪ್ರಯಾಣ ಕೇವಲ ಸೀತೆಯನ್ನು ಕರೆತರುವುದು ಒಂದಲ್ವೇ ಅಲ್ಲ ಅಂತ, ಅದು ಒಂದು ನೆಪ. ನಮಗೆ ಇಡೀ ರಾಮಾಯಣದ ಕಥೆಯಲ್ಲಿ ಗಟ್ಟಿ ನಿಲ್ಲುವುದೇನೆಂದರೆ ಸೀತೆಗೋಸ್ಕರ ಅತ್ತ,
ಸೀತೆಯನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ರಾವಣ ಅಲ್ಲಿ, ಅಂದರೆ ಬಹಳ ಜನ ಹೇಳುವುದು, ಒಂದು ಹೆಣ್ಣಿಗೋಸ್ಕರ ಅಲ್ಲಿ ತನಕ ಓಡಾಡಿ ಹಾಗೆ ಕಷ್ಟಪಟ್ಟು ತಂದು ಮಾಡಿದ್ದೇನು, ಮತ್ತೆ ಬಿಟ್ಟದ್ದಲ್ವಾ, ಇದೆಲ್ಲ ಬೇಕಿತ್ತ ರಾಮನಿಗೆ ಅಂತ ಆಕ್ಷೇಪ ಬರುತ್ತೆ. ಆದರೆ ಆಕ್ಷೇಪ ಅದು ನಮ್ಮ ಬುದ್ಧಿಯ ಮಟ್ಟ ಅಷ್ಟೇ ಹೊರತು ರಾಮಾಯಣದಲ್ಲಿ ಏನಿದೆ ಅನ್ನೋದನ್ನು ನೋಡಲಿಕ್ಕೆ ನಾವು ಪುರಾಣದ ಮಾತುಗಳಿಗೆ ಅಥವಾ ಸ್ವತಃ ರಾಮಾಯಣದಲ್ಲೂ ಆ ಮಾತುಗಳು ಬರ್ತವೆ. ಸೋಬ್ದಿಂಬ ಬಂಧ ದಶವಕ್ತ್ರ ಮಹನ್ ಸಲಂಕಾಂ ಸೀತಾಪತಿರ್ಜಯತಿ ಲೋಕಮಲಂಘ್ಯ ಕೀರ್ತಿ. ಅಲಂಘ್ಯ ಕೀರ್ತಿ, ಯಾವತ್ತೂ ಅವನ ಹೆಸರು ಅಂತನ್ನೋದು ಸುಲಭದಲ್ಲಿ ನಾವು ಹೀಗೆ ಇಷ್ಟೇ ರಾಮಚಂದ್ರ ಅಂತ ಮಿತಿಗೊಳಿಸ್ಲಿಕ್ಕೆ ಆಗದೇ ಇರುವಂತಹ ಗುಣಗಳಿಂದ ಕೂಡಿದವನು, ಸಮುದ್ರವನ್ನೇ ಬಂಧಿಸಿದವನು, ದಶವಕ್ತ್ರನನ್ನು ಕೊಂದವನು, ಕೊನೆಗೆ ಸೀತೆಯನ್ನು ಕರೆತಂದು ಅವಳನ್ನು ಅಲ್ಲಿ 10,000 ವರ್ಷ ಜೊತೆಯಾಗಿ ಬದುಕಿದ್ದನ್ನು ಯಾರೂ ಹೇಳಲ್ಲ. 11,000 ವರ್ಷ ಜೊತೆಗಿದ್ದು ಸಂತೋಷದಲ್ಲಿದ್ದದ್ದು, ರಾಮ ಸೀತೆ ಒಟ್ಟಿಗಿದ್ರು, ಚೆನ್ನಾಗಿ ರಾಜ್ಯಭಾರ ಮಾಡಿದ್ದಾರೆ. ಇದರ ಕಥೆ ನಮಗೆ, ಯಾಕೆಂದರೆ ಅದು ಒಂದು ಸಾಲಲ್ಲಿ ಬಂದೋಗುತ್ತೆ. ನಮಗೆ ಆಮೇಲಿದ್ದು 14 ವರ್ಷದ ಕಥೆ ಹಿಂದಿನ ಅಯೋಧ್ಯಾಕಾಂಡದ ಕೊನೆಯಿಂದ ಶುರುವಾದರೆ ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡದ ತನಕ 5 ಕಾಂಡ ವ್ಯಾಪಿಸಿ ಬಿಟ್ಟಿದೆ ಅಲ್ವಾ. ಹಾಗಾಗಿ ಆ ಕಥೆ ಮಾತ್ರ ಗಟ್ಟಿ ಉಳಿದು ಬಿಡ್ತು. ಆದರೆ ಅದು ನಮ್ಮನೆಯಲ್ಲೂ ಹಾಗೆ ಅಲ್ವಾ. ಇವತ್ತು ಇಡೀ ದಿವಸ ಏನು ಅಂತ ತೊಂದರೆ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಅದು ನೆನಪಿರುವುದಿಲ್ಲ. ಒಂದು ಪ್ರಾಬ್ಲಮ್ ಶುರುವಾಯಿತು ಮನೆಯಲ್ಲಿ ಅಂತಂದರೆ ಅವತ್ತು ಟೈಮೇ ಹೋಗೋದಿಲ್ಲ. ಆಮೇಲೆ ಅದು ವರ್ಷಗಟ್ಟಲೆ ಕಳೆದೋದ್ಮೇಲೆ ಆ ಒಂದು ದಿನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮಗೆ ದುಃಖಗಳ ನೆನಪು ಗಟ್ಟಿ ಉಳಿಯುತ್ತೆ, ಸುಖದ ನೆನಪು ಅದು ಯಾವತ್ತೂ ಕೂಡ ಅಂದರೆ ಅದು ಅದರ ಅಭಿಪ್ರಾಯ ಏನು, ಸುಖದ ನೆನಪನ್ನು ಇಟ್ಟುಕೊಳ್ಬೇಕು ಅಂತ ಅನ್ನೋದರ ತಾತ್ಪರ್ಯ ಭಗವಂತ ನಮಗೆ ಸುಖವನ್ನು ಕೊಟ್ಟಿದ್ದಾನೇನೋ ಎಚ್ಚರಿಕೆಗೋಸ್ಕರ ಇಟ್ಕೊಳ್ಬೇಕು. ಅದನ್ನು ಇಟ್ಕೊಂಡು ಏನಾಗಬೇಕು ಅಂತ ಪ್ರಶ್ನೆ ಅಲ್ಲ. ಭಗವಂತ ಸುಖವನ್ನೂ ಕೊಟ್ಟಿದ್ದಾನೆ, ದುಃಖವನ್ನು ಕೊಟ್ಟಿದ್ದಾನೆ. ಆದರೆ ನಮಗೆ ನೆನಪುಳಿಯುವುದು ದುಃಖದ ಘಟನೆಗಳು ಮಾತ್ರ. ಅದರಿಂದಾಗಿ ರಾಮನ ಕಥೆಯಲ್ಲೂ ವ್ಯಥೆಯ ಕಾಲದ ಪರಿಚಯವನ್ನು ಜಾಸ್ತಿ ನಾವು, ಕಥೆ ಉಳಿಯುವುದು ಹಾಗೇನೆ, ಹೆಚ್ಚು ಬೆಳೆಯುವುದು ಹಾಗೇನೆ. ಆದರೆ ಅಲ್ಲಿಗೆ ನಿಲ್ಲಬಾರ್ದು. ಅದು ಸುಖಾಂತ್ಯಗೊಂಡ ಕಥೆಯ ಕಡೆಗೆ ನಮ್ಮ ಮನಸ್ಸು ನಿರ್ಣಯಕ್ಕೆ ಯಾಕೆ ಬಂತು ಅನ್ನೋದನ್ನು ತಿಳಿಯಬೇಕಾಗುತ್ತೆ. ಹೀಗೆ ಭಗವಂತ ಅನೇಕ ರೀತಿಯ ಲೀಲೆಗಳನ್ನು ತೋರಿದ್ದಾನೆ. ಕೃಷ್ಣ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶ ಅವತೀರ್ಯ ಗುರೋರ್ನಿದೇಶೇ ತಿಷ್ಠನ್ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ ಆರ್ತಿಮಾರ್ಛತ್ ಅಂತ ಬ್ರಹ್ಮದೇವ ನಾರದರಿಗೆ ಸಮಗ್ರ ಮುಂದೆ ಆಗುವ ಅವತಾರದ, ಅಂದರೆ ಸೃಷ್ಟಿಯ ಆರಂಭದಲ್ಲಿ ಸ್ವಯಂಭುವ ಮನುವಿನ ಮೊದಲು, ಅಂದರೆ ಆ ಸೃಷ್ಟಿಗೆ ಬಂದ ಹೊತ್ತಿನಲ್ಲಿ ಎಲ್ಲ ಮುಂದೆ ಆಗುವುದನ್ನು ಹೇಳ್ತಾ ಬರುವಾಗ ಮುಂದೆ ಕೃಷ್ಣನ ಕಥೆ, ಎಲ್ಲರ ಕಥೆಯೂ ಬರುತ್ತೆ. ಅದರಲ್ಲಿ ರಾಮಚಂದ್ರನ ಕಥೆಯನ್ನು ಹೇಳುವಾಗಲೂ ಕೂಡ ತನ್ನದೇ ಒಂದು ಕಲೆಯನ್ನು ಇಳೆಯಲ್ಲಿ ಇಳಿಸಿ ಎಲ್ಲ ಕಳೆಗಳನ್ನು ಕಿತ್ತು ತೆಗೆದು ಭಗವಂತ ಭೂಮಿಯನ್ನು ಉದ್ಧರಿಸ್ತಾನೆ, ಇಳೆಯನ್ನು ಉದ್ಧರಿಸ್ತಾನೆ ಅನ್ನುವ ಮಾತನ್ನು ಹೇಳುವಾಗ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿ ಗುರುಗಳ ತಂದೆ ಅಥವಾ ವಿಶ್ವಾಮಿತ್ರರದ್ದಾಗುವಾಗ ಮೊದಲು ವಿಶ್ವಾಮಿತ್ರರಿಂದಾಗಿ ಜೊತೆಗೆ ಸಾಗಿದ್ದು, ಆಮೇಲೆ ತಂದೆಯ ಮಾತಿನಂತೆ ವನಂ ತಿಷ್ಠನ್, ಮನೆ ಕಾಡಿನಲ್ಲೇ ಇದ್ದು ಮನೆಯನ್ನು ಬಿಟ್ಟು ಸಣ್ಣ ದಯಿತೆಯಾದಂತಹ ಸೀತೆಯ ಜೊತೆಗೆ ಅನುಜನಾದಂತಹ ಲಕ್ಷ್ಮಣನ ಜೊತೆಗೆ ಕಾಡಿನಲ್ಲಿ ಇದ್ದು ಅಲ್ಲಿರುವ ದಶಕಂಧರನನ್ನು ಸಂಹರಿಸಿದ. ಇದನ್ನು ರಾಮಚಂದ್ರ ಸ್ಪಷ್ಟವಾಗಿ ಹೇಳುತ್ತಾನೆ. ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಂದರೆ ಅಧಿಕಾರದಿಂದ ಚ್ಯುತಿಯಾಯಿತು ಅಂತ ಬೇಸರ ಇಲ್ಲ. ಅದಕ್ಕೆ ಆ ಶಬ್ದ ಇಲ್ಲಿ ಗರುಡ ಪುರಾಣದಲ್ಲಿ ಬಳಸುವಾಗ ಅಚ್ಯುತ ಅಂತ ಶಬ್ದ ಬಳಸ್ತಾರೆ. ಕಾಡಿಗೆ ಹೋದನು ಅಚ್ಯುತನು ಅಂತ. ಅಂದರೆ ಚ್ಯುತಿ, ಈಗ ನಮ್ಮ ಕಥೆಯಲ್ಲಿ ಕಾಡಿಗೆ ಹೋದನು ಅನ್ನೋದು ಚ್ಯುತಿ ಬಂದಾಯ್ತಲ್ವ, ಅಚ್ಯುತ ಅಂದರು. ಅವನಿಗೆ ಚ್ಯುತಿ ಇಲ್ಲ, ಅವನು ಮನೆಯನ್ನು ಬಿಟ್ಟು ಹೋದ ಅಂದರೆ ನಮಗೆ ಮನೆ ಬಿಟ್ಟು ಹೋಗುವುದು ಅಂತಂದರೆ ಮನೆ ಬಿಟ್ಟು ಹೋಗುವ ಒಂದು ಸ್ಥಿತಿ ಇದೆ ನಮಗೆ. ಯಾಕಂದ್ರೆ ನಾವು ಮನೆಯಲ್ಲಿ ಇರ್ಲಿಕ್ಕಾಗೋದಿಲ್ಲ ಕಾಡಲ್ಲಿದ್ದಾಗ ಮನೆ ಇರಲಿಕ್ಕಾಗಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ. ಈಶಾವಾಸ್ಯಂ ಇದಂಗೆ ಸರ್ವಂ, ಇಡೀ ಜಗತ್ತೇ ಅವನ ಮನೆ. ಆದರೂ ತೋರ್ಪಡಿಕೆಯ ದೃಷ್ಟಿಯಿಂದ ಜಗತ್ತಿನ ಜನರ ನಡುವಿನ ಒಂದು ಭರವಸೆಯನ್ನು ತುಂಬುವುದಕ್ಕಾಗಿ ಅವರಿಗೆ ರಾಮಚಂದ್ರ ನಮ್ಮ ನಡುವೆ ಇದ್ದಾನೆ ಅಂತ ಭರವಸೆ ತುಂಬಬೇಕಿತ್ತು. ಅದಕ್ಕೋಸ್ಕರ ಕಾಡಿನ ನಡುವೆ ಓಡಾಡಿದ. ಹೀಗೆ ಧರ್ಮಿಷ್ಠ ಆರ್ಯವಚಸ ಯದಗಾತ್ ಅರಣ್ಯಂ ಮಾಯಾಮೃಗಂ ಸ್ವದಯಿತೇಪ್ಸಿತ ಅನ್ವಧಾವತ್ ವಂದಾಮಹೆ ಪುರುಷತೆ ಚರಣಾರವಿಂದಂ. ಸುಲಭದಲ್ಲಿ ಯಾರೂ ಬಿಡಲಾಗದ ಸುದುಸ್ತ್ಯಜ ಸುರೇಪ್ಸಿತ ರಾಜ್ಯಲಕ್ಷ್ಮೀಂ. ರಾಮಚಂದ್ರನಿಂದ ಕಲಿಯುವಂತಹ ಬಹಳ ಮುಖ್ಯವಾದ ಗುಣ ಏನು ಅಂದರೆ, ಎಷ್ಟು ದೊಡ್ಡ ಸಂಪತ್ತು ಅಯೋಧ್ಯೆಯ ಪಟ್ಟದ ಅರಸುತನ ಅಂದರೆ ಅದು ಸಾಮಾನ್ಯ ಅಲ್ಲ. ಅಂತಹ ರಾಜ್ಯಲಕ್ಷ್ಮಿಯನ್ನು ಯೋಚನೆ ಮಾಡಿ. ನಮಗೆ ನಾಳೆ ಒಂದು ಮದುವೆಗೆ ಹೋಗ್ಲಿಕ್ಕಿದೆ ಅಂತ ಎಲ್ಲ ತಯಾರಿ ಮಾಡಿ ಇಟ್ಟು ಮರು ದಿವಸ ಅವರದ್ದೇ ಪಾಪ ಏನೋ ಸಮಸ್ಯೆ,
ಮದುವೆ ಕ್ಯಾನ್ಸಲ್ ಆಯಿತು ಅಂತ ಒಂದು ಸುದ್ದಿ ಬಂದರೆ ನಾವು ರೆಡಿ ಮಾಡಿಟ್ಕೊಂಡದ್ದು ಮೇಕಪ್ಪು ಅದು ಇದು ಅಥವಾ ಪ್ಯಾಕಪ್ಪು ಏನೇ ಇತ್ತೋ ಅದರ ಬಗ್ಗೆ 4 ದಿವಸ ಹೇಳ್ಕೊಳ್ತೀವಿ. ಎಲ್ಲ ತಯಾರು ಮಾಡಿಟ್ಟಿದ್ವಿ, ಏನೂ ಇಲ್ಲ, ನಾವು ಮದುವೆ ಆಗೋರು ಅಲ್ಲ, ಮದುವೆಗೆ ಹೋಗಿ ಒಂದು ಊಟ ಮಾಡೋದು ಮಾತ್ರ ನಮ್ಮ ತಲೆಯಲ್ಲಿ ಇತ್ತು. ಅಷ್ಟೇ ಒಂದು ಕಾರಣ ನಮ್ಮದು ಕ್ಯಾನ್ಸಲ್ ಆಯಿತು ಅಂತ ಅನ್ನೋದಕ್ಕೆ 10 ಸರ್ತಿ ಅದನ್ನೇ ಗೋಳೈಕೋತೇನೆ. ಅದೊಂದು ಮದುವೆ ನಿಂತು ಹೋಗಿ ಎಂಥ ಕಿರಿಕಿರಿ ಆಗೋಯ್ತು, ಆಗ್ತಾನೇ ಇಲ್ಲ. ಎಲ್ಲ ಸಮಯದಲ್ಲೂ ಅದೇ ನೆನಪಾಗ್ತಾ ಇರುತ್ತೆ. ಕೊನೆಗೆ ಈ ಅಂಶದಲ್ಲಿ ಆದರೂ ನಾವು ಇದನ್ನೆಲ್ಲ ಗೆಲ್ಲಲಿಕ್ಕೆ ರಾಮನ ಕಥೆಯನ್ನು ನೆನಪಿಸ್ಕೊಳ್ಬೇಕು. ಹಿಂದಿನ ದಿವಸ ರಾತ್ರಿ ತೀರ್ಮಾನ ಆಗಿ ಮರು ದಿವಸ ಬೆಳಿಗ್ಗೆ ಪಟ್ಟಾಭಿಷೇಕಕ್ಕೆ, ಅದೇನು ಸುಮ್ಮನೆ ಎಲ್ಲೋ ಒಂದು ಸಣ್ಣ ತುಂಡಿನ ಭಾಗ ಅಲ್ಲ, ಅದು ಇಡೀ ದೇಶದ ನಾಯಕತ್ವವನ್ನು ವಹಿಸಿಕೊಳ್ಳುವ ಸಿಂಹಾಸನದಲ್ಲಿ ಕೂಡುವುದು ಅಂತಂದರೆ ಆಗ ಸಮಸ್ತ ದೇಶದ ಮೂಲೆ ಮೂಲೆಗಳಿಂದ ಇದ್ದ ಎಲ್ಲ ರಾಜರ ಕಪ್ಪ ಬರುತ್ತೆ, ನೀರುಗಳಿಂದ ಆ ನದ್ಯಭಿಮಾನಿ ದೇವತೆಗಳನ್ನೆಲ್ಲ ಕರೆತಂದು ಅಭಿಷೇಕ ಮಾಡ್ತಾರೆ, ಅಲ್ಲಿಯ ಮಣ್ಣು ತರ್ತಾರೆ, ಇದೆಲ್ಲವನ್ನು ತಂದು ಅಲ್ಲಿ ಆ ಗೌರವ ಸಮರ್ಪಣೆ ಇದೆ. ಅದೊಂದು ಅದ್ಭುತ. ಅದು ಆ ಪಟ್ಟ ಸಿಗುವುದು ಅಂತ ಅನ್ನೋದು ಒಂದು, ಅದು ಕೂಡ ನೋಡಿ ಗಮನಿಸಿ, ಇವತ್ತಿಗೂ ಮೈಸೂರಿನಲ್ಲಿ ಆ ಸಿಂಹಾಸನದ ಮೇಲೆ ಕೂಡುವ ಮುನ್ನ ನಾವು ನಮಸ್ಕಾರ ಮಾಡಿ ಹೋಗ್ತಾನೆ. ಅದು ನಾನಲ್ಲ, ಆ ಸಿಂಹಾಸನದಲ್ಲಿ ಒಂದು ರಾಜರಾಜೇಶ್ವರ ರೂಪ ಇದೆ, ಅದರಿಂದಾಗಿ ನಾವು ಆ ಕಾರ್ಯಭಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದು ಅಂತ. ಇಲ್ಲಿ ಸ್ವತಃ ಅಂತಹ ಎಲ್ಲ ಗುಣ ಸಂಪನ್ನನಾಗಿ ಅವನು ಮತ್ತೆ ಯಾರಿಂದಲೂ ಏನೋ ಶಕ್ತಿಯನ್ನು ಪಡೆದು ಆ ಸಿಂಹಾಸನದಲ್ಲಿ ಕೂಡುವುದು ಅಲ್ಲ, ಮತ್ತೆ ತಂದೆಯಿಂದ ಬಳುವಳಿಯಾಗಿ ಬಂದ ಸಂಪತ್ತು ಇದು, ಏನೋ ಗುಟ್ಟುಗುಟ್ಟಾಗಿ ಯಾರಿಂದಲೋ ಕದ್ದುಕೊಂಡು ತಂದ ಸಿಂಹಾಸನವೂ ಅಲ್ಲ. ಅವನಿಗೆ ಬರಬೇಕಿದ್ದ ಸಿಂಹಾಸನ ಸಹಜವಾಗಿ ಬಂದಿತ್ತು. ಆದ ಮರು ದಿವಸದ ಬೆಳಿಗ್ಗೆ ಆಗುವಾಗ ಅದರ ಇಡೀ ಸಿನಾರಿಯೋನೇ ಚೇಂಜ್ ಆದಾಗಲೂ ಅವನ ಮುಖದಲ್ಲಿ ಒಂದು ಗೆರೆ ಮೂಡಲಿಲ್ಲ. ಇದು ರಾಮಚಂದ್ರನಿಂದ ನಾವು ಕಲಿಬೇಕಾದ ಪಾಠ. ಎಷ್ಟು ಬದಲಾವಣೆಗಳು ಕಂಡರೂ ಕೂಡ ನಾವು ಸ್ಥಿತಪ್ರಜ್ಞರಾಗಿ ಇರುವುದಕ್ಕೆ ಈ ಕಥೆಯನ್ನು ನೆನಪಿಸ್ಕೊಳ್ಬೇಕು. ಏನೋ ಒಂದು ಕ್ಯಾನ್ಸಲ್ ಆಯಿತು ಅಂತ ದುಃಖ ಆದಾಗ ಈ ರಾಮನ ಈ ಘಟನೆ ನೆನಪಿಸ್ಕೊಳ್ಬೇಕು. ರಾಮಚಂದ್ರನಿಗೆ ರಾಜ್ಯವೇ ಮರು ದಿವಸದ ಇಲ್ಲ ಅಂತ ಆದಾಗಲೂ ಅವ್ನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದಮೇಲೆ, ನಾವೊಂದು ಸಣ್ಣ ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಯಿತು ಅಥವಾ ಯಾವುದೋ ಸಿನಿಮಾಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು ಅಥವಾ ಯಾವುದೋ ಒಂದು ಮಾರ್ಕೆಟಿಗೆ ಹೋಗಿ ಬರೋದಕ್ಕೆ ಇಲ್ಲ, ಆ ರೋಡ್ ಬಂದಾಗಿದೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ರೆ, ಆ ರೋಡ್ ಬ್ಲಾಕ್ ಮಾಡಿದವನಿಗೆ ಬಹುಶಃ ಯಮಧರ್ಮನ ಅಷ್ಟು ಶಿಕ್ಷೆ ಕೊಡಲಿಕ್ಕಿಲ್ಲ, ಇವರು ಎಲ್ಲ ಥರದ ಶಿಕ್ಷೆಗಳನ್ನು ಬೋಧಿಸಿ ಬಿಟ್ಟುಬಿಡ್ತಾರೆ. ಏನು ಮಾಡಿದಾನೆ, ಹಾಳಾಗಿ ಹೋದವನು, ಹಾಗೆ ಹೀಗೆ ಮತ್ತೊಂದು ಇನ್ನೊಂದು ಅಂತ. ಅಂದರೆ ಇದು ನಮ್ಮ ಅಸಹಾಯಕತೆಯನ್ನು, ಹೌದು ಒಳಗಿನಿಂದ ಮನುಷ್ಯ ಆದಮೇಲೆ ಕೋಪಗಳು ಬಂದೇ ಬರ್ತವೆ, ಆದರೆ ಅದು 1 ಸರ್ತಿ 2 ಸರ್ತಿ ಎಲ್ಲೋ ತಪ್ಪಿ ನಮ್ಮ ಕೈ ಮೀರಿದಾಗ ಸರಿ. ಪ್ರತಿ ಸರ್ತಿಯೂ ಹೀಗೆ ಆಗ್ತಾ ಇದ್ರೆ ನಮ್ಮ ಮನಸ್ಸು ಎಷ್ಟು ಕಾಲುಷ್ಯಗೊಳ್ತಾ ಹೋಗುತ್ತೆ, ಎಷ್ಟು ದುರ್ಬಲ ಆಗ್ತಾ ಹೋಗುತ್ತೆ, ಎಷ್ಟು ನಾವು ದುಸ್ಥಿತಿಯ ಪರಿಸ್ಥಿತಿಯನ್ನು ತಲೆ ಮೇಲೆ ನಾವೇ ಎಳ್ಕೊಂಡ ಹಾಗೆ ಅದಕ್ಕೆ ದುಃಖ ಪಡ್ತೇವೋ ಅಷ್ಟು ಮನಸ್ಸು ದುರ್ಬಲ ಆಗುತ್ತೆ. ಸಶಕ್ತರಾಗಬೇಕು ಅನ್ನೋದಕ್ಕೋಸ್ಕರ ತಾನೇ ಅಧ್ಯಾತ್ಮ ಅಂದ್ರೆ ಏನು? ಅಭಯ. ನಮಗೆ ಅಭಯ ಬರಬೇಕು, ಧೈರ್ಯ ಬರಬೇಕು, ಏನಾದರೂ ಸರಿ ಎದುರಿಸ್ತೇನೆ ಅಂತನ್ನುವ ಶಕ್ತಿ ಒಳಗಿನಿಂದ ಮೂಡಬೇಕು. ಅದಕ್ಕಾಗಿ ರಾಮಚಂದ್ರ ಬೇಕು. ಇನ್ನು ಭಾಗವತದಲ್ಲಿ ಒಂದು ಸಣ್ಣ ಪ್ರಸಂಗ ಬರುತ್ತೆ. ಅಂದರೆ ಎಲ್ಲರೂ ಕೂಡ ತೀರ್ಥಯಾತ್ರೆಗೆ ಹೋದರು ಅಂತ ಹೇಳುವಾಗ ಬಲಭದ್ರನು ಕೂಡ ತೀರ್ಥಯಾತ್ರೆಗೆ ಹೋದ ಸಂದರ್ಭದಲ್ಲಿ ಸಮುದ್ರ ಸೇತುಂ ಅಗಮತ್ ಮಹಾಪಾತಕ ನಾಶನಂ ತತ್ರಾಯುತ ಮದಾಧ್ಯೇನೂ ಬ್ರಾಹ್ಮಣೇಭ್ಯೋ ಹಲಾಯುಧ. 10,000 ಗೋವುಗಳನ್ನು ಸಮುದ್ರ ಸೇತುವಿನ ಬಳಿಗೆ ಹೋಗಿ ದರ್ಶನ ಮಾಡಿ ಹಲಾಯುಧ ನೆನೆಸಿದಂತಹ ಬಲರಾಮ ಆ ದರ್ಶನವನ್ನು ಮುಗಿಸಿ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಕೊಳೆಯನ್ನು ಕಳೆದುಕೊಂಡು ಹಸುಗಳನ್ನು ದಾನ ಮಾಡಿ ಆ ಕ್ಷೇತ್ರದ ದರ್ಶನ ಮಾಡಿ ಸಂತೋಷಪಟ್ಟ ಅಂತ. ಅಂದರೆ ರಾಮಸೇತುವಿನ ದರ್ಶನ ಆಮೇಲೆ ಯಾವತ್ತೋ ನಿರ್ಮಾಣ ಆದದ್ದಲ್ಲ, ರಾಮಚಂದ್ರನ ಕಾಲದ ನಂತರ ಲಕ್ಷ್ಮಣ ಕೃಷ್ಣನ ಕಾಲದಲ್ಲೂ ಕೂಡ ಬಲರಾಮ ಅಲ್ಲಿಗೆ ಹೋಗಿ ಬಂದು ಆ ಕರ್ತವ್ಯವನ್ನು ಮುಗಿಸಿಕೊಂಡು ಬಂದ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಬಹಳ ಸುಂದರವಾದ ಅಂಶ ಹೇಳುವಂಥದ್ದು, ಇದು ಹನುಮಂತನ ಪಾತ್ರದ ಜೊತೆಗೆ ಬರುತ್ತೆ. ಆದರೆ ಇಲ್ಲೇ ನಮಗೆ ಹನುಮಂತ, ಸೀತೆ, ರಾಮಚಂದ್ರ ಮೂರನ್ನು ಬಿಡಲಿಕ್ಕಾಗದ ಒಂದಕ್ಕೊಂದು ಅಂಟಿಕೊಂಡ ತತ್ವ. ಯಾಕೆಂದರೆ ರಾಮ ಬಂದ ಅಂದರೆ ಅವನ ಅರ್ಧಾಂಗಿನಿಯಾದ ಸೀತೆ ಅಲ್ಲಿ ಇದ್ದಾಳೆ. ಸೀತೆ ರಾಮ ಇಬ್ಬರು ಬಂದರು ಅಂದರೆ ಎದೆಯಲ್ಲಿ ಹಿಡ್ಕೊಂಡ ಹನುಮಂತ ಬಂದೇ ಬರ್ತಾನೆ. ಅದರಿಂದಾಗಿ 3 ಪಾತ್ರ ಒಟ್ಟೊಟ್ಟಾಗಿ ಒಂದೊಂದೇ ಬೇರೆ ಯಾವ ಪಾತ್ರ ಅನ್ನೋದು ಬಿಟ್ಟು ಮಾತಾಡಬಹುದು. ಆದರೆ ಈ 3 ಪಾತ್ರ ಬಿಟ್ಟು ರಾಮಾಯಣನೂ ಮಾತಾಡಲಿಕ್ಕಾಗೋದಿಲ್ಲ. ಅಥವಾ ಈ ಪಾತ್ರದಲ್ಲಿ ಒಂದು ಅಂಶ ಏನು ಅಂದರೆ, ಇಡೀ ರಾಮಾಯಣದಲ್ಲಿ ರಾಮನ ಬಗೆಗೆ ಹೇಳುವಾಗ, ಈಗ ಸೀತೆ ಮತ್ತು ಹನುಮಂತ ಹೇಳುವಾಗ ರಾಮನ ಜೊತೆಗಿನ ಸಂಬಂಧ ವಿಶೇಷವಾಗಿ ನಾವು ಗುರುತಿಸ್ಲಿಕ್ಕಾಗುತ್ತೆ. ಆದರೆ ಬೇರೆ ಯಾವುದಾದ್ರೂ ಪಾತ್ರವನ್ನು ರಾಮಚಂದ್ರ ಇಲ್ಲದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರು ಅನ್ಯೋನ್ಯ ಸಂಬಂಧ, ಅದರಿಂದಾಗಿ ಸೀತಾಪತಿ ಅನ್ನುವ ಕಾರಣಕ್ಕಾಗಿ ರಾಮಚಂದ್ರನ ಹೆಸರು ಅಲ್ಲಿ ಉಲ್ಲೇಖ ಆಗೇ ಆಗುತ್ತೆ. ಅಥವಾ ಹನುಮಂತ ನಾನು ದಾಸ ಅನ್ನುವ ಅರ್ಥದಲ್ಲಿ ಉಲ್ಲೇಖ ಆಗುತ್ತೆ. ಉಳಿದಂತೆ
ನಾವು ಶಬರಿ ತಗೊಂಡ್ರು, ವಿರಾಧ ತಗೊಂಡ್ರು, ಶಂಭುಕ ತಗೊಂಡ್ರು, ಅಥವಾ ನಾರದರನ್ನು ತಗೊಂಡ್ರು, ಯಾವ ಪಾತ್ರ ತೆಗೆದುಕೊಂಡ್ರು ರಾಮನಿಲ್ಲದೆ ಆ ಕಥೆ ಮುಕ್ತಾಯ ಆಗುವುದೇ ಇಲ್ಲ. ಅಂದರೆ ಅಷ್ಟು ಪ್ರಭಾವಿ. ಇಲ್ಲಿ ಭಾಗವತದಲ್ಲಿ ಬಂದ ಅಂಶ ಏನು ಅಂದರೆ, ಈ ಭೂಗೋಳದ ವರ್ಣನೆಯನ್ನು ಮಾಡುವಾಗ ವರ್ಷಗಳನ್ನು ಹೇಳ್ತಾ ಕಿಂಪುರುಷ ಖಂಡದವನ್ನು ಉಲ್ಲೇಖ ಮಾಡುವಾಗ ಕಿಂಪುರುಷೇಷು ಭಗವಂತಂ ಆದಿಪೂರುಷಂ ಲಕ್ಷ್ಮಣಾಗ್ರಜಂ ಸೀತಾಭಿರಾಮಂ ರಾಮಂ ತಚ್ಚರಣ ಸನ್ನಿಕರ್ಷಾಭಿರತಃ ಪರಮ ಭಾಗವತಃ ಹನುಮಾನ್ ಸಹ ಕಿಂಪುರುಷೈ ಅವಿರತ ಭಕ್ತಿ ಉಪಾಸ್ತೆ ಅಂತ ಕಿಂಪುರುಷ ಖಂಡದಲ್ಲಿ ಹನುಮಂತ ಇವತ್ತಿಗೂ ನಿರಂತರ ರಾಮಚಂದ್ರನ ನಾಮವನ್ನು ಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಅಲ್ಲಿರುವ ಭಕ್ತರ ಜೊತೆಗೆ ಭಗವಂತನ ಕಥೆಯ ಬೋಧೆಯನ್ನು ಮಾಡ್ತಾ ಬದುಕಿದ್ದಾನೆ ಅಂತ. ಹನುಮಂತ ಕೇಳಿಕೊಂಡದ್ದು ಹಾಗೇನೆ. ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಸ್ತ್ವಯ್ಯಚಲೈಕ ಭಕ್ತಿ ಸಜೀವಮಾನೋ ನ ಪರಃ ಕಥಂಚಿತ್ ತಜ್ಜೀವನಂ ಮೇ ಸ್ವಧಿಕಂ ಸಮಸ್ತಾತ್. ಎಷ್ಟೇ ಕಥಾ ಸೇವಕ ಏವ ಸರ್ವದಾ. ಅವನು ಕೇಳಿಕೊಂಡದ್ದು ದೇವರ ಹತ್ರ ಏನು ಅಂದರೆ, ನಿನ್ನ ಕಥೆಯನ್ನು ಹೇಳುವಂತಹ ಸಜ್ಜನರಲ್ಲಿ ಅತ್ಯಂತ ಉತ್ತಮವಾದಂತಹ ಸ್ಥಾನ ಅದು ನನಗೆ ಬೇಕು ಅಂತ. ಬೇರೆ ಯಾರು ನಿನ್ನ ಕಥೆಯನ್ನು ಅಷ್ಟು ಹೇಳಲಿಕ್ಕಾಗಬಾರ್ದು. ಅಷ್ಟು ಕಥೆ ನಾನು ಹೇಳಬೇಕು ನಿನ್ನ ಬಗ್ಗೆ. ನನ್ನ ನಾಲಿಗೆ, ನನ್ನ ಮನಸ್ಸಿನಲ್ಲಿ ಬಂದ ಪ್ರತಿಯೊಂದು ಮಾತು ಕೂಡ ಅದು ನಿನ್ನ ಕಥೆಯ ಕುರಿತಾಗಿರಬೇಕು. ನಿನ್ನಷ್ಟು ಕಥೆ ಹೇಳುವವರು ಬೇರೆ ಯಾರು ಇರಬಾರ್ದು. ಎಷ್ಟೇ ಕಥಾ ಸೇವಕ ಏವ ಸರ್ವದಾರತಃ ತ್ವಯಿ ಅಚಲೈಕ ಬುದ್ಧಿ. ನಿನ್ನ ಬಗ್ಗೆ ನನಗೆ ಅನನ್ಯವಾದ ಭಕ್ತಿ ಇರಲಿ, ಅದು ಬಿಟ್ಟು ಬೇರೆ ಏನನ್ನು ಕೇಳಿಕೊಳ್ಳುವುದಿಲ್ಲ. ಅಂದರೆ ಇದು ಹನುಮಂತ ದೇವರ ನಿರಂತರವಾದಂತಹ, ಅಂದರೆ ಒಂದು ಅಂಶದಲ್ಲಿ ರಾಮಚಂದ್ರನ ಕಥೆ ಹೇಳುವಾಗ ರಾಮಚಂದ್ರನ ಮಡದಿಯಾಗಿ ಸೀತೆ ಅಲ್ಲಿ ಇದ್ದೇ ಇರ್ತಾಳೆ. ಹನುಮಂತನದೊಂದು ಘೋಷಣೆ ಇದೆ, ರಾಮಚಂದ್ರನ ಕಥೆ ಎಲ್ಲಿರುತ್ತೋ ಅಲ್ಲಿ ನಾನು ಇರ್ತೇನೆ ಅಂತ. ಹಾಗಾಗಿ ಅವರು 3 ಜನ ಒಟ್ಟಿಗೆ ಎಲ್ಲ ಕಡೆಯಲ್ಲೂ ಕಾಣಿಸ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ನಾವು ಆ 3 ಪಾತ್ರವನ್ನು ಒಟ್ಟೊಟ್ಟಿಗೆನೆ ನೋಡಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದ್ದದ್ರಿಂದ ಭಗವಂತಂ ಷಡ್ಗುಣೈಶ್ವರ್ಯ ಸಂಪನ್ನನಾದ ಆದಿಪುರುಷಂ. ನಾವು ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ ಅಂದರೆ ರಾಮಚಂದ್ರನ ಕಥೆಯನ್ನು ನಾವು ಸಾಮಾನ್ಯ ತಲೆಯಲ್ಲಿ ಇಟ್ಕೊಳ್ಳುವಾಗ ಈ ರಾಮಾಯಣ ನಡೆದ ಮೇಲೆ ರಾಮ ಇದ್ದಾನೆ ಅಂತ. ಆದಿಪುರುಷ ಅಂದರು. ಅವನು ಈಗ ನಮಗೆ ಅವತಾರದ ದೃಷ್ಟಿಯಿಂದ ಕಾಣಿಸಿಕೊಂಡದ್ದು ಹೌದಾದರೂ ರಾಮಚಂದ್ರನ ರೂಪ ರಾಮಾವತಾರ ಆಗುವ ಮುನ್ನವೂ ಇತ್ತು, ಈಗಲೂ ಇದೆ, ಈ ಕ್ಷಣಕ್ಕೂ ಇದೆ, ಇನ್ನು ಮುಂದೆಯೂ ಇರುತ್ತೆ. ಅದು ಯಾವತ್ತೂ ಆ ರೂಪ ಅನ್ನೋದು ಒಂದು ಕಾಲಕ್ಕೆ ನಮ್ಮ ವಸ್ತುಗಳು ಸೃಷ್ಟಿಯಾಗಿ ಒಂದು ಕಾಲಕ್ಕೆ ಇಲ್ಲ ಅಂತ ಆಗುವಂಥವುಗಳಲ್ಲ. ಅದು ಆಗಲೂ ಇದ್ದ ರೂಪ, ಈಗಲೂ ಇರುವ ರೂಪ, ಮುಂದೆಯೂ ಇರುವ ರೂಪ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ. ಅದಕ್ಕೆ ಆದಿಪುರುಷಂ. ಈ ಜಗತ್ತಿನ ಎಲ್ಲ ಪುರುಷರಿಗಿಂತ ಮೊದಲು ಇದ್ದಂಥವನು ಲಕ್ಷ್ಮಣನ ಅಣ್ಣನೂ ಹೌದು, ಸೀತೆಯ ಅಭಿರಾಮ, ಸೀತೆಗೆ ಅತ್ಯಂತ ಪ್ರೀತ್ಯಾಸ್ಪದನೂ ಹೌದು. ಅಂತಹ ರಾಮನನ್ನು ತಚ್ಚರಣ ಸನ್ನಿಕರ್ಷಾಭಿರತಃ, ಅವನ ಚರಣದಲ್ಲಿ ಅತ್ಯಂತ ಪ್ರೀತಿಯನ್ನ ಮನಸ್ಸನ್ನು ಇಟ್ಟಿರುವಂತಹ ಪರಮ ಭಾಗವತ ನೆನೆಸಿದ ಹನುಮಂತನು ಅಲ್ಲಿ ಕಿಂಪುರುಷ ಖಂಡದಲ್ಲಿ ಕಿಂಪುರುಷರು ಅಂತ ಒಂದು ಗುಂಪಿದೆ. ಆ ಗುಂಪಿನ ಜೊತೆಗೆ ಅವಿರತ ಭಕ್ತಿ. ಋಷಿಗಳಿದ್ದಾರೆ, ಪರಮ ಭಾಗವತರು ಬೇರೆಯವರು ತುಂಬ ಜನ ಇದ್ದಾರೆ. ಅವರೆಲ್ಲರನ್ನೂ ಜೊತೆಗೂಡಿಸಿಕೊಂಡು ರಾಮಚಂದ್ರನ ಕಥೆಯನ್ನು ಉಪಾಸನೆ ಮಾಡ್ತಾ ಇದ್ದಾನೆ. ಇದು ದಿನಾ ನನ್ನ ರಾಮಾಯಣದ ಪೂರ್ತಿ ಕಥೆ ಹೇಳಬೇಕು ಅಂತ ಒಬ್ಬನಿಗೆ ಆಸೆ ಇದೆ ಅಂತ ಇಟ್ಕೊಳ್ಳಿ. ಆದರೆ ಇಡೀ ರಾಮಾಯಣ 24,000 ಶ್ಲೋಕ ಓದಲಿಕ್ಕೆ ಆಗುವುದಿಲ್ಲ. ಅಂಥವನಿಗೆ ಅನುಕೂಲ ಆಗುವ ಹಾಗೆ ಒಂದು ಮಂತ್ರ ಸ್ವರೂಪವೂ ಅಂತ ಇಟ್ಟುಕೊಳ್ಬಹುದು. ಜೊತೆಗೆ ನಿತ್ಯದಲ್ಲಿ ಅನುಷ್ಠಾನ ಮಾಡಿ ಒಂದು ಸರ್ತಿ ರಾಮಚಂದ್ರನ ಇಡೀ ಕಥೆಯನ್ನು ಸ್ಮರಣೆ ಮಾಡಬೇಕು ಅಂತಿರುವವರಿಗೆ ಭಾಗವತ ಒಂದು 7 ಶಬ್ದಗಳಿಂದ ಕೂಡಿದ ಒಂದು ಸ್ತೋತ್ರ ಅಥವಾ ಅದನ್ನು ಮಂತ್ರ ಅಂತ ಇಟ್ಟುಕೊಳ್ಳಿ. ನಮೋ ಭಗವತೆ ಉತ್ತಮ ಶ್ಲೋಕಾಯ ಒಂದು ಶಬ್ದ, ನಮ ಆರ್ಯಲಕ್ಷಣ ಶೀಲವ್ರತಾಯ, ನಮಃ ಉಪಾಶ್ರಿತಾತ್ಮನೆ, ನಮಃ ಉಪಾಸಿತ ಲೋಕಾಯ, ನಮಃ ಸಾಧುವಾದ ನಿಕರ್ಷಣಾಯ, ನಮಃ ಬ್ರಹ್ಮಣ್ಯ ದೇವಾಯ, ಮಹಾಪುರುಷಾಯ ಮಹಾರಾಜಾಯ ನಮಃ ಅಂತ 7 ನಮಃ ಅನ್ನೋ ಶಬ್ದ 7 ಬಾರಿ ಇದೆ. 7 ಕಾಂಡದ ಅಷ್ಟೂ ಕಥೆಯನ್ನು ಈ ಶಬ್ದಗಳು ಹೊತ್ತುಕೊಂಡು ರಾಮನ ಕಥೆಯನ್ನು ನಮ್ಮ ಮುಂದೆ ನಿಲ್ಲಿಸ್ತವೆ. 7 ಪದಗಳು 7 ಕಾಂಡದ ಕಥೆಯನ್ನು ಹೇಳುವಂಥವುಗಳು. ನಾನು ತುಂಬ ಬಿಡಿಸ್ಲಿಕ್ಕೆ ಹೋಗುದಿಲ್ಲ, ಆದರೆ ಸಹಜವಾಗಿ ಅಲ್ಲಿ ಇರುವಂಥದ್ದು ಭಗವತೆ. ಆ ಭಗವಾನ್ ಶಬ್ದದ ಅರ್ಥ ನಾರದರ ಹತ್ರ ಪ್ರಶ್ನೆ ಮಾಡುವಾಗ ಲಕ್ಷಣಗಳು ಏನೇನಿದೆ ಅಂತ ಹೇಳುವಾಗ ಭಗವಲ್ ಲಕ್ಷಣಗಳಿಗೆ ಸಂಬಂಧಪಟ್ಟ ಎಲ್ಲವನ್ನೂ ನಾರದರು ಮೊದಲು ವಾಲ್ಮೀಕಿಗಳಿಗೆ ಬೋಧಿಸುವಲ್ಲಿ ಆ ಮಾತು ಬಂದಿದೆ. ನಿನ್ನೆ ಸಮಸ್ಸರ್ಮ ವಿಭಕ್ತಾಂಗ ಅಂತ ಹೇಳುವಾಗ ಅವನ ದೇಹದ ಲಕ್ಷಣ ಆಗಲಿ, ಗುಣಗಳಾಗಲಿ, ಅಥವಾ ಅವನು ನಡೆದುಕೊಂಡ ರೀತಿ ಆಗಲಿ,
ಸರ್ವಜ್ಞ, ವೇದಾಂಗ ತತ್ವಜ್ಞ, ಈ ಎಲ್ಲ ಅಂಶದಿಂದಲೂ ಕೂಡ ಅವನ ಪರಿಪೂರ್ಣತೆಯನ್ನು ಹೇಳುವುದಕ್ಕೆ ಬಂದ ಶಬ್ದ, ಅದನ್ನೇ ಉತ್ತಮ ಶ್ಲೋಕ ಅಂತ ಹೇಳೋದು. ಉತ್ತಮ ಶ್ಲೋಕ ಅಂತಂದರೆ ಯಾರ ಬಗೆಗೆ ಯಾವ ಮಾತನ್ನು ನಾವು ಉಚ್ಚಾರಣೆ ಮಾಡಿದರೆ ನಮ್ಮಲ್ಲೂ ಉತ್ತಮತ್ವ ಬರುತ್ತೋ ಅಂತಹ ಭಗವಂತನನ್ನು ಉತ್ತಮ ಶ್ಲೋಕ ಅಂತ ಹೇಳುವುದು. ಅಂತಹ ಉತ್ತಮ ಶ್ಲೋಕಾಯ ನಮಃ. ಷಡ್ಗುಣೈಶ್ವರ್ಯ ಸಂಪನ್ನನಾದ, ಎಲ್ಲ ಗುಣಗಳಿಂದಲೂ ಹೇಳಿಕೊಳ್ಳಿಕ್ಕೆ ಯೋಗ್ಯವಾದ ನಡೆಗಳನ್ನೇ ತೋರಿಸಿದ ಅವನಿಗೆ ನಮಸ್ಕಾರ. ಇದು ಬಾಲಕಾಂಡದಲ್ಲಿ ಬಂದಂತಹ ಪ್ರಧಾನವಾದ ಸಂಗತಿ. ಅಂದರೆ ರಾಮಚಂದ್ರ ಬಲವನ್ನೂ ಪ್ರಚುರಪಡಿಸಿದಂತಹ ಕಾಂಡ ಅನ್ನುವ ದೃಷ್ಟದಿಂದ. ಬಾಲಕಾಂಡ ಅಂದರೆ ಬಾಲ್ಯ ಇಲ್ಲವೇ ಇಲ್ಲ ಅಲ್ಲಿ, ಆದರೆ ಬಲಕಾಂಡ ಅಂತ ಹೇಳಬೇಕಿತ್ತಲ್ವಾ ಅಂತ. ಹೌದು, ಬಲಕಾಂಡವೇ ಬಾಲಕಾಂಡ. ಬಲ ಸಂಬಂಧಿಯ ರಾಮಚಂದ್ರ ಬಾಲ ಅಲ್ವೇ ಅಲ್ಲ. ಅದು ನಮಗೆ ಆಚಾರ್ಯರು ಹೇಳುವಾಗಲೂ ಅದು ಲೋಕದ ದೃಷ್ಟಿಯಿಂದ ಬೆಳೆದ್ರು ಅಂತ ಹೇಳ್ತಾರೆ. ಅದು ನಮಗೆ ಕಾಣಲಿಕ್ಕೆ ಬೆಳೆದಂತೆ ದೊಡ್ಡವರಾದಂತೆ ಕಾಣಿಸಿಕೊಂಡ್ರು ಹೊರತು ಅವರು ಬೆಳೆಯುವುದು ಅಂತ ಎಲ್ಲಿದೆ? ಈಗ ನಾವು ಚಂದ್ರ ದಿವಸಕ್ಕೆ ಬೆಳೆಯಿತು ಅಂತ ಹೇಳಿದರೆ ಏನರ್ಥ? ಚಂದ್ರ ಬೆಳೆಯುವುದಲ್ಲ, ಚಂದ್ರನ ಬೆಳಕು ಹೆಚ್ಚಿದ್ದು ಕಾಣುವುದು ನಮಗೆ. ಹಾಗೆಯೇ ಭಗವಂತ ಯಾವಾಗಲೂ ಇದ್ದೇ ಇರ್ತಾನೆ, ಯಾವಾಗಲೂ ಬೆಳೆದೇ ಇರ್ತಾನೆ. ಲೋಕದ ದೃಷ್ಟಿಯಿಂದ ನಮ್ಮ ದೃಷ್ಟಿಗೆ ಹಾಗೆ ಕಾಣುವುದು ಚಂದ್ರ. ಆದರೆ ನಮ್ಗೆ ಗೊತ್ತಿದೆ, ಅದು ಅಮಾವಾಸ್ಯೆ ದಿವಸವು ಚಂದ್ರ ಇಲ್ಲದೆ ಇರುತ್ತಾ? ಚಂದ್ರ ಇದೆ, ನಮಗೆ ಬೆಳಕು ಕಾಣುವ ಜಾಗ ಇಲ್ಲ ಅಲ್ಲಿ. ಯಾಕೆಂದ್ರೆ ಅದು ಇನ್ನೊಂದು ಮುಖದ ಕಡೆಯ ಬೆಳಕು ಮಾತ್ರ ನಮಗೆ ಕಾಣಿಸ್ತಾ ಇಲ್ಲ, ಒಂದು ಮುಖದ ಕಡೆಗೆ ಕತ್ತಲೇ ಇದೆ ಅಂತ ಅನ್ನೋದು ಹೇಗೋ ಹಾಗೆ ಭಗವಂತ ಕೇವಲ ಬೆಳೆದಂತೆ ಕಾಣಿಸಿಕೊಂಡ ಅನ್ನುವ ದೃಷ್ಟಿಯಿಂದ ಬಲವನ್ನು ಹೇಳುವ ಬಾಲಕಾಂಡ ಅದು ಅವನ ಉತ್ತಮತೆಯನ್ನು ಹೇಳುವಂಥದ್ದು. ಆರ್ಯ ಲಕ್ಷಣ ಶೀಲವು ವ್ರತಾಯ, ಈಗ ಹೇಳಿದ ಕಥೆ. ಎಂಥ ಆರ್ಯ ಗುಣವನ್ನು ರಾಮಚಂದ್ರ ತೋರಿಸಿದ. ಬೇರೆ ಯಾರಾದರೂ ಆಗಿದ್ದರೆ ಜಗಳ ಆಗ್ತಿತ್ತು. ನನಗೆ ಬೇಕೇ ಬೇಕು ಸಿಂಹಾಸನ, ದೊಡ್ಡವನು, ಜ್ಯೇಷ್ಠ ನಾನು, ನನಗೆ ಕೊಡದೇ ಇರುವುದು ಅಂದರೆ ಏನರ್ಥ? ಗಲಾಟೆ ಮಾಡಿದ್ರು ನ್ಯಾಯವಾಗಿ ನನಗೆ ಸಿಗಬೇಕಾದನ್ನು ಕೇಳ್ತಾ ಇದ್ದೇನಷ್ಟೇ. ನೀವೇನೋ ಮಾತಾಡಿಕೊಂಡ್ರೆ ಅದಕ್ಕೆ ನಾನೇನು ಜವಾಬ್ದಾರಿ? ನನಗೆ ನೀವು ನಿನ್ನೆ ಘೋಷಣೆ ಮಾಡಿ ಆಗಿದೆ ತಾನೇ, ಇವತ್ತು ನೀವು ನಾನು ಕೊಡಬೇಕು ಅಂತ ಹೇಳಿದನ್ನು ಕೊಡಬೇಕಷ್ಟೇ. ಬಾಂಡ್ ಪೇಪರ್ ಪ್ರಕಾರ ನೀವು ಏನು ಬೇರೆ ಮಾತಾಡಿ, ನನಗೆ ಸಿಗಬೇಕಷ್ಟೇ. ಹೇಗೂ ಮಾತಾಡ್ಬೋದಿತ್ತು. ಆದರೆ ಯೋಚನೆ ಮಾಡಿದ್ದು ತನ್ನ ತಂದೆಯ ಮಾತು ಉಳಿಬೇಕು ಅಂತ. ಅದಕ್ಕೋಸ್ಕರ ಎಲ್ಲರನ್ನೂ ಕನ್ವಿನ್ಸ್ ಮಾಡ್ತಾನೆ. ಯೋಚನೆ ಮಾಡಿ, ಕೈಕೇಯಿ ಒಬ್ಬಳಿಗೋಸ್ಕರ, ತಂದೆಯ ಮಾತನ್ನು ಉಳಿಸುವುದಕ್ಕೋಸ್ಕರ ಕೌಸಲ್ಯಗೆ ಇಷ್ಟ ಇರುವುದಿಲ್ಲ, ಸುಮಿತ್ರೆಗೆ ಇಷ್ಟ ಇರುವುದಿಲ್ಲ, ಸೀತೆಗೆ ಇಷ್ಟ ಇರುವುದಿಲ್ಲ, ಲಕ್ಷ್ಮಣ ಅಂತೂ ಜಗಳನೇ ಆಡ್ತಾನೆ. ಸೀತೆಗೆ ಇಷ್ಟ ಇರುವುದಿಲ್ಲ ಅಂದರೆ ಬಿಟ್ಟು ಹೋಗೋದ್ರ ಬಗ್ಗೆ ಅವಳು ಏನು ಹೇಳುವುದಿಲ್ಲ. ಆದರೂ ನಾನು ನಿನ್ನ ಜೊತೆಗಿರ್ತೇನೆ, ಇಲ್ಲಿ ಇರುವುದಿಲ್ಲ ಅಂತ ಅವಳನ್ನು ಮಾತಾಡಿಸ್ಬೇಕಾಗತ್ತೆ. ನೀನು ಇಲ್ಲಿ ಇರಬೇಕು ಅಂತ ತುಂಬ ಸರ್ತಿ ಹೇಳ್ತಾನೆ. ಆ ಭಾಗ ತುಂಬ ಚೆನ್ನಾಗಿದೆ, ಇಬ್ಬರ ಜಗಳ, ಹುಸಿ ಮುನಿಸಿನ ಜಗಳ. ಅಂದರೆ ಈ ರೀತಿ ಎಲ್ಲರತ್ರನೂ ಒಬ್ಬ ಅಣ್ಣನಾಗಿ, ತಂದೆಯಾಗಿ, ತಮ್ಮನಾಗಿ ಯಾವ ಪಾತ್ರಗಳಲ್ಲಿ ನಿರ್ವಹಣೆ ಮಾಡಬೇಕಿತ್ತೋ ಅದೆಲ್ಲವನ್ನೂ ಶೀಲವ್ರತಾಯ, ಚೆನ್ನಾದ ಶೀಲವನ್ನು ತೋರಿಸಿಕೊಟ್ಟಂತಹ ರಾಮಚಂದ್ರನ ಕಥೆಯನ್ನು ಈ ಮೊದಲ 2ನೆಯ ಕಾಂಡದ ಅಯೋಧ್ಯಾಕಾಂಡದಲ್ಲಿ ನಾವು ನೋಡ್ತೇವೆ. ಅದು ಅವನ ಆರ್ಯ ಲಕ್ಷಣವನ್ನು ಹೇಳುವ, ವ್ಯಕ್ತಿತ್ವವನ್ನು ಹೇಳುವ ಕಾಂಡವಾಗಿ, ಪದವಾಗಿ ಇಲ್ಲಿ ಬಂದಿದೆ. ನಮಃ ಉಪಾಶ್ರಿತಾತ್ಮನೇ. ಅರಣ್ಯಕಾಂಡದಲ್ಲಿ ಎಲ್ಲ ಋಷಿಗಳು ಅವನನ್ನೇ ಕೇಳಿಕೊಳ್ತಾರೆ. ಬಹಳ ಚೆನ್ನಾಗಿದೆ ಆ ಪ್ರಾರ್ಥನೆಗಳು. ನಮಗೆ ನೀನು ಹೊರತಾಗಿ ಇನ್ಯಾರೂ ಕೂಡ ಗತಿ ಇಲ್ಲ ರಾಮಚಂದ್ರ, ನೀನೇ ನಮಗೆ ಸಮಸ್ತ, ನಮ್ಮ ಬದುಕಿನ ಎಲ್ಲದಕ್ಕೂ ಉದ್ಧಾರವಾಡುವವನು ನೀನು ಅಂತ ನಾವು ನಂಬಿದ್ದೇವೆ. ಹಾಗಾಗಿಯೇ ಖರದೂಷಣ, ತ್ರಿಶರ ಮೊದಲಾದಂತಹ 14,000 ದೊಡ್ಡ ರಕ್ಕಸರ ಪಡೆಯನ್ನು ಸಂಹಾರ ಮಾಡಿ ಅವರಿಗೆಲ್ಲರಿಗೂ ನೆಮ್ಮದಿಯನ್ನು ಉಣಿಸ್ತಾನೆ. ಹಾಗಾಗಿ ಉಪಾಶ್ರಿತಾತ್ಮನೆ, ಯಾರು ತನ್ನನ್ನು ಉಪಾಶ್ರಯ ಮಾಡಿದ್ದಾರೋ, ರಕ್ಷಣೆಗೆ ಬೇಕು ಅಂತ ಕೇಳಿದ್ದಾರೋ ಅವರಿಗೆ ಆತ್ಮವೆನಿಸಿ, ಅವರಿಗೆ ಆತ್ಮೀಯನೆನಿಸಿ, ಅವರಿಗೆ ಹತ್ತಿರದವನು ಎನಿಸಿ ಭಗವಂತ ಅವರನ್ನು ಉದ್ಧರಿಸಿದ್ದಾನೆ. ನಮಃ ಉಪಾಸಿತ ಲೋಕಾಯ. ಉಪಾಸನೆ ಮಾಡುವವರು ಯಾರು? ಮುಖ್ಯ ಹನುಮಂತ ಬಂದು ಅಲ್ಲಿ ಕೇಳ್ತಾನೆ ರಾಮಚಂದ್ರನ ಹತ್ರ, ಯಾರು ನೀವು, ಎತ್ತ ಬಂದ್ರಿ, ಏನು ಅಂತ. ಆಗ ಮಾತಾಡಿದಾಗ ರಾಮಚಂದ್ರ ಹೇಳ್ತಾನೆ, ಇಂಥ ಒಬ್ಬ ಲಕ್ಷಣವಂತ ದೂತ ಇದ್ದರೆ ಯಾವ ರಾಜ ತಾನೇ ಮೆರೆಯುವುದಿಲ್ಲ. ಎಂಥ ವ್ಯಕ್ತಿ ಆದರೂ ಕೂಡ, ಅವನು ಎಷ್ಟು ದೊಡ್ಡ ಪ್ರಧಾನಮಂತ್ರಿ ಆಗಿರಲಿ, ಅವನ ಕೈ ಕೆಳಗೆ ಇರುವ 4 ಜನ ಗಟ್ಟಿಮುಟ್ಟಿನ ಜನ ಇದ್ದರೆ ಆಡಳಿತ ಚೆನ್ನಾಗಿ ನಡೆದು ಹೋಗುತ್ತೆ. ಅಕಸ್ಮಾತು ಅಲ್ಲಿ ಅವನ ಸುತ್ತ ಇರುವವರು ಅಂಥವರೇ ದಡ್ಡರೇ ಸೇರಿಕೊಂಡು ಬಿಟ್ಟರೆ ದೇಶ ಗಬ್ಬೆದ್ದು ಹೋಗುತ್ತೆ. ಆದರೆ ಇಲ್ಲಿ ಹಾಗಾಗಿಲ್ಲ. ಮತ್ತೆ ಸುಗ್ರೀವನು ಅವನನ್ನು ತುಂಬ ಪ್ರೀತಿಸ್ತಾನೆ. ಹಾಗೆ ನೋಡಿದರೆ ವಾಲಿಯು ಪ್ರೀತಿಸುವವನೇ ಆಗಿದ್ದ. ಆದರೆ ಅವನ ಅಧರ್ಮದ ಕಾರಣದಿಂದಾಗಿ ಅವನ ಪ್ರಾಣ ಹೋಯಿತು. ಬಿಟ್ಟರೆ ಯಾರೆಲ್ಲ ಆ ಘಟನೆಯಲ್ಲಿ ಬಂದಿದ್ದಾರೋ ಅವರು ಎಲ್ಲರೂ ರಾಮಚಂದ್ರನ ಅತ್ಯಂತ ಉಪಾಸನೆಯನ್ನು ಮಾಡುವುದಕ್ಕೆ ಇಷ್ಟಪಡುವಂತಹ ಕಥೆ ಆ ಸುತ್ತ ಓಡಾಡುತ್ತೆ. ಅದರಿಂದಾಗಿ ನಮಃ ಉಪಾಸಿತ ಲೋಕಾಯ. ಅಂದರೆ ಯೋಚನೆ ಮಾಡಿ, ಮನುಷ್ಯರು ಪ್ರೀತಿಸುವುದು ಅಂತನ್ನೋದು ಅವರಿಗೆ ಜ್ಞಾನ ಇತ್ತು, ಇನ್ನೇನೋ ಹೇಳಬಹುದು. ಆದರೆ ಇಲ್ಲಿ ಕಪಿವರ್ಗವೂ ಕೂಡ ರಾಮನನ್ನು ಉಪಾಸನೆ ಮಾಡುತ್ತೆ ಅಂದರೆ ಎಷ್ಟು ಗುಣ ಅದು! 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 16 ಲಕ್ಷ ಅಲ್ಲ, 16 ಕೋಟಿಯೂ ಅಲ್ಲ,
ಆ ಲೆಕ್ಕಾಚಾರ ಹೇಳಿದರೆ ಅಲ್ಲಿ ಹೇಳುವುದು ಪರಾರ್ಧ ಅಂತ ಹೇಳುವಾಗ ಒಂದಾದ್ಮೇಲೆ 17 ಸೊನ್ನೆ ಹಾಕಬೇಕು. ಇಂಥ ಪರಾರ್ಧಗಳು 17 ಸೊನ್ನೆ ಉಳ್ಳಂತಹ ಸೇನೆಯನ್ನ ಹೊತ್ತು ಬಂದವರು ಕೋಟಿ ಜನ ಇದ್ದಾರೆ. ಯೋಚನೆ ಮಾಡಿ, ಆ ಕೋಟಿಗೆ ಮತ್ತೆ 17 ಸೊನ್ನೆ ಸೇರಿಸಬೇಕು. ಇವೆಲ್ಲ ಸೇರಿದ ಸುಮಾರು 60 ಸೊನ್ನೆ ಹಾಕುವಷ್ಟು ದೊಡ್ಡ ಮಟ್ಟದ ಸೈನ್ಯ ರಾಮನಿಗಾಗಿ ಪ್ರತಿ ಹೆಜ್ಜೆಯಲ್ಲೂ ರಾಮನಿಗೋಸ್ಕರ ಬಂದಿದ್ದೇವೆ. ಅದರಲ್ಲೂ ಅಂಗದನೂ ಹೇಳ್ಬಿಡ್ತಾನೆ ಕೊನೆಗೆ ತನ್ನ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ, ರಾಮ ನನ್ನನ್ನು ಯುವರಾಜ್ಯ ಪದವಿಯಲ್ಲಿ ಕೂಡಿಸಿದ ಹೊರತು ಸುಗ್ರೀವ ಏನು ಮಾಡಿದ್ದಲ್ಲ ಅಂತ ಅವನಿಗೆ ಕೋಪ ಇರುತ್ತೆ. ಆದರೆ ಅಲ್ಲೂ ಕೂಡ ರಾಮಚಂದ್ರನನ್ನು ಬಿಟ್ಟುಕೊಡಲ್ಲ. ರಾಮಚಂದ್ರ ಇದ್ದದ್ರಿಂದ ಇಷ್ಟೆಲ್ಲ ಅವನ ಕೋಪಕ್ಕೆ ಮಣಿದು ಸುಗ್ರೀವ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಅದು ಅವನದ್ದೇ ದೃಷ್ಟಿಕೋನ, ಅದು ಸುಗ್ರೀವನ ನಿಜವಾದ ರೂಪ ಅಲ್ಲ. ಅವನಿಗೆ ಕೋಪ ಇತ್ತೊಂದು, ತನ್ನ ತಂದೆಯನ್ನು ಕೊಂದ ಕೋಪ. ಅದು ಎಲ್ಲಿಯಾದರೂ ಒಂದು ಕಡೆ ವ್ಯಕ್ತ ಆಗುತ್ತೆ ಅನ್ನೋ ಥರ ಅದೊಂದು ತೋರಿಸಿದ ರೀತಿ ರಾಮಾಯಣ ಬಹಳ ಚಂದ. ಎಷ್ಟೇ ಒಂದು ರೀತಿಯಿಂದ ಹೊರಗಿನಿಂದ ಆಗುವ ಘಟನೆ ಸರಿ ಇದೆ ಅಂತ ತೋರಿಸಿದ್ರು, ಒಳಗೆಲ್ಲೋ ಮಿಸುಕಾಡುವ ಒಂದು ಹೊಗೆ ಇದ್ದೇ ಇರುತ್ತೆ. ಅದನ್ನು ಪರಿಹಾರ ಮಾಡಬೇಕಾದ್ರೆ ಮತ್ತೆ ಹನುಮಂತನೇ ಬರಬೇಕಾಯ್ತು. ಅವನು ಬಹಳ ಜಾಣತನದಿಂದ ಅದನ್ನು ಪರಿಹಾರ ಮಾಡಿಬಿಡ್ತಾನೆ. ಸ್ಪ್ಲಿಟ್ಟೇ ಆಗುವುದು ಅಂತ ಆಗುತ್ತೆ ಕಪಿ ಸೈನ್ಯ, ಆದರೆ ಅದನ್ನು ಹನುಮಂತ ನಿಂತು ನಿಲ್ಲಿಸ್ತಾನೆ. ಇದು ಅಲ್ಲ ನೀವು ಮಾಡ್ತಾ ಇರುವ ರೀತಿ ಅಂತ. ಹಾಗಾಗಿ ಉಪಾಸನೆಗೆ ಯೋಗ್ಯವಾದಂಥ ಎಲ್ಲ ಜೀವಗಳಿಂದ, ಕಪಿಗಳಿಂದ, ಕರಡಿಗಳಿಂದ, ಸಣ್ಣ ಸಣ್ಣ ಬೇರೆ ಥರದ, ಅದರಲ್ಲೂ ಬರೆ ಬಗೆಯ ಕಪಿಗಳನ್ನು ಹೇಳ್ತಾರೆ. ಕಪಿ ಅಂದರೆ ನಮಗೊಂದು ಬಾಲ ಕೈ ಇರುವ ಮೂತಿಯ ಪ್ರಾಣಿ ಮಾತ್ರ ನೆನಪಾಗುತ್ತೆ. ಅದರಲ್ಲಿ 10 ಥರದ ಕಪಿ ಸ್ವರೂಪ, ಗೋಲಾಂಗುಲ ಬೇರೆ, ರಿಕ್ಷ ಬೇರೆ, ರಿಕ್ಷ ಅಂದರೆ ಕರಡಿ, ಅದೇ ಥರದ 10 ಥರದ ಕಪಿಗಳ ಪ್ರಭೇದಗಳನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಹೇಗಿರ್ತಾರೆ. ಕೆಲವು ಮೂತಿ ಕಪ್ಪಿರುತ್ತೆ, ಕೆಲವು ಬೆಳ್ಳಗಿರುತ್ತೆ, ಕೆಲವು ಬಾಲದಲ್ಲಿ ಹಸುವಿನ ಗೊಂಡೆ ಹಾಗೆ ಅದರದ್ದು ತುದಿ ಇರುತ್ತೆ, ಇನ್ನು ಕೆಲವು ಉದ್ದ ಬಾಲ ಇರುತ್ತೆ, ಕೆಲವು ಸುರುಳಿ ಕಟ್ಟಿದ ಬಾಲ ಇರುತ್ತೆ, ಕೆಲವು ಮುಖದಲ್ಲಿ ಪೂರ್ತಿ ಕೇಸರ ಇರುತ್ತೆ. ಇಂಥದ್ದು ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ಹೀಗೆ ಇಂಥ ಎಲ್ಲ ಥರದ ಪ್ರಾಣಿಗಳಿಂದಲೂ ಉಪಾಸನೆಗೊಂಡವ ನಮ ಸಾಧುವಾದ ನಿಕರ್ಷಣಾಯ. ಹನುಮಂತ ಹೋಗಿ ಸೀತೆಯ ಬಳಿ ಚಂದದ ವಾದ ಮಾಡ್ತಾನೆ ರಾಮಚಂದ್ರನ ಸ್ವರೂಪದ ಬಗ್ಗೆ. ವಾದ ಅಂದರೆ ಇಲ್ಲಿ ವಾಗ್ವಾದ ಅಲ್ಲ, ವಾದ ಅಂದರೆ ಸೀತೆಯನ್ನು ತನ್ನ ಕಡೆಗೆ ಸೆಳೆಯಬೇಕು ಅನ್ನುವ ದೃಷ್ಟಿಯಿಂದ. ಯಾಕೆಂದರೆ ರಾವಣ ಅಲ್ಲಿ ಬಂದಾಗ ಅವನು ಬೇರೆ ಬೇರೆ ರೂಪಗಳಿಂದ ಆಕೆಯನ್ನು ಒಲಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ ಹಾಗೆ ಇದೂ ಒಂದು ಓಲೈಕೆಯ ದಾರಿ ಆಗಿರಬಹುದಾ ಅಂತ ಸೀತೆ ಸಂದೇಹ ಪಡಬಾರದು. ಅದಕ್ಕೋಸ್ಕರ ಅವಳೊಬ್ಬಳಲ್ಲಿ ರಾಮ ಅಂತ ಹೇಳ್ತಾ ಇದ್ದವಳು. ಅದೇ ರೀತಿ ರಾಮಚಂದ್ರನ ಇಡೀ ಆರಂಭದಿಂದ ಹೇಳಿದ ಕಥೆ ಅವಳಿಗೆ ಆಶ್ಚರ್ಯ ಏನಾಯಿತು ಅಂದರೆ, ಸೀತೆಯ ಸಂಬಂಧ ಇರುವ ತನಕದ ಕಥೆ ಅವಳಿಗೆ ಗೊತ್ತಿದೆ, ಆಮೇಲೆ ರಾಮಂದೇನಾಯಿತು ಗೊತ್ತಿಲ್ಲ. ಆ ನಂತರದ ಕಥೆಯನ್ನು ಸುಗ್ರೀವ ಅಂತ ಒಬ್ಬ ಸಿಕ್ಕಿದ, ಅಲ್ಲಿ ಅವನ ಭೇಟಿ ಆಯಿತು, ಅವರ ಭೇಟಿಯಿಂದಾಗಿ ಮುಂದೆ ವಾಲಿಯ ನಿಗ್ರಹ ಆಯಿತು. ಈ ಕಥೆ ಕೇಳುವಾಗ ಇದು ಮುಂದುವರೆದ ಕಥೆ, ಅಂದರೆ ರಾಮನ ಬಗ್ಗೆ ಈ ಸುದ್ದಿ ಗೊತ್ತಿಲ್ಲದ್ದು, ಅಂದರೆ ಸಾಧುವಾದ. ಆ ವಿಷಯಕ್ಕೆ ಅಲ್ಲಿ ಯಾವುದು ಅಗತ್ಯ ಇದೆಯೋ ಆ ವಿಷಯವನ್ನೇ ಹೇಳುವ ಮೂಲಕ ಆಕೆಯ ಮನಸ್ಸನ್ನು ನಿಕರ್ಷಣ, ತನ್ನ ಕಡೆಗೆ ಸೆಳೆಯುವ ಮೂಲಕ ಅವಳಿಗೆ ಧೈರ್ಯವನ್ನು ತುಂಬಿದ. ಇನ್ನೊಂದು, ರಾವಣನ ಎದುರುಗಡೆ ಬಂದು ನಚೇತ್ ಪ್ರದಾಸಸಿತ್ವರಂ, ಒಂದು ವೇಳೆ ನೀನು ತ್ವರೆಯಿಂದ ಸೀತೆಯನ್ನು ರಾಮಚಂದ್ರನಿಗೆ ಒಪ್ಪಿಸುವುದಿಲ್ಲ ಅಂತಾದರೆ ಪುತ್ರ ಮಿತ್ರ ಬಾಂಧವರೊಂದಿಗೆ ಕೂಡಿ ನೀನು ವಿನಾಶಂ ಆಶು ಯಾಸ್ಯಸಿ, ಅಂದರೆ ಅಲ್ಲಿಯೂ ಕೂಡ ನಿನಗೆ ಒಳ್ಳೇದು ಯಾವುದು ಅಂತನ್ನುವ ಮಾತನ್ನು ಅವನಿಗೆ ಹೇಳಿದ. ದೂತ ಅಂತ ಅಂದ ತಕ್ಷಣ ಕಳ್ಳತನಿಂದ ಬಂದು ಹೋದ ಅಂತ ಆಗಬಾರ್ದು. ಇದು ರಾಮನ ಹೆಗ್ಗಳಿಕೆಗೆ ಒಂದು ಧಕ್ಕೆ ಬರುತ್ತೆ. ಅದರಿಂದಾಗಿ ನಾನು ಬಂದು ಹೋದ ಸುದ್ದಿಯನ್ನು ತಿಳಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ಹೋಗಿ ನಿಂತು ಮಾತಾಡಿದ. ಅದು ಸಿಕ್ಕಿ ಹಾಕಿಕೊಂಡ ಸಂಗತಿಯನ್ನು ಗರುಡ ಪುರಾಣ ಬಹಳ ಚೆನ್ನಾಗಿ ಹೇಳುತ್ತೆ. ನಮಗೆ ಕಥೆಯಲ್ಲಿ ಗೊತ್ತಿದೆ, ಅವನು ಇಂದ್ರಜಿತ್ ಬಂದ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಅಂತ. ಆದರೆ ಪ್ರಯೋಗ ಮಾಡಿದಾಗಲೂ ಅಲ್ಲಿ ಗರುಡ ಪುರಾಣ ಹೇಳುವಂಥದ್ದೇನು ಅಂತಂದರೆ, ಹತ್ವಾಕ್ಷಂ ರಾಕ್ಷಸಾಂಶ್ಚಾನ್ಯಾನ್ ಬಂಧನಂ ಸ್ವಯಂ ಆಗತಃ, ತಾನೇ ಸ್ವಯಂ ಬಂಧನಕ್ಕೆ ಇಳಿದ ಅಂತ ಒಪ್ಪಿಕೊಂಡ. ಯಾಕೆಂದರೆ ರಾವಣನ ಹತ್ರ ಹೋಗಬೇಕು, ನಾನೀಗ ಹೋಗಿ ಮಾತಾಡಬೇಕು. ಹನುಮಂತನ ಪ್ರಯಾಣ ಮೊದಲಿತ್ತಲ್ಲ ಹುಡುಕಾಟ, ಅದು ಸೀತೆ ಸಿಗಲಿಲ್ಲ ಅಂತ ಎಲ್ಲಿಯ ತನಕ ಇತ್ತೋ ನಾವನ್ಕೊಂಡದ್ದು ಸೀತೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅದು ವ್ಯರ್ಥ ಅಲ್ಲ ಹುಡುಕಾಟ ಹನುಮಂತನದ್ದು. ಅವನು ಎಲ್ಲೆಲ್ಲಿ ನೋಡ್ಕೊಂಡು ಬಂದಿದ್ದಾನೆ ಅಲ್ಲಿ ಎಲ್ಲ ಕಡೆಯಲ್ಲೂ ಯಾವ ದಿಕ್ಕಿನಲ್ಲಿ ಎಷ್ಟು ಬಾಗಿಲುಗಳು, ಎಷ್ಟು ಸೈನಿಕರು, ಏನೇನು ಆಯುಧಗಳು, ಅವ್ರು ಎಲ್ಲಿಂದ ಹೊರಗೆ ಬರ್ತಾರೆ, ಅಲ್ಲಿ ಆ ದಿಕ್ಕಿನಿಂದ ಹೊರಗೆ ಬರೋರ ಹತ್ರ ಎಂಥ ಆಯುಧ ಇರುತ್ತೆ, ನಾವು ಹೊರಗೆ ಬಂದಾಗ ಅವರನ್ನು ಎದುರಿಸಲಿಕ್ಕೆ ನಮ್ಮ ಕಡೆಯಿಂದ ಎಂಥ ಆಯುಧ ಸಿದ್ಧಪಡಿಸಿಕೊಳ್ಳಬೇಕು, ಈ ಎಲ್ಲ ಅಂಶಗಳನ್ನು ಮುಂದೆ ಯುದ್ಧಕಾಂಡದ ಆರಂಭದಲ್ಲಿ 4 ದಿಕ್ಕುಗಳಿಗೆ ಸೈನ್ಯವನ್ನು, ಕಪಿಗಳನ್ನು ಕಳುಹಿಸುವಾಗ ಆಯಾ ದಿಕ್ಕಿನಿಂದ ಆಗುವಂತಹ ಅಪಾಯದ ಎಚ್ಚರಿಕೆಯನ್ನು ವಿಭೀಷಣನ ಜೊತೆಗೆ ಹನುಮಂತ ಕೊಟ್ಟು ಎಚ್ಚರಿಸ್ತಾನೆ. ಅಂದರೆ ಇದು ಹನುಮಂತನ ಪ್ರತಿಯೊಂದು ನಡೆಯೂ ವ್ಯರ್ಥ ಆಗುವುದಿಲ್ಲ ಅನ್ನೋದಕ್ಕೆ.
ಕೇವಲ ಸೀತೆಯನ್ನು ಹುಡುಕೋದಷ್ಟರಲ್ಲಿ ನಮ್ದೇನು ಅಂದರೆ ಹೋದ ಪುಟ್ಟ ಬಂದ ಪುಟ್ಟ, ನಮ್ಗೆ ಹೇಳಿದ ಕೆಲಸ ಅದೊಂದೇ, ಅದನ್ನು ಬಿಟ್ಟು ಆಚೆ ಈಚೆಗೆ ಏನೂ ಮಾಡಲಿಕ್ಕಿಲ್ಲ. ಆದರೆ ಹನುಮಂತ ಅಂಥದ್ದಾಗಲಿಲ್ಲ. ಹಾಗಾಗಿ ನಮಃ ಸಾಧುವಾದ ನಿಕರ್ಷಣಾಯ, ರಾವಣನನ್ನು ಎಚ್ಚರಿಸಿದ ಒಳ್ಳೆಯ ಮಾತಿನಿಂದ. ಬಂದ ದಾರಿಗೆ ನೀನು ಈಗ ಸೀತೆಯನ್ನು ಬಿಟ್ಟುಕೊಟ್ಟಿ ಅಂತಂದರೆ ಬದುಕಲಿಕ್ಕಾಗುತ್ತೆ. ಅಲ್ಲ, ಇದೇನು ಸರಿ, ವಾಲಿಗಾಗುವಾಗ ಏನು ಎಚ್ಚರಿಕೆ ಕೊಡಲಿಲ್ಲ, ಹಿಂದಿನಿಂದ ಹೊಡೆದಿದ್ದು. ಅವನಿಗಿಂತ ಕೆಟ್ಟವನು, ಸೀತೆಯನ್ನು ಸ್ವತಃ ಎಳ್ಕೊಂಡು ಹೋದನು. ನೀನು ಸೀತೆಗೆ ಏನು ಸಂಬಂಧವೇ ಇಲ್ಲ, ವಾಲಿಗಿಂತ ಪೂರ್ತಿ ಬೇರೆಯೇ ರೀತಿಯಾದ ತಪ್ಪು ಮಾಡಿರುವಂಥವನು. ಈ ಅನೇಕ ರೀತಿಯ ಹೆಣ್ಣುಮಕ್ಕಳನ್ನು ತೊಂದರೆ ಮಾಡಿದ್ದಾನೆ, ಸಂಪತ್ತುಗಳನ್ನು ಅಪಹರಿಸಿದ್ದಾನೆ. ಇವನ ಹತ್ರ ನೀವು ವಾದ ಮಾಡಿದ್ರಿ. ಯಾಕೆಂದರೆ ನಮಗೊಂದು ಗುಟ್ಟು ಗೊತ್ತು, ಏನು ಅಂದರೆ ಅವನು ಬ್ರಾಹ್ಮಣ, ಅದಕ್ಕೆ ಅವನಿಗೆ ನೀವು ಒಂದು ಎಚ್ಚರಿಕೆ ಕೊಟ್ರಿ. ಆದರೆ ವಾಲಿ ಪಾಪ, ಅವನು ಒಂದು ಪ್ರಾಣಿ, ಅವನನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೀಗೊಂದು ವಾದ ಇದೆ. ಆಶ್ಚರ್ಯ ಏನು ಅಂದರೆ ಅಲ್ಲಿ ಗಮನಿಸಬೇಕಾದದ್ದು, ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸಸಿ ಅಂತ ಎಚ್ಚರ ಕೊಟ್ಟಿದ್ದು ಹನುಮಂತ. ನೀನು ಹಾಳಾಗೋಗು, ನಿನ್ನ ಬಗ್ಗೆ ಯಾರಿಗೂ ಕೇರೆ ಇಲ್ಲ, ಬೇಕಾಗಿಲ್ಲ, ನಿನ್ನ ಭೂಮಿಗೆ ಇದ್ದಷ್ಟು ಭಾರನೆ. ಆದರೆ ನಿನ್ನನ್ನು ನಂಬಿಕೊಂಡ ಅನೇಕ ಜನ, ನಿನ್ನ ಹೆಂಡತಿ ನಿನ್ನಿಂದಾಗಿ ಮಾಂಗಲ್ಯವನ್ನು ಉಳಿಸಿಕೊಂಡವಳು, ನಿನ್ನಿಂದಾಗಿ ಅನೇಕ ಜನ ತಮ್ಮ ಬದುಕನ್ನು, ನಿರಪರಾಧಿಗಳು ನಿನ್ನ ಅಡಿಯಾಳಾಗಿರುವುದರಿಂದಾಗ ಅವರು ಸಾಯಬೇಕಾದ ಪ್ರಸಂಗ ಬರುತ್ತೆ. ಅದರಿಂದಾಗಿ ಅವರನ್ನೆಲ್ಲ ಉಳಿಸುವ ದೃಷ್ಟಿಯಿಂದ ಅಕಸ್ಮಾತ್ ಇವನೊಬ್ಬನ ಹೋರಾಟವನ್ನು ಮಾತ್ರ ಪ್ರತ್ಯೇಕವಾಗಿಸಿ ಉಳಿದವರನ್ನು ಉಳಿಸಬಹುದಲ್ವಾ ಅನ್ನುವ ಕಾರಣಕ್ಕೆ ಸಂಧಾನ ಮಾಡಿದ್ದು ಹೊರತು, ರಾವಣನ ಮೇಲೆ ಅತ್ಯಂತ ಪ್ರೀತಿ ಇದ್ದಿದ್ರೆ ಆಮೇಲೂ ಕೂಡ ಅವನನ್ನು ಹೊಡೆದು ಉಳಿಸಿದೆ, ಸೀತೆಯನ್ನು ಮಾತ್ರ ಕರ್ಕೊಂಡು ಬರುವಾಗ ಮಾಡ್ಬೋದಿತ್ತು. ಅದೇನು ಕಷ್ಟದ ಕೆಲಸ ಅಲ್ಲ. ಹಾಗಾಗಿ ನಮಃ ಸಾಧುವಾದ ನಿಕರ್ಷಣಾಯ, ಒಂದು ಎಚ್ಚರಿಕೆ ಕೊಡಬೇಕು ಅಂತ ಬಂದಾಗ ಹನುಮಂತ ಎಲ್ಲ ವಿಧದಿಂದಲೂ ಅವನನ್ನು ಎಚ್ಚರಿಸಿದ. ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ, ತನ್ನ ವೀರ್ಯ ಸಾಮರ್ಥ್ಯವನ್ನು ಆಯುಧದ ಮೂಲಕ ಹೇಗೆ ತೋರಿಸಬೇಕಿತ್ತೋ, ಬ್ರಹ್ಮಣ್ಯ ದೇವ ಅನ್ನುವ ಶಬ್ದ ರಾಮನ ಅಸಾಧಾರಣವಾದ ಗುಣವನ್ನು ಪರಿಚಯಿಸುವಂಥದ್ದು. ಬ್ರಹ್ಮ ಅಂದರೆ ವೇದಗಳು, ಬ್ರಹ್ಮಣ್ಯ ಅಂದರೆ ವೇದಗಳಿಂದ ಚೆನ್ನಾಗಿ ತಿಳಿಯಲ್ಪಡುವವನು ಅಂತ ಅರ್ಥಬ್ರಹ್ಮನಾಗಿ ಭಗವಂತ ಇರುವಂಥದ್ದು. ಅಂತಹ ಬ್ರಹ್ಮವನ್ನು ಚೆನ್ನಾಗಿ ನಮಗೆ ಅರ್ಥೈಸುವುದಕ್ಕೆ ರಾಮಚಂದ್ರನ ಸುಖಸಾರ ಮಹಾರ್ಣವಾಯ ಅಂತ ಏನು ಹೇಳಿದ್ರು ಅದರ ಪೂರ್ತಿ ಪರಿಚಯ ಆಗುವುದು ಯುದ್ಧಕಾಂಡದಲ್ಲಿ. ಹಾಗಾಗಿ ಆ ಹೊತ್ತಿಗೆ ಋಷಿಗಳು, ದೇವತೆಗಳು ಎಲ್ಲರೂ ಕೂಡ ಹೂಮಳೆಗರೆದು ರಾಮಚಂದ್ರನನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಣ್ಯ ದೇವ, ನಿನ್ನಿಂದಾಗಿ ಈ ಲೋಕದ, ಅದನ್ನವನು ಅರಣ್ಯಕಾಂಡದಲ್ಲೂ ಪ್ರತಿಜ್ಞೆ ಮಾಡಿ ಹೋಗ್ತಾನೆ. ಏನು ಅಂದರೆ, ನಾನು ಗೋಬ್ರಾಹ್ಮಣ ಹಿತಾರ್ಥಾಯ, ನಾನು ಗೋವಿಗೂ ಬ್ರಾಹ್ಮಣ್ಯಕ್ಕೂ ರಕ್ಷಣೆ ತರುವುದಕ್ಕೋಸ್ಕರ ಈ ಸೀತೆಯನ್ನು ಅಪಹರಿಸಿದಂತಹ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ಆದರೂ ನಾನು ಹೋಗಲೇಬೇಕು ಅಂತ. ಅಂದರೆ ಈ ರೀತಿ ಲೋಕದಲ್ಲಿ ಉಂಟಾದಂತಹ ವಿಪತ್ತುಗಳನ್ನು ಪರಿಹರಿಸುವುದಕ್ಕಾಗಿ ಬಂದ ಭಗವಂತ ಮಹಾಪುರುಷ ಅಂತ ಅನ್ನೋದು ಅವನ ಅಸಾಧಾರಣವಾದ ಸಾಮರ್ಥ್ಯವನ್ನು ಪ್ರಕಟಿಸಿದ ರೂಪ. ಮತ್ತು ಮುಂದೆದರಲ್ಲಿ ಮಹಾರಾಜಾಯ, 11,000 ವರ್ಷ ರಾಜ ಪದವಿಯಲ್ಲಿ ಕುಳಿತು ಸಾವಿರಾರು ಯಾಗಗಳನ್ನು ಮಾಡಿ ಅಶ್ವಮೇಧಗಳನ್ನು ನಡೆಸಿ ಕೊನೆಗೆ 99 ಮುಗಿದು ಒಂದು ಕೊನೆಯ ಯಾಗದ ಹೊತ್ತಿನಲ್ಲಿ ಊರಿನಲ್ಲಿ ಬಂದ ಸುದ್ದಿಯನ್ನು ಗಂಭೀರವಾಗಿ ಸ್ವೀಕರಿಸಬೇಕಾದ ಪರಿಸ್ಥಿತಿ ಬಂತು. ಯಾಕೆಂದರೆ ಎಲ್ಲರೂ ತಮ್ಮ ಮನೆಯಲ್ಲಿ ಏನಾದರೂ ಅವಘಡ ನಡೆದಾಗ ರಾಮಚಂದ್ರನನ್ನೇ ದೃಷ್ಟಾಂತ ಕೊಟ್ಟು ಅನ್ಯಾಯ ನಡೆಸುವುದಕ್ಕೆ ಒಂದು ಅವಕಾಶ ಇದೆ ಅನ್ನುವ ಕಾರಣಕ್ಕಾಗಿ ದಾರಿ ತಪ್ಪುವ. ಯಾಕೆಂದರೆ ರಾಜ ಹೇಗಿರ್ತಾನೋ ಜನರು ಅವರನ್ನು ಬೇಗ ಅನುಸರಿಸ್ತಾರೆ. ರಾಜನಲ್ಲಿ ಭಕ್ತಿ ಇದ್ದರೆ ತನ್ನಿಂದ ತಾನೇ ಪ್ರಜೆಗಳಲ್ಲೂ ಭಕ್ತಿ ಬರುತ್ತೆ. ರಾಜನಲ್ಲಿ ಭಕ್ತಿ ಇಲ್ಲ, ನಾಸ್ತಿಕ ಆಗಿಬಿಟ್ರೆ ನಾನು ಇದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ನೀವೇ ಸುತ್ತ ಒಂದು ಸರ್ತಿ ಲೆಕ್ಕ ಹಾಕಿ ನೋಡ್ತಾ ಬನ್ನಿ. ನಾಟಕದ ಭಕ್ತಿಯಾದರೂ ಕನಿಷ್ಠ ಪಕ್ಷ ಒಂದಿಷ್ಟು ಸಹ್ಯ, ಅದೂ ಇಲ್ಲದೆ ತೀರ ಮೊಂಡುವಾದವನ್ನು ವ್ಯಕ್ತಪಡಿಸುವವನ ಸುತ್ತಲೂ ಇರುವಂಥವ್ರು ಎಲ್ಲರೂ ಕೂಡ ಅವನಿಗಿಂತ ಹೆಚ್ಚು ಮೊಂಡರಾಗ್ತಾರೆ, ಅವನಿಗಿಂತ ಹೆಚ್ಚು ಭಯಾನಕರಾಗ್ತಾರೆ. ಅದರಿಂದಾಗಿ ಒಬ್ಬ ರಾಜನಾಗಿ ಕುಟುಂಬಕ್ಕಿಂತ ದೇಶ ಮುಖ್ಯ ಅನ್ನುವ ದೃಷ್ಟಿಯಿಂದ ಮಹಾರಾಜ ನಾನು. ಸೀತೆಯ ಗಂಡ ಅನ್ನೋದು ನನ್ನ ಕುಟುಂಬದೊಳಗೆ ಮಾತ್ರ, ಮಹಾರಾಜ ಅನ್ನೋದು ನನ್ನ ದೇಶಕ್ಕೆ ಸಂಬಂಧಪಟ್ಟಂತೆ ಇರಬೇಕಾದ ಕರ್ತವ್ಯ ಅದು. ಹಾಗಾಗಿ ತನ್ನ ರಾಜಪ್ರಜ್ಞೆಯನ್ನು ಉಳಿಸಿಕೊಂಡಾದ್ರಿಂದಾಗಿ ಮಹಾರಾಜಾಯ ನಮಃ ಅಂತ ಹೀಗೆ 7 ವಿಶಿಷ್ಟವಾದ ನಮಸ್ಕಾರಗಳನ್ನು ಹಾಕುವ ಮೂಲಕ 7 ಕಾಂಡದ ಚಿತ್ರಣವನ್ನು, ಇಡೀ ರಾಮಾಯಣದ ಚರಿತ್ರೆಯನ್ನು ನಮಗೆ ಭಾಗವತ ಹೇಳುತ್ತೆ. ಹಾಗಾಗಿ ನಮೋ ಭಗವತೆ ಉತ್ತಮ ಶ್ಲೋಕಾಯ, ನಮಃ ಆರ್ಯಲಕ್ಷಣ ಶೀಲವ್ರತಾಯ, ನಮಃ ಉಪಾಶ್ರಿತಾತ್ಮನೆ, ನಮಃ ಉಪಾಸಿತಲೋಕಾಯ, ನಮಃ ಸಾಧುವಾದ ನಿಕರ್ಷಣಾಯ, ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ. ಒಟ್ಟು ಈ ರಕ್ಷೋ ವಧೆಯನ್ನು ಮಾಡಲಿಕ್ಕೋಸ್ಕರ ಮಾತ್ರ ಬಂದದ್ದಲ್ಲ,
ಅದು ಭಾಗವತದ್ದೇ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅನ್ನುವ ಮಾತು ಕೂಡ ಇಲ್ಲೇ ಬಂದಿರೋದು. ಅಲ್ಲಿ ಒಂದು ಮುಂದೆ ಬಹಳ ಒಳ್ಳೆಯ ಮಾತಿದೆ. ಕುತೋನ್ಯಥಾ ಸ್ಯೂರಮತಃ ಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಸೀತೆಯ ಆಕೃತಿ ಅದನ್ನು ಕಳೆದುಕೊಂಡು ವ್ಯಸನ ಪಡುವುದು ಅಂತಂದರೆ ಏನರ್ಥ? ನಮಗೆ ಸೀತಾಕೃತಿಯ ಬಗ್ಗೆ ಮತ್ತೆ ಮತ್ತೆ ಸಂದೇಹ ಇದ್ದೇ ಇದೆ. ಏನು ಅಂದರೆ, ಆಕೃತಿ ಅಂತ ನೀವು ಹೇಗೆ ಹೇಳೋದು? ಆಚಾರ್ಯರು ಭೂಷಣ ನಿಧಿಧ ಭೂತ್ವ ಅಂತ ನಿರೂಪಣೆ ಮಾಡಿ ಅಲ್ಲಿ ಸೀತೆ ಹೊರಟು ಹೋಗಿದ್ದಾಳೆ ಕೈಲಾಸಕ್ಕೆ. ಅಲ್ಲಿ ಶಿವಪಾರ್ವತಿಯರು ಕೈಲಾಸದಲ್ಲಿ ಇರಿಸಿಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದ್ದವಳು ಸೀತೆಯ ಆಕೃತಿಯಲ್ಲಿದ್ದವಳು ಅಂತ. ಈ ಮಾತನ್ನು ಕೂರ್ಮ ಪುರಾಣ ಬಹಳ ಚೆನ್ನಾಗಿ ಹೇಳುತ್ತೆ. ಇದೆಲ್ಲ ಆಗಿ ಸೀತೆಯನ್ನು ಮರಳಿ ತಂದ ಮೇಲೆ, ಅಂದರೆ ಮರಳಿ ತರುವ ಹೊತ್ತು ವಿಭೀಷಣ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಹೇಳ್ತಾನೆ, 1 ವರ್ಷ ರಾವಣನ ಮನೆಯಲ್ಲಿದ್ದವಳು ನಿನ್ನನ್ನು ನಾನು ಸ್ವೀಕರಿಸುವುದು ಹೇಗೆ? ಲೋಕದ ದೃಷ್ಟಿಯಿಂದ ನಾನೊಬ್ಬ ಒಂದು ಹೆಣ್ಣಿಗೋಸ್ಕರ ಇಲ್ಲಿ ತನಕ ಬಂದ ಅನ್ನೋದು ಮಾತ್ರ ಉಳಿಯುತ್ತೆ. ನಾನು ಮಾಡಿದ ಮಹಾಕಾರ್ಯಗಳೆಲ್ಲವೂ ಕೂಡ ಎಲ್ಲೋ ಪಕ್ಕಕ್ಕೆ ಸರಿದು ಬಿಡುತ್ತೆ. ಆಗ ನಿನಗೆ ಎಲ್ಲಿ ಹೋಗಬೇಕು ಅಂತ ಅನಿಸುತ್ತೋ ಅಲ್ಲಿ ಹೋಗು, ನಾನು ನಿನ್ನ ಮನಸ್ಸೋ ಇಚ್ಛೆ ಬಿಟ್ಟಿದ್ದೇನೆ ಅಂತ ಹೇಳಿದಾಗ ಅವಳೇ ಹೇಳ್ತಾಳೆ, ಲಕ್ಷ್ಮಣ ಅಗ್ನಿ ತಗೊಂಡ್ ಬಾ. ಈ ವಿಷಯದಲ್ಲಿ ನನ್ನ ಮನಸ್ಸಿನಲ್ಲಿ ಎಳ್ಳಷ್ಟು ಆತನ ಬಗ್ಗೆ ತಪ್ಪು ಅಭಿಪ್ರಾಯ ಇಲ್ಲ. ತಪಸಾ ತೋಷಿತಾದಿ ಅಂದರೆ ಪ್ರೀತಶ್ಚ ಭಗವಾನೀಶಃ ತ್ರಿಶೂಲಿ ನೀಲಲೋಹಿತ ಪ್ರದದೌ ಶತ್ರುನಾಶಾರ್ಥಂ ಜನಕಾಯ ಅದ್ಭುತಂ ಧನು. ಈ ಕಥೆಯನ್ನು ಜನಕರಾಜನ ಕಥೆಯ ತನಕ ನಾವು ನೆನಪಿಸ್ಕೊಳ್ಬೇಕು ಅಂತ ಪುರಾಣ ಎಚ್ಚರಿಕೆ ಕೊಡುತ್ತೆ. ಏನು ಅಂದರೆ, ಜನಕ ಮಹಾರಾಜ ಶಿವಪಾರ್ವತಿಯರನ್ನು ಚೆನ್ನಾಗಿ ತಪಸ್ಸು ಮಾಡಿ ಸೀತೆಯನ್ನು ಮಗಳಾಗಿ ಪಡೀಬೇಕು ಅಂತ ವರ ಪಡೆದು ಸೀತೆಯನ್ನು ಪಡೆದದ್ದು. ಆಮೇಲೆ ಈ ಸೀತೆಯನ್ನು ರಾಮಚಂದ್ರನಿಗೇ ಕೊಡಬೇಕು, ಅದು ಅವನದ್ದೇ ಸೊತ್ತು, ನಾನು ಹೊಸದಾಗಿ ಸೇರಿಸುವ ಸಂಗತಿ ಅಲ್ಲ. ಅದಕ್ಕೋಸ್ಕರ ಹಾಗೇ ನಡೆಯಬೇಕು, ನನ್ನ ಮನೆಯಲ್ಲೂ ಕೂಡ ಆ ವಿವಾಹದ ಮಹೋತ್ಸವವನ್ನು ನಾನು ಸಂತೋಷ ಪಡಬೇಕು ಅಂತ ಬಯಸಿದ್ದಕ್ಕೆ ಧನುಸ್ಸನ್ನು ಕೊಟ್ಟು ಶತ್ರುನಾಶಾರ್ಥಂ ಜನಕಾಯ ಅದ್ಭುತಂ ಧನು ದದೌ, ಅದ್ಭುತವಾದ ಧನುಸ್ಸನ್ನು ನೀಡಿದ. ಹೀಗೆ ನೀಡಿದ ಧನುಸ್ಸನ್ನು ಶತ್ರುನಾಶಕ್ಕಾಗಿ ಇಟ್ಟುಕೊಂಡು ರಾವಣಾದಿಗಳಿಂದ ಸೀತೆಯನ್ನು ಕಾಪಾಡಿಕೊಂಡು ಬಂದ. ಕೊನೆಗೆ ರಾಮಚಂದ್ರ ಬಂದಾಗ ಸ್ವೀಕಾರ ಆಯಿತು. ಆ ನೆನಪು ಅಂದರೆ ಸೀತೆಯನ್ನು ಕೊಟ್ಟಂತಹ ಶಿವಪಾರ್ವತಿಯರು ಮತ್ತೆ ಈ ಮಾರೀಚನ ಕಾರಣದಿಂದಾಗಿ ರಾವಣ ಅಪಹಾರ ಮಾಡ್ತಾನೆ ಅಂತ ಗೊತ್ತಾದಾಗ ಕರೆದೊಯ್ದ. ಉದ್ವವಾಹ ಶತಾಂ ಕನ್ಯಾಂ ಪಾರ್ವತೀಮಿವ ಶಂಕರ ರಾಮ ಪರಮ ಧರ್ಮಾತ್ಮ ಸೇನಾಮಿವ ಸಷಣ್ಮುಖ. ಈ ಮಾತಿನಲ್ಲಿ ಪಾರ್ವತೀಮಿವ ಶಂಕರ, ಪಾರ್ವತಿಯನ್ನು ಸೀತೆ ಶಂಕರ ಸ್ವೀಕರಿಸಿದಂತೆ ರಾಮಚಂದ್ರ ಸೀತೆಯನ್ನು ಸ್ವೀಕರಿಸಿದ ಮೇಲೆ ಎಂದೂ ಕೂಡ ಬೇರೆ ಆಗಲಿಲ್ಲ. ಹೇಗೆ ಪಾರ್ವತಿ ಮತ್ತು ಶಂಕರರು ಅರ್ಧನಾರೀಶ್ವರರು ಅಂತ ಯಾಕಂದರೆ ಲೋಕದಲ್ಲಿ ಗೊತ್ತಿರುವುದರಿಂದ ಗೊತ್ತಿಲ್ಲದೆ ಇರುವ ಸಂಗತಿ ಹೇಳಬೇಕು. ಈಗ ನಮಗೆ ಗೊತ್ತಿರುವ ಸಂಗತಿ ಈ ಹಿಂದಿನಿಂದ ಶಿವಪಾರ್ವತಿಯರು ಹೇಗಿದ್ದಾರೆ ಅಂತ. ಅವರೇ ಇಬ್ಬರು ನಮ್ಮ ಈ ದಾಂಪತ್ಯಕ್ಕೆ ಮೂಲ ಸ್ಫೂರ್ತಿ ಇದೇ ರಾಮಚಂದ್ರ ಸೀತೆ ಅಂತ ಹೇಳುವ ರೀತಿಯಲ್ಲಿ ನಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳುತ್ತಾರೆ. ರಾವಣಸ್ಯ ಗೃಹೇ ಸ್ಥಿತ್ವಾಪಿ ನಹಿ ರಾವಣಂ ಕರ್ಮಣ ಮನಸಾ ವಾಚಾ ಸಾಗತ ರಾಘವಂ ವಿನಾ. ಆ ಪುರಾಣ ಹೇಳುವಾಗ ರಾವಣನ ಮನೆಯಲ್ಲಿ ಇದ್ದಾಗಲೂ ಎಂದಿಗೂ ರಾವಣನನ್ನು ಚಿಂತಿಸಲಿಲ್ಲ. ಕರ್ಮದಿಂದಾಗಲಿ ಮನಸ್ಸಿನಿಂದಾಗಲಿ ವಾಕ್ಯದಿಂದಾಗಲಿ ತಪ್ಪಿಯೂ ರಾವಣನನ್ನು ಅವಳು ಇಷ್ಟಪಡಲಿಲ್ಲ. ಕೊನೆಗೆ ರಾಮಚಂದ್ರನನ್ನು ಮರಳಿ ಕರೆತರುವ ಹೊತ್ತಿಗೆ ಅಲ್ಲಿ ಬಂದ ಮಾತೇನು ಅಂತಂದರೆ, ಸೀತೆಯನ್ನು ಮರಳಿ ತಂದುಕೊಟ್ಟ. ಭರ್ತುಃ ಶುಶ್ರೂಷಣೋಪೇತ ಸುಶೀಲ ಇಯಂ ಪತಿವ್ರತ ಭವಾನಿ ಪಾರ್ಶ್ವಂ ಆನೀತ ಮಯಾ ರಾವಣ ಕಾಮಿತ. ರಾವಣ ಕಾಮಿತ ಸೀತಾ ಮಯ ಭವಾನಿ ಪಾರ್ಶ್ವಂ ಆನೀತ. ನಾನು ನನ್ನ ಮಡದಿಯಾದಂಥ ಪಾರ್ವತಿಯ ಹತ್ತಿರಕ್ಕೆ ಸೀತೆಯನ್ನು ಕರ್ಕೊಂಡು ಬಂದೆ ಅಂತ ಶಿವನೇ ಹೇಳುವ ಮಾತು. ಸೀತೆಯನ್ನು ಕರ್ಕೊಂಡು ಬಂದು ನಾನಿಲ್ಲಿ ಆರಾಧನೆ ಮಾಡುತ್ತಿದ್ದೆ, ಅಲ್ಲಿದ್ದದ್ದು ಸೀತಾಕೃತಿ ಮಾತ್ರ ಅಂತ. ಅದಕ್ಕೆ ಪೂರಕವಾಗಿ ಮತ್ತೆ ಆ ಸೀತೆಯನ್ನು ಕೊಡುವಾಗ ಅಲ್ಲೊಂದು ಮಾತೇನಿರುವುದು ಅಂದರೆ, ದಗ್ಧ್ವಾ ಮಾಯಾಮಯೀಂ ಸೀತಾಂ, ಮಾಯಾಮಯ್ಯಾದ ಸೀತೆಯನ್ನು ಸುಟ್ಟು ನಿಜ ಸೀತೆಯನ್ನು ರಾಮನಿಗೆ ಒಪ್ಪಿಸಿದ ಅಗ್ನಿದೇವ. ಪಾವಕಃ ಸುರ ಕಾಮ್ಯಯ, ದೇವತೆಗಳ ಬಯಕೆಯಂತೆ ಪಾವಕಷ್ಟ ಸುರಪ್ರಿಯ, ದೇವತೆಗಳಿಗೆ ಅತ್ಯಂತ ಪ್ರಿಯವನ್ನೇ ಉಂಟು ಮಾಡುವಂತಹ ಅಗ್ನಿದೇವ ರಾಘವನಿಗೆ ಸೀತೆಯನ್ನು ಮರಳಿ ಒಪ್ಪಿಸಿದ. ಅಂದರೆ ಸೀತೆಯನ್ನು ಒಪ್ಪಿಸಿದ. ಮಾಯಾಮಯೀಂ ಸೀತಾಂ ದಗ್ಧ್ವ, ಮಾಯಾಮಯಿಯಾದಂಥ ಸೀತೆಯನ್ನು ಸುಟ್ಟ.
ನಿಜದ ಸೀತೆಯನ್ನು ಕೊಟ್ಟ ಅಂತ. ಹಾಗಾದರೆ ಅಲ್ಲಿ ಇದ್ದದಷ್ಟರ ತನಕ ಮಾಯಾಮಯಿ ಸೀತೆ ಅನ್ನೋದು ಸ್ಪಷ್ಟ. ಅಲ್ಲಿ ಆ ಮಾತುಗಳಲ್ಲೇ ಸ್ವತಃ ಶಂಕರನ ಮಾತಾಗಿ ಅಲ್ಲಿ ಬಂದದ್ದು. ಹೀಗೆ ರಾಮಚಂದ್ರನ ಪ್ರತಿಯೊಂದು ನಡೆಯನ್ನು ಕೂಡ ಅಲ್ಲಲ್ಲಲ್ಲಿ ಭಾಗವತ ಉಲ್ಲೇಖ ಮಾಡುವಾಗ ನಸ್ತ್ರೀಕೃತಂ ಕಶ್ಮಲಮಶ್ನುಮೀತ, ಸ್ತ್ರೀಕೃತ ಕಶ್ಮಲ ರಾಮಚಂದ್ರನಿಗೆ ಯಾವತ್ತೂ ಅಂಟುವುದಿಲ್ಲ. ಅವನು ಸ್ತ್ರೀಗಾಗಿ ದುಃಖ ಪಡುವ ಅಳುಮೋರೆಯವನಲ್ವೇ ಅಲ್ಲ. ನ ಲಕ್ಷ್ಮಣಂ ಚಾಪಿ ಜಹಾತಿ ಕರ್ಹಿಚಿತ್ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ ನ ವೈ ಸ ಆತ್ಮ ಆತ್ಮವತಾಮಧೀಶ್ವರ. ನ ವೈ ಸಹ ಆತ್ಮ ಆತ್ಮವತಾಂ ಅಧೀಶ್ವರ. ಆತ್ಮವತಾಂ ಎಲ್ಲ ಅಂತರ್ಯಾಮಿಯಾಗಿ ಭಗವಂತನನ್ನು ಚಿಂತನೆ ಮಾಡುವಂಥವರಿಗೆ ಅಧೀಶ್ವರನೆನಿಸಿದಂತಹ ಭಗವಂತ ವಾಸುದೇವ ದುಃಖಂ ಭುಂಕ್ತೇಹಿ, ಅವನು ದುಃಖ ಪಡ್ತಾನೇನು? ನಮಗೆಲ್ಲ ಸುಖ ಕೊಡಬೇಕಾದವನು. ಈಗ ನಾವು ಒಬ್ಬನ ಹತ್ರ ಹೋಗಿ ಸಮಸ್ಯೆಯನ್ನು ಹೇಳ್ಕೊಳ್ತೇವೆ. ನೋಡಪ್ಪ, ನಮ್ಮ ಸಮಸ್ಯೆ ಮನೆಯಲ್ಲಿ ಹೀಗಾಗಿದೆ. ಅಯ್ಯ, ನಮ್ಮ ಮನೆಯಲ್ಲಿ 3 ಕೇಸಿದೆ, ನೀನು ನನಗೇನು ಬಂದು ಹೇಳ್ತಿ? ನಾನೇ ಒದ್ದಾಡ್ತಾ ಇದ್ದೇನೆ, ನಿನ್ಗೇನು ಸಮಸ್ಯೆಗೆ ಪರಿಹಾರ ಹೇಳಿ ಅಂತ ಅವನು ಅದಕ್ಕಿನ್ನೂ ವ್ಯಥೆ ಪಡ್ತಾನೆ. ಅದರಿಂದಾಗಿ ಯಾರನ್ನು ನಾವು ದುಃಖ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು? ಯಾರು ದುಃಖಿ ಅಲ್ಲವೋ, ಯಾರು ಸುಖಿಯೋ ಅವನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹಾಗೊಂದು ಪ್ರಾರ್ಥನೆ ಮಾಡುವ ನೆಪ ನಮಗೆ, ಯಾಕೆಂದರೆ ಅವನು ವಾಸುದೇವ, ಎಲ್ಲವನ್ನೂ ವಾಸಕ್ಕೆ ಯೋಗ್ಯವಾಗುವಂತೆ ಮಾಡಿದವನು. ಆ ದೇಹ ಕೊಟ್ಟು, ಶರೀರದ ಜೊತೆಗೆ ಪರಿಸರದ ವ್ಯಕ್ತಿಗಳನ್ನಿಟ್ಟು ಯೋಗ್ಯವಾದ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟವ. ತನಗೊಂದು ಒಳ್ಳೆಯ ಅವಕಾಶ ವಾಸಕ್ಕೆ ಯೋಗ್ಯವಾದ ಸಿಂಹಾಸನವನ್ನು ಕಟ್ಟಿಕೊಳ್ಳಿಕ್ಕಾಗುವುದಿಲ್ವೇನು? ಅವನಿಗೆ ಸಿಂಹಾಸನವೂ ಬೇಡ, ಕುಟುಂಬವೂ ಬೇಡ, ಅವನು ಸ್ವರಮಣ. ಅವನು ಮತ್ತೆ ಯಾಕೆ ಹಾಗೆ ಮಾಡ್ತಾನೆ ಅಂದರೆ, ಆಯಾ ವ್ಯಕ್ತಿಗಳ ಸಾಧನೆಯನ್ನು ನಡೆಸುವುದಕ್ಕೆ ಬೇಕಾದ ರೀತಿಯ ಸಂತೋಷವನ್ನು ಅಲ್ಲಲ್ಲಿ ಕೊಡುವ ರೀತಿಯಲ್ಲಿ ನಡ್ಕೊಳ್ತಾನೆ. ಅದರಿಂದಾಗಿ ನಸ್ತ್ರೀಕೃತಂ. ಬಹಳ ಚಂದದಲ್ಲಿ ಮತ್ತೊಂದು ಮಾತು ಭಾಗವತ ಹೇಳುವಂಥದ್ದು. ಒಂದೇ ಸಾಲಿನಲ್ಲಿ ಇಡೀ ರಾಮಾಯಣದ ಕಥೆಯನ್ನು ಹೇಳಿ ಮುಗಿಸುತ್ತೆ ಭಾಗವತ. ಮತ್ತೊಂದು ಮಾತನ್ನು ಹೇಳುವಾಗ, ಗುರುವರ್ಥೇ ತ್ಯಕ್ತ ರಾಜ್ಯೋ ವ್ಯಚರದನುವನಂ ಪದ್ಮಪದ್ಭ್ಯಾಂ ಪ್ರಿಯಾಯಾ ಪಾಡಿ ಸ್ಪರ್ಶಾಕ್ಷಮಾಭ್ಯಾಂ ಮೃಚಿತ ಪಥಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾತ್ ಶೂರ್ಪಣಖ್ಯಾ ಪ್ರಿಯ ವಿರಹ ರುಷಾ ಆರೋಪಿತ ಭ್ರೂ ವಿಜೃಂಭ ಶ್ರುತ್ವಾ ವಿರ್ಬದ್ಧ ಸೇತು ಖಲದವ ದಹನ ಕೋಸಲೇಂದ್ರೋವತೀರ್ಣ. ಆ ಗುರುವರ್ಥೆ ತ್ಯಕ್ತ ರಾಜ್ಯ ಒಂದೇ ಶಬ್ದ ಇಡೀ ರಾಮಾಯಣದ ಕಥೆ ಹೇಳಿಬಿಡುತ್ತೆ. ಗುರು ಅರ್ಥೇ ತ್ಯಕ್ತ ರಾಜ್ಯ, ಈ ಶಬ್ದ ಅರ್ಥ ಆಗುತ್ತೆ. ಗುರು ಅಂದರೆ ದೊಡ್ಡದು, ಅರ್ಥ ಅಂದರೆ ಪ್ರಯೋಜನ, ಕಾರಣ ಅಥವಾ ಉದ್ದೇಶ. ತ್ಯಕ್ತ ರಾಜ್ಯ, ಅವನು ವೈಕುಂಠ ಅವನ ರಾಜ್ಯ. ಆ ವೈಕುಂಠ ಅನ್ನುವ ರಾಜ್ಯವನ್ನು ಗುರುವರ್ಥೆ ಬ್ರಹ್ಮಾದಿ ಗುರುಗಳೆಲ್ಲರೂ ಸೇರಿಕೊಂಡು ಬಂದು ಪ್ರಾರ್ಥನೆ ಮಾಡಿಕೊಂಡು, ಭೂಮಿಯಲ್ಲಿ ಈ ರಕ್ಕಸರ ಉಪಟಳ ಜಾಸ್ತಿ ಆಗಿದೆ, ರಕ್ಷಿಸಬೇಕು ಅಂತ ಲೋಕಕ್ಕೆ ಗುರುಗಳಾದವರ ಹತ್ರ. ಈಗ ನೋಡಿ, ಸಾಮಾನ್ಯವಾಗಿ ನಮ್ಮ ಸ್ವಾಮಿಗಳು ಯಾವಾಗಲೂ ಸ್ಟೇಜಲ್ಲಿ ಮಾತಾಡುವಾಗ ಕೃಷ್ಣರಾಜಾಚಾರ್ಯರು ಅಂತ ಮಾತಾಡ್ತಿದ್ರು. ನಮ್ಗೆ ತುಂಬ ಸಂಕೋಚ ಆಗ್ತಿತ್ತು, ಸ್ವಾಮಿ ನಿಮ್ಮ ಹತ್ರ ಓದಿದ ಹುಡುಗ, ನೀವು ಹಾಗೆ ಆಚಾರ್ಯರು ಅಂತ ಹೇಳಬಾರ್ದು ಅಂತ. ಆವಾಗ ಅವ್ರು ಹೇಳ್ತಿದ್ರು, ನೋಡಪ್ಪ, ನನಗೆ ನೀನು ಶಿಷ್ಯ ಹೌದು, ಆದರೆ ನಿನ್ನನ್ನು ಇಲ್ಲಿ ನೋಡೋರೆಲ್ಲರೂ ನಿನ್ನನ್ನು ಆಚಾರ್ಯ ಅಂತ ಗುರುತಿಸ್ತಾರೆ. ಆವಾಗ ನಾನು ಅದನ್ನು ಏಕವಚನದಲ್ಲಿ ಬಳಸೋದು ಸರಿಯಲ್ಲ, ಅದಕ್ಕೋಸ್ಕರ ಹೇಳ್ತೇನೆ ಅಂತ. ಹಾಗೆ ದೇವರು ಕೂಡ ಅದು ತೋರಿಸಿಕೊಟ್ಟದಿಲ್ಲಿ. ಗುರುವರ್ಥೆ, ಲೋಕಕ್ಕೆ ಗುರುವೇ, ತನಗೆ ಮಗನೇ ಚತುರ್ಮುಖ, ಆದರೆ ಲೋಕದ ಮುಂದೆ ಅವನು ಗುರು. ಹಾಗಾಗಿ ಆ ಗುರುವಿಗೋಸ್ಕರ ಲೋಕದಲ್ಲಿ ಗುರುಸ್ಥಾನ, ಯಾಕೆಂದರೆ ಅವನನ್ನು ಗುರುಗಳು ಅಂತ ಬಂದು ಎಲ್ಲ ದೇವತೆಗಳು, ನೀವು ಏನಾದರೂ ಪ್ರಾರ್ಥನೆ ಮಾಡಿದರೆ ದೇವರು ನಡೆಸಿಕೊಡ್ತಾನೆ, ಯಾಕೆಂದರೆ ನೀವು ರಕ್ಷಿಸಿದರೆ ಖಂಡಿತ ದೇವರೇ ನಮ್ಮನ್ನು ರಕ್ಷಿಸಿದ ಹಾಗೆ ಅಂತ ಹೀಗೆ ಬಂದು ಕೇಳ್ತಾರಲ್ವ, ಆ ಭಾವನೆ ಉಳಿಸ್ಬೇಕು. ಅದಕ್ಕೋಸ್ಕರ ಅಂಥ ಗುರುಗಳ ಸ್ಥಾನೀಯನಾದಂತಹ ಚತುರ್ಮುಖನ ಮಾತನ್ನು ನಡೆಸಿಕೊಳ್ಳಿಕ್ಕೋಸ್ಕರ ವೈಕುಂಠವನ್ನೇ ಬಿಟ್ಟು ಭೂಮಿಗೆ ಬಂದ. ಆಯಿತು, ಮತ್ತೆ ಗುರುವರ್ಥೆ ತ್ಯಕ್ತ ರಾಜ್ಯ. ಸುಮಾರು 16 ತುಂಬಿತು. ತುಂಬುವ ಹೊತ್ತಿನಲ್ಲಿ ವಿಶ್ವಾಮಿತ್ರರೆಂಬ ಗುರುಗಳು ಬಂದರು. ಆ ಗುರುಗಳು ಬಂದು ಯಜ್ಞದ ರಕ್ಷಣೆಗೋಸ್ಕರ ಕೇಳಿಕೊಂಡ್ರು. ಒಬ್ಬ ರಾಜನಿಗೆ ಗುರು ಅಂತಂದಾಗ, ಏಕೆಂದರೆ ಕ್ಷತ್ರ ಮತ್ತು ಬ್ರಾಹ್ಮ ಎರಡೂ ಕೂಡ ಜೊತೆ ಸೇರಿದರೆ ಮಾತ್ರ ದೇಶ ಸುಶಿಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ತಲೆಯ ಕೆಲಸ ಮತ್ತು ತೋಳಿನ ಕೆಲಸ ಪರಸ್ಪರ ಒಂದಕ್ಕೊಂದು ಸಹಾಯ ಮಾಡಿದರೆ ಮಾತ್ರ ದೇಶ ರಕ್ಷಣೆ ಆಗುತ್ತೆ. ಸ್ವತಃ ವಿಶ್ವಾಮಿತ್ರರಿಗೆ ಆ ರಾಕ್ಷಸರನ್ನು ಮಣಿಸುವ ಶಕ್ತಿ ಖಂಡಿತ ಇತ್ತು. ಆದರೆ ಅವರು ಇದನ್ನು ಕ್ಷತ್ರಕುಲದಿಂದಲೇ ನಡೆಸಬೇಕು, ನಾನೇ ನೇರವಾಗಿ ನಡೆಸುವುದು ಅಂತ. ಅದು ಅನಿವಾರ್ಯ ಇದ್ದಾಗ ರಾಜರನ್ನ ಹುಂಕಾರದಿಂದ ಸುಟ್ಟ ಕಥೆಯೂ ಬೇಕಾದಷ್ಟು ಬರುತ್ತೆ, ಬೇರೆ ಯಾರೂ ಇಲ್ಲ ಶಿಕ್ಷೆ ಕೊಡಲಿಕ್ಕೆ. ಆಗ ವೇನನನ್ನು ತಾವೇ ಹುಂಕಾರದಿಂದ ಸುಟ್ಟು ತೆಗೆದಿದ್ದಾರೆ. ಪ್ರಜೆಗಳಿಗೆ ಬಲ ಇತ್ತು, ಪ್ರಜಾಪ್ರಭುತ್ವ ಅನ್ನೋದು ನಿಜವಾದ ಅರ್ಥದಲ್ಲಿ ಹಿಂದೆ ಇದ್ದದ್ದು. ಯಾಕೆಂದರೆ
ಅರ್ಥದಲ್ಲಿ ಲೋಕಕ್ಕೆ ಏನು ಅಗತ್ಯ ಇಲ್ಲ ಅಂತ ತಿಳಿದವರು ಬಂದು ಅಲ್ಲಿ ಬುದ್ಧಿವಾದ ಹೇಳ್ತಿದ್ರು. ಅದರಿಂದಾಗಿ ಇಲ್ಲಿ ವಿಶ್ವಾಮಿತ್ರರು ಯೋಚನೆ ಮಾಡಿದ್ರು, ರಾಮನ ಕೈಯಲ್ಲಿ ಇದಾಗಬೇಕು ಅಂತ. ದಶರಥ ನಾನು ಬರ್ತೇನೆ, ನನಗೆ ಶಕ್ತಿ ಇದೆ, ಹಾಗೆ ಹೀಗೆ ಅಂತ ಹೇಳ್ದ. ನಿಮಗೋಸ್ಕರ ಬೇಕಾದರೂ ನಾನು ಸಾಯ್ಲಿಕ್ಕೆ ಸಿದ್ಧ ಅಂತ ಹೇಳ್ದ. ಅದಕ್ಕೆ ವಿಶ್ವಾಮಿತ್ರರು, ನನಗೆ ಸಾಯೋರು ಬೇಡ, ನನಗೆ ಬದುಕಿಸೋರು ಬೇಕು, ಅದನ್ನು ನಂಗೆ ನೀನು ಬೇಡ, ನನಗೆ ನಿನ್ನ ಮಗ ಬೇಕು, ನೀನು ಆಗ ವಸಿಷ್ಠರು ಬಂದು ಹೇಳ್ತಾರೆ, ನೋಡು ಸ್ವತಃ ತುಂಬ ದೊಡ್ಡವರು, ಅಂದರೆ ಈ ಕಥೆ ತುಂಬ ಚೆನ್ನಾಗಿದೆ. ಏನು ಅಂದರೆ ವಸಿಷ್ಠರ ಮತ್ತು ವಿಶ್ವಾಮಿತ್ರರ ಕಥೆಯನ್ನು ನಾವು ಸಾಮಾನ್ಯ ಬೇರೆ ಪುರಾಣಗಳಲ್ಲೆಲ್ಲ ಕಡೆಯಲ್ಲಿ ಕೇಳುವಾಗ ಒಂಥರ ಹಾವು ಮುಂಗುಸಿ ಕಥೆ ಇದ್ದ ಹಾಗೆ ಕೇಳುತ್ತೆ. ಪ್ರತಿಯೊಂದಕ್ಕೂ ಜಗಳ. ಬರೀ ಆ ಆಶ್ರಮದ ನಂದಿನಿಯ ಕಥೆ ಮಾತ್ರ ಅಲ್ಲ, ಮುಂದೆ ಸೌದಾಸನ ಕಥೆಯಲ್ಲಾಗುವಾಗಲೂ, ತನ್ನ ಮಕ್ಕಳನ್ನು ಕಳೆದುಕೊಳ್ಳುವಾಗಲೂ ವಸಿಷ್ಠರ ಜೊತೆಗೆ ಜಿದ್ದು ಈ ಪ್ರತಿಯೊಂದು ಸಂದರ್ಭದಲ್ಲಿ ಅವರೇನಾದರೂ ಮಾಡಿದ್ದು ಉಳಿಸಿದ್ದು ಅಂತಂದರೆ ವಿಶ್ವಾಮಿತ್ರರಲ್ಲಿ ಎದುರು ತಗೊಂಡ್ರು ಅನ್ನೋ ರೀತಿಯೇ ಕಥೆ ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ಈ ಪ್ರಸಂಗ, ನಮಗೆ ರಾಮಾಯಣದ ಈ ಪ್ರಸಂಗ ಅದು ಎಷ್ಟು ಚೆನ್ನಾಗಿ ಅಂದರೆ, ಇದು ಲೋಕಕ್ಕೆ ಕಾಣುವ ಮೇಲ್ನೋಟದ ಘಟನೆ ಯಾವುದು ಕೂಡ ಅದು ನಮ್ಮೊಳಗಲ್ಲ, ಅದು ನಮ್ಮೊಳಗಿರುವುದಲ್ಲ. ಕಾಮಕ್ರೋಧಗಳೆಲ್ಲ ಇದ್ರೂ ಕೂಡ ಅದೊಂದು ಬೆಳವಣಿಗೆಯ ಹಂತ ಹೊರತು, ಬೆಳೆದ ಮೇಲೆ ಮತ್ತೆ ನಾವು ಒಂದು ಕಾರಣಕ್ಕಾಗಿ ನಾವು ಒಟ್ಟಾಗಿಯೇ ಆಗ್ತೇವೆ. ಲೋಕದ ಹಿತ ಅಂತ ಬಂದಾಗ ನಾವೆಲ್ಲರೂ ಒಂದೇ. ನಮ್ಮಲ್ಲೇ ಏನೋ ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ವಿಷಯದಲ್ಲಿ ಬಂದಿರಬಹುದು, ಅದು ಕೂಡ ಆ ವ್ಯಕ್ತಿಗಳು ಬಂದು ಯಾವಾಗಲೂ ಸಾಮಾನ್ಯ ಜಗದ್ಗುರುಗಳು ಅಥವಾ ಯಾವ್ದು ಗುರುಗಳು ಅಂತ ಇರ್ತಾರೋ ಅವರು ಸರಿಯೇ ಇರ್ತಾರೆ. ಅವರು ಸುತ್ತ ಕಿವಿ ಚುಚ್ಚೋರಿಂದನೇ ಎಷ್ಟೋ ಸರ್ತಿ ಅವರಿಂದ ತಪ್ಪು ನಿರ್ಧಾರಗಳನ್ನು ಲೋಕಕ್ಕೆ ಉಂಟಾಗುವಂತೆ ಮಾಡುವುದಿರುತ್ತೆ. ಅದರಿಂದಾಗಿ ಇಲ್ಲಿ ಹಾಗೆ ಯಾರು ತಲೆ ಕೆಡಿಸಲಿಲ್ಲ. ವಸಿಷ್ಠರು ಹೇಳಿದರು, ಇವರು ಸಾಮಾನ್ಯರಲ್ಲ, ಇವರು ತಪನ ಕುಲ ಹಿತರೇ ಆಗಿದ್ದಾರೆ, ನಿನ್ನ ಸೂರ್ಯಕುಲಕ್ಕೆ ಇವರು ಅತ್ಯಂತ ಶ್ರೇಷ್ಠವಾದ ಶ್ರೇಯಸ್ಸನ್ನೇ ಬಯಸೋರಾಗಿದ್ದಾರೆ, ಅದನ್ನಾಗಿ ಕಳುಹಿಸಿಕೊಡು ಅಂತ ಹೇಳಿದ ತಕ್ಷಣವೇ ರಾಮಚಂದ್ರ ಒಂದೇ ಮಾತು, ವಿಶ್ವಾಮಿತ್ರರು ಬಯಸಿದ್ದಾರೆ, ಅಪ್ಪ ಹೇಳಿದ್ದಾರೆ, ಹಾಗಾಗಿ ಹೊರಟೆ ಎಂದ 15 ವರ್ಷದ ಹುಡುಗ ಹೊರಟು ಇಡೀ ದಾರಿಯುದ್ದಕ್ಕೂ ಅದನ್ನು ಗುರುವರ್ಥೆ ತ್ಯಕ್ತ ರಾಜ್ಯ, ಗುರುಗಳಿಗೋಸ್ಕರ ಕಾಡು ಬಿಟ್ಟ. ಗುರುಗಳನ್ನು ಒಬ್ಬ ಶಿಷ್ಯನಾದವನು ಹೇಗೆ ಪಡೆದುಕೊಳ್ಳಬೇಕು ಅಥವಾ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ, ಗುರುವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದು ತೋರಿಸ್ಲಿಕ್ಕೋಸ್ಕರ ರಾಜ್ಯವನ್ನು ಬಿಟ್ಟ ಅಂತ ನಿನ್ನೆ ಸ್ವಾಮಿಗಳು ಹೇಳಿದರು. ಅಲ್ಲಿ ಪ್ರತಿಯೊಂದು ಕಥೆಯಲ್ಲೂ ದಾರಿಯಲ್ಲಿ ಬರುವಾಗ ಒಂದು ನದಿ ಕಾಣುತ್ತೆ, ರಾಮಚಂದ್ರ ಏನೋ ಪ್ರಶ್ನೆ ಕೇಳ್ತಾನೆ, ಒಂದು ಮುಗುಮ್ಮದ ಕಾಡು ಕಾಣುತ್ತೆ. ಆಗ ಕೇಳ್ತಾನೆ, ಯಾಕೆ ಈ ಕಾಡು ಇಷ್ಟು ಒಂಥರ ಗುಮ್ಮಂತರ ಇದೆ ಅಂತ. ಆಗ ಹೇಳ್ತಾಳವಳು, ಮರದ ಕರುಷ ಅಂತ ಹಿಂದೆ 2 ಊರಾಗಿತ್ತು. ಇದು ತಾಟಕೆಯ ಇತಿಹಾಸ ಹೇಳ್ತಾರೆ. ಪ್ರತಿಯೊಂದು ಕಥೆಯಲ್ಲೂ ಹಿಂದಿನ ಅಷ್ಟು ಇತಿಹಾಸ ಬರುತ್ತೆ. ಆಗ ಪ್ರಶ್ನೆ ಉತ್ತರ ರಾತ್ರಿ ಮಲಗುವಾಗಲೂ ವಿವಿಧಾ ಕಥಾ, ಬಗೆಯ ಕಥೆಗಳನ್ನು ಹೇಳ್ತಾ ರಾತ್ರಿ ಕಳೆದ್ರು. ಬೇರೆ ಬೇರೆ ಋಷಿಗಳು ಬಂದಾಗ ಚರ್ಚೆ ಮಾಡ್ತಾರೆ, ಮತ್ತೆ ಮಾತಾಡ್ತಾರೆ. ಇದು ಇಡೀ ಒಂದು ಶಿಕ್ಷಣದ ಪ್ರೊಸೆಸ್. ನಿಜವಾದ ಶಿಕ್ಷಣ ಹೇಗಿರಬೇಕು ಅಂದರೆ, ಟೆಕ್ಸ್ಟ್ ಬುಕ್ ಕೊಟ್ಟು ಸಿಲೆಬಸ್ ಇಟ್ಟು ಪರೀಕ್ಷೆ ಮಾಡೋದು ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಯಾವುದು ಅಂತಂದರೆ, ಮಗುವಿಗೆ ಎಲ್ಲಿ ಪ್ರಶ್ನೆ ಬರುತ್ತೋ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗುವ ಯೋಗ್ಯತೆ ನಾವು ಸಂಪಾದಿಸಬೇಕು. ಗುರುವಾಗಿದ್ದಾನೆ ಅಂತಾದರೆ ಒಬ್ಬ, ಆ ಶಿಷ್ಯನಿಗೆ ಅಲ್ಲೇ ಉತ್ತರ ಕೊಟ್ಟು ಅದನ್ನು ಪರಿಹಾರ ಮಾಡಿದರೆ ನಿಜವಾದ ಶಿಕ್ಷಣದ ಅಥವಾ ನಿಜವಾದ ಅಧ್ಯಯನದ ಕ್ರಮ ಅದು. ಇದು ಗುರುಕುಲದ ಸಂಬಂಧವನ್ನು ಅಥವಾ ಗುರುಕುಲದ ನಿಜವಾದ ಅರ್ಥವನ್ನು, ಅಂದರೆ ಒಂದು ಬೇಸಿಕ್ ಆಗಿ ವೇದಾಧ್ಯಯನ ಇತ್ಯಾದಿ ಒಂದೊಂದು ಹಂತದಲ್ಲಿ ಇದ್ದೇ ಇರುತ್ತೆ, ನಾನು ಅದನ್ನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕಲಿಕೆಯ ದೃಷ್ಟಿಯಿಂದ ಪ್ರಶ್ನೆ ಉತ್ತರ ಅಂತ ಬರುವುದೇನಿದೆ, ಆ ಮಕ್ಕಳಿಗೆ ಆಸಕ್ತಿ ಬಂದಾಗ ಕೊಟ್ಟ ಉತ್ತರ ಉಂಟಲ್ವಾ, ಅದು ಮರ್ತು ಹೋಗಲ್ಲ. ನಾವೇ ಒತ್ತಡ ಹೇರಿ ಏನೋ ಕಲಿ ಅಂತ ಹೇಳಿರ್ತೇವಲ್ಲ, ಅದು ಹೆಚ್ಚು ದಿವಸ ಉಳಿಯಲ್ಲ. ಉಳಿಸ್ಬೇಕು ಅಂದರೆ ಮಕ್ಕಳಿಗೆ ಸಹಜವಾಗಿ ಅಂತ ಪ್ರಶ್ನೆ ಬರುವಂತಹ ರೀತಿಯಲ್ಲೇ ನಾವು ಪರಿಸರವನ್ನು ಬೆಳೆಸಬೇಕು, ಅಂದರೆ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಪ್ರಶ್ನೆಗೆ ಉತ್ತರಗಳನ್ನು ಸಿಗುವಂತೆ ಮಾಡಿದಾಗ ಎಲ್ಲೋ ಒಂದು ಕಾಡು ಪ್ರಾಣಿಗಳಿರುವ ಜಾಗಕ್ಕೆ ಕರ್ಕೊಂಡು ಹೋದಾಗ ಎಲ್ಲ ಕೇಳ್ತವೆ. ಅದೇ ನೀವು ಎಷ್ಟು ಬೇಕಾದರೂ LED ಸ್ಕ್ರೀನಲ್ಲಿ ದೊಡ್ಡ ಬೋರ್ಡ್ ಹಾಕಿ ಏನೇ ತೋರಿಸಿ ಪಾಠ ಮಾಡಿ, ಅದು ಎದುರುಗಡೆ ಬಂದಾಗ ಅದೇ ಇದು ಅಂತ ಗುರುತಿಸುವಷ್ಟು ಕೆಲವೊಮ್ಮೆ ಶಕ್ತಿ ಇರುವುದಿಲ್ಲ. ಯಾಕೆಂದರೆ ಅದೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಅಥವಾ ಈ ಚಿತ್ರ ತೋರಿಸಿ ಚಿಕ್ಕದಾಗಿರುತ್ತೆ, ಏನೋ ಅರ್ಥ ಆಗುದಿಲ್ಲ. ಇದೇ ಥರ ಇತ್ತು ಅಂತ ಸ್ವಲ್ಪ ಬುದ್ಧಿವಂತ 10 ಹುಡುಗರಲ್ಲಿ ಒಬ್ಬನಿಗೆ ನಂಗೆ ಗೊತ್ತಾಗೋದು ಬಿಟ್ಟರೆ, ಅದೇ ಪ್ರಾಣಿಯನ್ನು ನೇರ ನೋಡಿ ಕಲ್ತ್ರೆ ಮತ್ತೆ ಆ ಮಗುವಿಗೆ ಅದು ಮರ್ತು ಹೋಗಲ್ಲ. ಅಂದರೆ ಇಡೀ ಶಿಕ್ಷಣ ಗುರುವರ್ಥೆ, ಗುರುಗಳಿಂದಲೇನೆ ನಾನು ದೇವೋತ್ತಮ ನೆನೆಸಿದ್ರೂ ಕೂಡ ಗುರುಗಳಿಂದಲೇ ಶಿಕ್ಷಣವನ್ನು ಪಡೆದ ಮೇಲೇನೆ ಅದಕ್ಕೆ ಸರಿಯಾದ ಅರ್ಥ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ರಾಜ್ಯವನ್ನು ತೊರೆದು ಕಾಡಿನಲ್ಲಿ ತಾಟಕ, ಸುಬಾಹು, ಮಾರೀಚ ಮೊದಲಾದವರ ನಿಗ್ರಹವನ್ನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಆ ಕಥೆಗಳನ್ನು ಬಹಳ ಚೆನ್ನಾಗಿ ಅಲ್ಲಿ ಜಿಜ್ಞಾಸೆ ವ್ಯಕ್ತಪಡಿಸ್ತಾನೆ. ಅಲ್ಲ, ಇವಳು ಹೆಣ್ಣು ಹೇಗೆ ಕೊಲ್ಲುವುದು, ಅದಕ್ಕೆ 2 ಕಥೆ ಹೇಳ್ತಾರೆ ಹಿಂದಿದ್ದು. ಅಂದರೆ ನಮ್ಗೆ ಇದರಿಂದ ಹಿಂದಿನ ಇತಿಹಾಸ ಸಿಗ್ತಾ ಹೋಗುತ್ತೆ. ಮಂಥರ ಅಂತ ಇವಳಲ್ಲ, ಇಲ್ಲಿ ಹಿಂದೊಬ್ಳಿದ್ಲು, ವಿರೋಚನನ ಮಗಳು ವೈರೋಚನೀ ಮಂಥರ. ಅವಳನ್ನು ಅಲ್ಲಿ ರಾಮಚಂದ್ರನ ಈ ಎದುರಿಗೆ ದೃಷ್ಟಾಂತವಾಗಿ ಕೊಡುವಾಗ ಹೇಳಿ ಅವನನ್ನು ಸ್ವತಃ ಇಂದ್ರನೇ ಅವನನ್ನು ಕೊಂದು
ಅವಳ ಸಂಹಾರ ಮಾಡಿ ಲೋಕಕ್ಕೆ, ಯಾಕೆಂದರೆ ಲೋಕ ಕಂಟಕಿಯಾಗಿದ್ಲು ಅನ್ನುವ ಕಾರಣಕ್ಕಾಗಿ ಯಾವಾಗಲೂ ನಾರಿಯನ್ನು ಕೊಲ್ಲುವುದು ತಪ್ಪು, ಮಾರಿಯನ್ನು ಕೊಲ್ಲುವುದು ತಪ್ಪಲ್ಲ ಅಂತ ಒಂದು ಸಾರವನ್ನು ಅಲ್ಲಿ ಹೇಳಿ, ದುಷ್ಟಳಾದಾಗ ಹೆಣ್ಣು ಗಂಡು ಅದು ಲೋಕಕ್ಕೆ ಮುಖ್ಯ ಅಲ್ಲ, ಅವಳು ಲೋಕ ಕಂಟಕಳು, ದೇವ ಕಾರ್ಯ ಚಿಕೀರ್ಷಯ. ಒಂದು ವೇಳೆ ದೇವತೆಗಳ ಕಾರ್ಯಕ್ಕೆ ತೊಂದರೆ ಮಾಡ್ತಾರೆ ಅಂತಂದರೆ ದೇವಲೋಕ ಜಿಗೀಷಯ. ಶಂಭುಕನ ಕಥೆಯಲ್ಲೂ ಈ ಶಬ್ದವನ್ನು ಚಂದ ಬಳಸ್ತಾರೆ ರಾಮಾಯಣದಲ್ಲಿ. ಅಂದರೆ ಎಲ್ಲಿ ಲೋಕಕ್ಕೆ ಅನಾಹುತವನ್ನು ಉಂಟು ಮಾಡ್ತಾರೋ ಅಲ್ಲಿ ಯಾವ ವ್ಯಕ್ತಿ, ಅವನು ಬ್ರಾಹ್ಮಣನಾಗಿರಲಿ, ಹೆಣ್ಣಾಗಿರಲಿ, ಯಾರೇ ಉತ್ತಮದ ಸ್ತ್ರೀ ಆಗಿರಲಿ ಅಥವಾ ಇನ್ನೇನೇ ಆಗಿರಲಿ, ಅಕಸ್ಮಾತ್ ಅದು ತಪ್ಪಾಗಿದ್ರೆ ನಿಗ್ರಹ ಅನ್ನೋದು ಮುಖ್ಯ. ಅದು ಕೊಲ್ಲುವುದೋ ಅಥವಾ ಶಿಕ್ಷೆ ಒಳಪಡಿಸುವುದೋ ಬೇರೆ ಪ್ರಶ್ನೆ. ಹಾಗೆಯೇ ಭಗವಂತ ಗುರುವರ್ಥೆ ತ್ಯಕ್ತ ರಾಜ್ಯ, ಸರಿ ಮರಳಿ ಬಂದ. ಮತ್ತೆ ಈ ಇಡೀ ಆಗದ ಕಥೆ ಬಂತು. ಕೈಕೇಯಿಗೋಸ್ಕರ ವರವನ್ನು ಸಿದ್ಧಪಡಿಸುವುದಕ್ಕೋಸ್ಕರ ಗುರು ಅಂದರೆ ತಂದೆ ಗುರು, ಉಪನಯನ ಮಾಡಿದವನು, ದೇಹವನ್ನು ಕೊಟ್ಟವನು, ಅಧ್ಯಯನವನ್ನು ಮಾಡಿಸಿದವನು ಗುರು ಅಂತ ಅನಿಸಿಕೊಳ್ತಾನೆ ಅಂತನ್ನುವ ಕಾರಣಕ್ಕಾಗಿ ತಂದೆಯನ್ನು ಗುರುಸ್ಥಾನದಲ್ಲಿರಿಸಿ ಅವರ ಮಾತನ್ನು ನಡೆಸುವುದಕ್ಕೋಸ್ಕರ ರಾಜ್ಯವನ್ನು ತೊರೆದ. ಎಂಥ ದೊಡ್ಡ ರಾಜ್ಯ ಲಕ್ಷ್ಮಿಯನ್ನೇ ತೊರೆದು ಹೊರಟ. ಗುರುವರ್ಥೆ ತ್ಯಕ್ತ ರಾಜ್ಯ. ಅಲ್ಲಿಂದ ಮತ್ತೆ ಲಂಕೆಗೆ ಹೋಗಬೇಕಾಯಿತು. ಗುರುವಾದ ಅರ್ಥ ಅಲ್ಲಿ ಲಕ್ಷ್ಮೀ ರೂಪಳಾದಂತಹ ಸೀತೆಯನ್ನು ಮರಳಿ ಪಡೆಯುವುದು ಒಂದು ಉದ್ದೇಶವಾದರೆ, ರಾವಣ ಕುಂಭಕರ್ಣರೆಂಬಂತಹ ಮಹತ್ತರವಾದ ಪ್ರಯೋಜನವನ್ನು ನಡೆಸುವುದಕ್ಕೋಸ್ಕರ ಅವನು ಲಂಕೆಗೆ ಹೋದ. ನಾನು ಮಧ್ಯದಲ್ಲೆಲ್ಲ ಸಣ್ಣ ಪುಟ್ಟ ಕಥೆಗಳನ್ನು ಎಲ್ಲ ಕಡೆನೂ ಸೇರಿಸ್ಕೊಂಡು ಹೋಗ್ಬೋದು. ಕೊನೆಗೆ ಲಂಕೆಯಲ್ಲಿ ವಿಭೀಷಣ ಹೇಳಿದ, ನೀವು ಇಲ್ಲೇ ಇರು, ಇಡೀ ರಾಜ್ಯವನ್ನು ನಿನಗೆ ಒಪ್ಪಿಸ್ತೇನೆ, ಇದೇ ಇಟ್ಟುಕೋ ಅಂತ. ಆ ರಾಜ್ಯವನ್ನು ತ್ಯಾಗ ಮಾಡಿದೆ. ಯಾಕೆಂದರೆ ನಾನು ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗಳು ಕೊಟ್ಟಂತಹ ಜವಾಬ್ದಾರಿಯನ್ನು ನಡೆಸಲಿಕ್ಕೋಸ್ಕರ ಭರತ ಕಾಯ್ತಾ ಇದ್ದಾನೆ, ನನಗೆ ಅಧಿಕಾರ ಒಪ್ಪಿಸಿ ಹೋಗಲಿಕ್ಕೆ. ಹಾಗಾಗಿ ನನ್ನವರನ್ನು ರಕ್ಷಿಸಿಕೊಳ್ಬೇಕಾದದ್ದು ಮುಖ್ಯ, ಅದು ಧರ್ಮ, ಅದು ಗುರುಧರ್ಮ. ಹಾಗಾಗಿ ಅದನ್ನು ನಡೆಸಲಿಕ್ಕೋಸ್ಕರ ನಾನು ಮರಳಿ ಬರ್ತೇನೆ ಅಂತ ಅಯೋಧ್ಯೆಗೆ ಬಂದ. ಎಲ್ಲ ಕರ್ತವ್ಯ ಮುಗಿಸಿ ದೇವತೆಗಳಿಗೆ ಋಷಿಗಳಿಗೆ ನಿಜವಾದ ತೃಪ್ತಿ ಉಂಟಾದ ಮೇಲೆ, ಭೂಮಿಯ ಭಾರ ಹರಣ ಆದ ಮೇಲೆ ವಾಪಸ್ಸು ಮತ್ತೆ ತನ್ನ ಲೋಕವನ್ನು, ಗುರುವಾದ ಅರ್ಥ ಅಂದರೆ ಅವತಾರ ಕಾರ್ಯ ಮುಗಿದ ಮೇಲೆ ಮತ್ತೆ ಉಳಿಯುವುದರಲ್ಲಿ ಏನು ವಿಶೇಷ ಇಲ್ಲ. ಹಾಗೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದರು, ಬಾ ಮರಳಿ ಅಂತ. ಬಾ ಇಳಿದು ಬಾ ಅಂತ ಕರೆದ್ರು, ಆಗ್ಲೂ ಅವರ ಮಾತಿಗೆ ಬೆಲೆ ಕೊಟ್ಟ. ಮರಳಿ ಬಾ ಅಂತಂದ್ರು, ಆಗ್ಲೂ ಬೆಲೆ ಕೊಟ್ಟು ಈ ರಾಜ್ಯವನ್ನು ತ್ಯಾಗ ಮಾಡಿ ಹೊರಟು ಬಂದ ಅಂತ. ಹೀಗೆ ಒಂದು ಶಬ್ದದಿಂದ ಇಡೀ ರಾಮಾಯಣದ ಕಥೆಯನ್ನು ವ್ಯಾಸರು ಕಟ್ಟಿಕೊಟ್ಟ. ನೋಡ್ಲಿಕ್ಕೆ ಇದರಲ್ಲಿ ಏನೂ ಚಮತ್ಕಾರ ವಿಶಿಷ್ಟ ಶಬ್ದ ಅಂತ ಅನಿಸುವುದಿಲ್ಲ. ಅದರಲ್ಲೂ ಇನ್ನು ಅರ್ಥ ಶಬ್ದವನ್ನು ಅರ್ಥೋಭಿಧೇಯ ರೈವಸ್ತು ಪ್ರಯೋಜನ ನಿವೃತ್ತಿಷು, ನಿವೃತ್ತಿ ಅರ್ಥದಲ್ಲಿ, ಪ್ರಯೋಜನದ ಅರ್ಥದಲ್ಲಿ, ಅಭಿಧೇಯ ಅನ್ನೋ ಅರ್ಥದಲ್ಲಿ ತೆಗೆದಾಗ 10 ಕಥೆಗಳದರೊಳಗೆ ನುಸುಳಿಕೊಂಡು ಹೋಗುತ್ತೆ. ಹಾಗೆ ಒಂದು ಶಬ್ದವನ್ನು ನಿರೂಪಣೆ ಮಾಡಿದ ವ್ಯಾಸರ ಆ ಕಥೆಯನ್ನು ಕಟ್ಟುವ ಶಕ್ತಿ ನಾವು, ಅದು ರಾಮನ ಕಥೆ ಅಂತಂದ್ರೇ ಹಾಗೆ ನಮಗೆ ಅದೇ ಈ ಥರದ ಒಂದು ಪರಿಚಯ ಆದಾಗ ರಾಮಾಯಣದ ವಿಸ್ತಾರ ಇನ್ನೂ ಎಷ್ಟೆಷ್ಟು ಇರಬಹುದು ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಮತ್ತೆ ಮುಂದೆ ಹೇಳುವಾಗ ಸ್ತ್ರೀ ಸಂಗಿನ ರತಿಂ ಪ್ರಥಯಾಂಚಕಾರ ಅಂತ ಮಾತು ಹೇಳುತ್ತಾ ರಾವಣನ ಬೇಡವಾದ ಕಾಮುಕತನಕ್ಕೆ ಚೆನ್ನಾಗಿ ಅದನ್ನು ನಿರ್ನಾಮ ಮಾಡುವ ಹಾಗೆ ಶಿಕ್ಷಿಸಿ ಅವನನ್ನು ಯೋಗ್ಯತೆಗೆ ಅನಗತ್ಯವಾದ ಅಥವಾ ಅಯೋಗ್ಯವಾದ ಸಂಗತಿಯನ್ನು ಇಚ್ಛನ್ನ ಪುರುಷ ಪತತ್ತೇವನ ಸಂಶಯ ಅನ್ನುವುದನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ಅವನ ಯೋಚನೆಗಳನ್ನೆಲ್ಲ ಬುಡಮೇಲು ಮಾಡಿದ ಅಂತ ಹೀಗೆ ಹೇಳಿ ಒಟ್ಟು ರಾಮನ ಕಥೆಯನ್ನು ಹೇಳಿ, ಒಂದು ಪ್ರಸಂಗದಲ್ಲಿ ರಾಮನ ಗುಣವನ್ನು ವರ್ಣನೆ ಮಾಡುವಂತಹ ಅಯೋಧ್ಯಾಕಾಂಡದ ಮೊದಲ ಭಾಗದಲ್ಲಿ ಅವನಿಗೆ ಸಿಂಹಾಸನಕ್ಕೆ ಕೂಡಿಸಬೇಕು ಅಂತ ಮಾತು ಬರುತ್ತೆ. ಆಗ ಅಲ್ಲಿ ರಾಮನ ಬಗ್ಗೆ ಒಬ್ಬೊಬ್ಬರೇ ವರ್ಣನೆ ಮಾಡ್ತಾರೆ. ಯೌವರಾಜ್ಯಕ್ಕೆ ಅವನು ಕೂತ್ಕೊಳ್ಳಿಕ್ಕೆ ಯೋಗ್ಯ ಇದ್ದಾನೆ. ಆಗ ಆ ಮಾತುಗಳನ್ನು ಹೇಳ್ತಾ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ಸಂಗ್ರಹ ಮಾಡುತ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ. ಪ್ರಶಾಂತಾತ್ಮ, ಸಿಟ್ಟು ಅಂತ ಅನ್ನೋದು ರಾಮನ ಮುಖದಲ್ಲಿ ಸಹಜವಾಗಿಲ್ಲ. ಒಂದೆರಡು ಕಡೆ ತೋರಿಸಿದ್ದಿದೆ. ಸಮುದ್ರವನ್ನು ನಿಗ್ರಹ ಮಾಡುವ ಹೊತ್ತಿನಲ್ಲಿ, ಸುಗ್ರೀವ ಇನ್ನೂ ತಡ ಮಾಡಿದ್ದಾನೆ ಅಂತ ಎಚ್ಚರಿಸುವ ಹೊತ್ತಿನಲ್ಲಿ, ಹೀಗೆ ಅದು ಏನು ಅಂದರೆ ಎಚ್ಚರ ಇದ್ದು ತೋರುವ ಸಿಟ್ಟದು. ನಮ್ಮ ಹಾಗೆ ಅಸಹಾಯಕತೆಯಿಂದ ಬರುವ ಸಿಟ್ಟಲ್ಲ, ನಮಗೆ ದೌರ್ಬಲ್ಯದಿಂದ ಸಿಟ್ಟು ಬರುತ್ತೆ. ಕ್ರೋಧ ಕ್ರೋಧಕೃತ್ ಕರ್ತ ಅಂತ ಭಗವಂತನಿಗೆ ಹೆಸರು. ಈಗ ತಾಯಿಗೆ ಕೆಲವೊಮ್ಮೆ ಕೋಪ ತೋರಿಸ್ತಾಳೆ ಮಗುವಿನ ಮೇಲೆ, ಆಚೆಯಿಂದ ಗಂಡನ ಹತ್ರ ನಗ್ತಾ ಮಾತಾಡ್ತಿರ್ತಾಳೆ. ಹೇಳುವಾಗ ಮಗುವಿನ ಮೇಲೆ ಮಾತ್ರ ಆ ಹಲ್ಲು ಕಚ್ಚಿ ಕಣ್ಣು ದೊಡ್ಡದು ಮಾಡಿ ನೀನು ಹಾಗೆ ಮಾಡಬಾರ್ದು ಅಂತ ಹೇಳ್ತಿರ್ತಾಳೆ. ಗಂಡ ಸನ್ನೆ ಮಾಡ್ತಾನೆ, ಯಾಕೆ ಅಷ್ಟು ಕೋಪ ಮಾಡ್ಕೊಳ್ತೀನಿ? ಇಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ಅದನ್ನು ನಾನು ಹೀಗೆ ಹೇಳಿದ್ರೇ ಮಗು ಸರಿ ಹೋಗುದು ಅಂತ ಅವಳಿಗೆ ಒಳಗಿನಿಂದ ತಾನು
ಕೋಪನೇ ಇಲ್ಲ. ಆ ಮಗುವಿಗೆ ಒಳ್ಳೇದಾಗ್ಲಿ ಅಂತನ್ನುವ ಒಂದೇ ಯೋಚನೆಯಿಂದ ಕಣ್ಣು ಬಿಡುಗಣ್ಣಾಗಿ ಬಿಟ್ಟು ನಿಂತಿದ್ದಾಳೆ. ಹೇಗೋ ಭಗವಂತನಿಗೆ ಈ ಜಗತ್ತು ಅನ್ನೋದೊಂದು ಮಗು, ಅವನಿಗೆ ಏನೂ ಈ ಮಗುವಿನಿಂದ ತೊಂದರೆ ಅಂತ ಆಗೋದು ಸಾಧ್ಯವೇ ಇಲ್ಲ. ಹಾಗಿದ್ದಾಗಲೂ ಕೆಲವೊಮ್ಮೆ ಅವನು ಕೋಪ ತೋರಿಸ್ತಾನೆ ಅಂತ ಅನ್ನೋದು ಅದು ಶಿಕ್ಷಣದ ದೃಷ್ಟಿಯಿಂದ ಹೊರತು ಖಂಡಿತ ಅವನಿಗೆ ಅಸಹಾಯಕತೆಯೋ ದೌರ್ಬಲ್ಯವೋ ಅಲ್ಲ ಅನ್ನೋದು ನಮ್ಗೆ ಯಾವಾಗಲೂ ಗೊತ್ತಿರಬೇಕು. ಹಾಗಾಗಿ ಜನರೂ ಗುರುತಿಸಿದ್ದಾರೆ ಅವನು ಪ್ರಶಾಂತಾತ್ಮ, ಅವನು ಯಾವತ್ತೂ ಕೋಪ ಮಾಡಿಕೊಳ್ಳುವುದು ಅಂತ ಇಲ್ಲವೇ ಇಲ್ಲ. ಮೃದುಪೂರ್ವಂಚ ಭಾಷತೆ, ಮೃದುವಾಗಿ ಮಾತಾಡ್ತಾನೆ. ನಮಗೆ ಸ್ವಲ್ಪ ಅಧಿಕಾರ ಬಂದ ತಕ್ಷಣವೇ ನಮ್ಮ ಜಾಪು ಬೇರೆ ಆಗಿಬಿಡುತ್ತೆ. ಪ್ರತಿಷ್ಠೆ, ಸಂಪಾದನೆ ಅಥವಾ ಇನ್ನೇನೋ ಒಂದು ಅಧಿಕಾರ ಬಂದ ತಕ್ಷಣವೇ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅಥವಾ ಮಾತಿನಲ್ಲಿ ಅಹಂಕಾರವನ್ನು ಗೊತ್ತಿಲ್ಲದೆ, ಅದು ನಾವು ಅಹಂಕಾರ ಇಲ್ಲ 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 ಅಂತ ಕೈ ಹೀಗೆ ಮಾಡ್ತಾ ಇರ್ತೇವೆ, ಅದು ಒತ್ತುದು ಒಳಗೆ ಅಹಂಕಾರವನ್ನು. ಅದು ಒಳಗಿನಿಂದ ಹೀಗೆ ಕಾಲ ಬುಡದಿಂದ ಬಂದು ತಲೆ ಒಳಗೆ ನೆತ್ತಿಯಲ್ಲಿ ಸೇರಿಕೊಂಡು ಕೂತಿರುತ್ತೆ. ಏನು ಹಾಗಂದರೆ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಈ ಸಿಟ್ಟು ಬಂದು ಈಗೋ ಹರ್ಟ್ ಆಗುತ್ತಲ್ವ, ಆವಾಗ ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಆದರೆ ರಾಮಚಂದ್ರ ಯಾವತ್ತಿಗೂ ಅದನ್ನು ಮುಂದೆ ಅವನು ಕಾಡು ಬಿಡುವ ಅಂದರೆ ನಾಡು ಬಿಡುವ ಹೊತ್ತಿಗೆ, ಕಾಡು ಸೇರುವ ಹೊತ್ತಿಗೆ ಜನಗಳು ಹೇಳ್ತಾರೆ, ಪುತ್ರಂ ಪ್ರಥಮಜಂ ದೃಷ್ಟ ಜನನೀ ನಾಭ್ಯನಂದತ ಅಂತ. ಬಹಳ ಕಾಲದಿಂದ ಇದರಷ್ಟು, ನಾನು ಮೊನ್ನೆ ಹೇಳಿದೆ ನಿನ್ನೆ, ಇದರಷ್ಟು ಚಂದದ ಒಂದು ರಾಮನ ಮೇಲಿನ ಪ್ರೀತಿಯನ್ನು ಬಹುಶಃ ಯಾವ ಕವಿಯೂ ಇಷ್ಟು ಚೆನ್ನಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಕಾಲದಿಂದ ಒಬ್ಬಳಿಗೆ ಮಕ್ಕಳಾಗಿರಲಿಲ್ಲ, ಎಲ್ಲರೂ ಬಂಜೆ ಬಂಜೆ ಅಂತ ಅವಳನ್ನು ತುಂಬ ಅಣಗಿಸಿದ್ದಾರೆ. ಅಂಥವಳಿಗೆ ಬಹಳ ಕಾಲದ ನಂತರ ಪ್ರಥಮಜಂ, ಮೊದಲ ಒಂದು ಮಗುವನ್ನು ಆಕೆ ಪಡೆದಿದ್ದಾಳೆ, ಗಂಡು ಮಗುವನ್ನು ಹೆತ್ತಿದ್ದಾಳೆ. ಮನೆಯಲ್ಲಿ ತೋರಣ ಕಟ್ಟಿ ಈ ರಾಮಚಂದ್ರನ ಪಟ್ಟಾಭಿಷೇಕದ ಕಾರಣಕ್ಕೆ ನೋಡಿ, ಬರೀ ಅರಮನೆಯ ಗೋಡೆಗೆ ಮಾತ್ರ ಅಲ್ಲ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತ್ರ ಕೆಲವೊಮ್ಮೆ ಅಲಂಕಾರ ಇರುತ್ತೆ. ಅವರೇನೋ ಮಾಡ್ಕೊಳ್ತಾರ್ರಿ, ನಮಗೇನು, ಅವರಿಗೆ ಪದಗ್ರಹಣ, ಅವರಿಗೆ ಶಿಕ್ಷಾ ಅವರಿಗೆ ಪ್ರಮಾಣ ವಚನ, ನಮಗೇನು ಅಂತ ನಾವು ಯಾವುದಾದ್ರೂ ಪ್ರಮಾಣ ವಚನ ಸ್ವೀಕರಿಸುವಾಗ ನಮ್ಮ ಮನೆಯಲ್ಲಿ ನಾವೇನಾದರೂ ತಂಬಿಟ್ಟು ಮಾಡಿದ್ದೇವಾ? ಮಾಡಲ್ಲ ನಾವು. ಆದರೆ ಇಲ್ಲಿ ಹಾಗಾಗಲಿಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗುತ್ತೆ ಎಂದಾಗ ಪ್ರತಿ ಮನೆಯಲ್ಲೂ ರಂಗವಲ್ಲಿ ಹಾಕಿದ್ದಾರೆ, ಪ್ರತಿ ಮನೆಯಲ್ಲೂ ತಳಿರು ತೋರಣ ಕಟ್ಟಿದ್ದಾರೆ. ಯಾಕಂದರೆ ಇದು ನಮ್ಮ ಮನೆಯ ಹುಡುಗನಿಗೆ ಆಗ್ತಾ ಇರುವಂತಹ ಸಂಭ್ರಮ ಅಂತ. ಈ ಸಂಭ್ರಮದ ಮಧ್ಯದಲ್ಲಿ ಜನಗಳಿಗೆ ಗೊತ್ತಾಯಿತು, ಬೆಳಿಗ್ಗೆ ರಾಮಚಂದ್ರ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತಂದಾಗ ಬಹಳ ಕಾಲದ ನಂತರ ಒಂದು ಮಗುವನ್ನು ಹೆತ್ತ ತಾಯಿ ನಾಭ್ಯನಂದತ, ಮಗುವಿನ ಹೆತ್ತ ಖುಷಿಯನ್ನು ಅವಳು ಅನುಭವಿಸಲೇ ಇಲ್ಲ ಅಂತೆ. ರಾಮಚಂದ್ರ ಹೋದ ದುಃಖವೇ ಅವಳಿಗೆ ಅದಕ್ಕಿಂತ ಜಾಸ್ತಿ ಆಯಿತು ಅಂತ. ಅಂದರೆ ಹೇಗದು ಒಂದು ಎರಡು ಭಾವ. ತಾನು ಹೆತ್ತ ಮಗು, 9 ತಿಂಗಳು ಹೊತ್ತ ಮಗು ಕಣ್ಣು ಬಿಟ್ಟು ನಗುವಾಗ ತಾಯಿಗೆ ಜಗತ್ತಿನ ಎಲ್ಲ ಥರದ ಆ ತನಕ ಇದ್ದ ಯೋಚನೆಗಳೆಲ್ಲ ಮರೆತು ಹೋಗಿ ಮುಳುಗಿ ಬಿಡ್ತಾಳೆ ಸುಖದಲ್ಲಿ. ಅದನ್ನೂ ಮೀರಿಸಿದ ನೋವು ರಾಮಚಂದ್ರನ ಹೊರಡುವಿಕೆ ಅಂತ ಆಗಿದೆ ಅಂತಂದರೆ ಇದು ವಾಲ್ಮೀಕಿಗಳ ಶಕ್ತಿ, ಇದು ವಾಲ್ಮೀಕಿಗಳ ಮಾತಿನಲ್ಲಿರುವಂತಹ ಶಕ್ತಿ. ಅಂದರೆ ಇದು ನಿಜವಾಗಿ ರಾಮಾಯಣ ಹೀಗೆ ಓದಿಸ್ಬೇಕು ನಾವು. ಈ ಭಾವನೆಗಳನ್ನು ಅರ್ಥ ಮಾಡಿಸಿದ್ರೆ ಮಾತ್ರ ನಮಗೂ ಒಂದು ಕುಟುಂಬ ಇರಬೇಕು, ನಮಗೂ ಇಂಥ ಮನೆಯಲ್ಲಿ ಒಬ್ಬ ನಮ್ಗೆ ಸಂಬಂಧಪಟ್ಟವನೊಬ್ಬ ಇರಬೇಕು ಅಂತ ಆಸೆ ಹುಟ್ಟುತ್ತೆ. ಇಲ್ಲ ಅಂದರೆ ದುಡ್ಡು ಕೊಟ್ಟ ವ್ಯವಹಾರ ಮುಗಿ, ತಂದೆಯೂ ಒಬ್ಬ ಕಿಸೆ ತುಂಬಿಸುವ ಪಾಕೆಟ್ ಮನಿ ಕೊಡುವ ಒಬ್ಬ ವ್ಯಕ್ತಿ ಅಷ್ಟೇ. ಆ ATM ಗೀಚಿದ್ರೆ ಇಷ್ಟು ದುಡ್ಡು ಹೊರಗೆ ಬರಬೇಕು. ಮಕ್ಕಳಿಗೂ ಗೊತ್ತಿಲ್ಲ ಗೀಚಿದ್ರೆ ಸಾಮಾನು ಬರುತ್ತೆ ಅಂತ. ದುಡ್ಡು ಅನ್ನೋದೊಂದು ಕಷ್ಟಪಟ್ಟು ಬರುವಂಥದ್ದು, ಇದು ಯಾವುದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಾವು ಅದನ್ನು ಕಲಿಸ್ಕೊಡ್ತಾ ಇಲ್ಲ. ನಮ್ಮ ತಪ್ಪು. ಮಕ್ಕಳಲ್ಲಿ ಏನು ನಾವು ಎಷ್ಟೋ ಸರ್ತಿ ನಾನು ಹೇಳೋದುಂಟು, ಮಕ್ಕಳನ್ನು ಬಂದು ಹೇಳ್ತಿರ್ತಾರೆ ಪೇರೆಂಟ್ಸು, ನಾವು ಮಕ್ಕಳಿಗೆ ಬೂಟ್ಸು, ಶೂಸು, ಬ್ಯಾಂಟು, ಶರ್ಟು, ತಲೆ ಮೇಲೆ ಟೊಪ್ಪಿಗೆ ಎಲ್ಲನೂ ಕೊಡ್ತಾ ಇರ್ತೇವೆ, ಆದರೂ ಓದೋದೊಂದು ಮಾಡಲ್ಲ. ನಾನು ಹೇಳಿದ ನೀವು ಅದೇ ದೊಡ್ಡ ತಪ್ಪು ಮಾಡಿದ್ದು ಅಂತ. ಕೇಳಿದ ತಕ್ಷಣ ಸಿಕ್ಕಿತು ಅಂತಂದ ಮೇಲೆ ಅದು ಇನ್ಯಾವುದರಲ್ಲೂ ಆಸಕ್ತಿ ಉಳಿಯುವುದಿಲ್ಲ. ಅದು ಅಗತ್ಯವೇ ಇದೆ ಅಂತ ಅನ್ನಿಸಿ ಅದಕ್ಕೆ ಬೇಕೇ ಬೇಕಾದ ಪರಿಸ್ಥಿತಿಯಲ್ಲಿ ಮಾತ್ರ ಕೊಟ್ಟರೆ ಅದರ ಬೆಲೆ ಅರ್ಥ ಆಗುತ್ತೆ. ವಿದ್ಯೆ ಅಂತ ಅನ್ನೋದು ಅದು ಸುಮ್ಮನೆ ನಾವೆಲ್ಲವನ್ನು ಪ್ರೊವೈಡ್ ಮಾಡಿದ್ದೇವೆ ಅನ್ನೋ ತಕ್ಷಣ ಅದು ಒಳಗೆ ಬರುವಂಥ ಕೂಡಲಿಕ್ಕೆ ತಂಬಿಗೆ ಬಗ್ಗಿಸಿದ ತಕ್ಷಣ ನೀರು ಒಳಗೆ ಬಂದ ಹಾಗಲ್ಲ. ಅದಕ್ಕೆ ತುಂಬ ಶ್ರಮ ಬೇಕು. ಆ ಶ್ರಮವನ್ನು ಹುಟ್ಟಿಸುವ ಜವಾಬ್ದಾರಿ ತಂದೆ ತಾಯಿಗಳಾಗಿ ನಮ್ಮಲ್ಲಿ ಇರಬೇಕು. ರಾಮಚಂದ್ರನ ಆ ರಾಮಚಂದ್ರ ಎಲ್ಲರ ಹತ್ರ ಹೋಗಿ ನನ್ನನ್ನು ಪ್ರೀತಿಸಿ ಅಂತ ಯಾವತ್ತೂ ಪಾಠ ಮಾಡಲಿಲ್ಲ. ಎಲ್ಲಿವರೆಗೆ ಅಂದರೆ ಅವರ ಮನೆಯ ಎಲ್ಲ ಸಂಸ್ಕಾರಗಳನ್ನು ನಿಲ್ಲಿಸಿಬಿಟ್ರಂತೆ. ಯಾವುದೋ ಮಗುವಿಗೆ ಮನೆಯಲ್ಲಿ ಜಾತಕರ್ಮ ಆಗಲಿಕ್ಕಿತ್ತು, ಯಾವುದೋ ಮಗುವಿಗೆ ಉಪನಯನ ಆಗಬೇಕಿತ್ತು, ಯಾವುದೋ ಮನೆಯಲ್ಲಿ ಚೌಲ ಸಂಸ್ಕಾರ ಆಗಬೇಕಿತ್ತು, ಈ ಎಲ್ಲ ಕಾರ್ಯಕ್ರಮಗಳು ಬಿಟ್ಟು. ಯಾಕೆಂದರೆ ರಾಮಚಂದ್ರನ ಇಲ್ಲ ಅಂದಮೇಲೆ ನಾವು ನಮ್ಮ ಮನೆಯಲ್ಲಿ ಏನು ಕಾರ್ಯಕ್ರಮ ಮಾಡೋದು? ಅಂದರೆ ಇದು ಪ್ರೀತಿಯಿಂದ. ಪ್ರೀತಿ ಕೊಟ್ಟರೆ ಮಾತ್ರ ನಮಗೆ ತೆಗೆದುಕೊಳ್ಳುವ ಅರ್ಹತೆ ಬರುತ್ತೆ. ಪ್ರೀತಿಯನ್ನು ನಾವು ಸರಿಯಾಗಿ ಅಂದರೆ ನಾವು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ. ನಮಗೆ ಪ್ರೀತಿ ಅಂದರೆ ಏನು ಅಂತಂದರೆ 4 ಮಾತಾಡಿ ಬಿಟ್ಟರೆ ಆಯಿತು, ಎದುರುಗಡೆ ನಿಂತು ಅವರಿಗೆ ಬೇಕಾದ ಸಾಮಗ್ರಿ ಕೊಡಿಸಿದ್ರೆ ಆಯಿತು ಅಂತ ಅಷ್ಟರಲ್ಲೇ ನಾವು ಯೋಚನೆ ಮಾಡ್ತೇವೆ. ಆದರೆ ಅದಕ್ಕಿಂತ ಹೆಚ್ಚು ರಾಮಚಂದ್ರ ಅವರ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಹೋಗಿ ಪಾತ್ರೆ ತೊಳೆದು ಕ್ಲೀನ್ ಮಾಡಿ ಕೊಡ್ತಿದ್ದ ಅಂತ ಎಲ್ಲೂ ಉಲ್ಲೇಖ ಬೇಕಾಗಿಲ್ಲ ನಮಗೆ. ಆದರೆ
ತಾನೊಂದು ಸಿಕ್ಕಿದ ಅಷ್ಟು ಜನರು ರಾಶಿ ಬರುವಾಗ ಒಂದು ಸರ್ತಿ ನಕ್ಕು, ಅವರ ಕಡೆಗೂ ನಿಮ್ಮ ಕಡೆಗೂ ನನ್ನ ಗಮನ ಇದೆ. ಈ ನಮ್ಮ ಗುರುಗಳದ್ದೇ ಯಾವಾಗಲೂ ನೆನಪಾಗೋದು. ಬೈತಾ ಇರ್ತಾರೆ, ಇವತ್ತು ಮಾತಾಡ್ಲಿಕ್ಕೆ ಆಗಲ್ಲ, ಯಾರು ಎಲ್ಲ ಕಳಿಸ್ಬಿಡು ಅಂತ ಅಂತಿರ್ತಾರೆ. ಆದರೂ ಪಾಪ ನೋಡ್ಲಿಕ್ಕೆ ನಿಂತಿರ್ತಾರೆ, ಎಲ್ಲೋ ಬಾಗಿಲಿನ ಹೊರಗಡೆ ನಿಂತು ಹೀಗೆ ಕೈ ಮುಗಿದು ನಿಂತಿರ್ತಾರೆ. ಹೊರಡುವಾಗಲೂ ಅವ್ರಿಗೆ ತಡಿಲಿಕ್ಕಾಗಲ್ಲ. ಗಾಡಿ ಮೇಲೆ ಕೂತ ಮೇಲೆ ಎಲ್ಲರೂ ಒಂದೊಂದ್ಸರ್ತಿ ಕರೆದು ಏನು ಅಂತ ಕೇಳ್ಬಿಡು, ಅಷ್ಟಕ್ಕೆ ಅವ್ರು ಕರಗಿ ಹೋಗ್ಬಿಡ್ತಾರೆ. ಅಲ್ಲಿ ತನಕ 3 ಗಂಟೆ ಕಾದ ಉರಿ, ಸ್ವಾಮಿಗಳು ಭೇಟಿ ಆಗಲಿಲ್ಲ ಅಂತ ಒದ್ದಾಡ್ತಾ ಬೈಕೊಳ್ತಾ ಇದ್ದವರು, ಸ್ವಾಮಿಗಳು ಅಷ್ಟು ಗಡಿಬಿಡಿಯಲ್ಲೂ ಒಂದು ನಕ್ಕು ಕರೆದು ಮಾತಾಡಿಸಿ ಬಿಟ್ರು. ನಮ್ಮ ಮೇಲೆ ಅವರಿಗೆ ಪ್ರತಿಯೊಬ್ಬರಿಗೆ ಏನನ್ಸುತ್ತೆ ಅಂದರೆ, ಸ್ವಾಮಿಗಳಿಗೆ ನನ್ನ ಮೇಲೆ ಇದ್ದಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ ಅಂತ. ಇದು ರಾಮನ ಗುಣವೂ ಹಾಗೆ, ಕೃಷ್ಣನ ಗುಣವೂ ಹಾಗೆ. ಈ ಮಾತನ್ನು ನಾವು ಭಾಗವತದಲ್ಲೂ ಕಾಣ್ತೇವೆ, ಈ ರಾಮಾಯಣದಲ್ಲೂ ಈ ಮಾತು ಬರುತ್ತೆ. ರಾಮನಿಗೆ ಅಷ್ಟು ಜನರ ಪ್ರೀತಿಯನ್ನ ಹೇಳುವಾಗ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯ ಸದಸ್ಯ ರಾಮಚಂದ್ರ ಅಂದರೆ ಅಂತ. ಇದು ರಾಮನ ವ್ಯಕ್ತಿತ್ವ, ಇದು ರಾಮನಲ್ಲಿರುವಂತಹ ಗುಣ. ಮೃದು ಭಾಷತೆ, ಪ್ರತಿಯೊಬ್ಬರ ಹತ್ರನೂ ಮೆತ್ತಗೆ ಮಾತಾಡ್ತಾ ಇದ್ದ. ಉಚ್ಯಮಾನೋಪಿ ಪರುಷಂ, ಎದುರುಗಡೆ ಅವನು ಸ್ವಲ್ಪ ಸಿಟ್ಟಾಗಿ ಮಾತಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕಾರಣಕ್ಕೆ. ನೋತ್ತರಂ ಪ್ರತಿಪದ್ಯತೆ, ರಾಮಚಂದ್ರ ಪ್ರತಿಯಾಗಿ ಮತ್ತೆ ಜಗಳಕ್ಕೆ ಇಳಿತಾ ಇರಲಿಲ್ಲ, ವಾಪಸ್ ಅವನ ಹತ್ರ ಗಲಾಟೆ ಮಾಡ್ತಿರ್ಲಿಲ್ಲ. ಏನೋ ಅವನ ಮನಸ್ಸಿನ ಬೇಗುದಿಯೇನೋ ಅವನು ಹೊರಗೆ ಹಾಕ್ಲಿಕ್ಕೆ ಆ ಹೊತ್ತಿಗೆ ಒಂದು ಕಠಿಣವಾದ ಮಾತಾಡ್ತಾನೆ. ಆಗ ಅವನು ಸಹಿಸಿಕೊಂಡ ಅಂದರೆ, ಈ ಪರುಷವಾಗಿ ಕಠಿಣವಾಗಿ ಯಾರು ಮಾತಾಡಿರ್ತಾನೋ ಆಮೇಲೆ ಅವನೇ ತಲೆ ಚಚ್ಕೋತಾನೆ, ನಾನು ರಾಮನ ಹತ್ರ ಎಂಥ ರೀತಿ ಮಾತಾಡಿಬಿಟ್ಟೆ. ಅವನು ಒಂದದಕ್ಕೆ ಅವನ ಅಧಿಕಾರದಲ್ಲಿದ್ದಾನೆ, ಕೋಶ ಅವನ ಕೈಯಲ್ಲಿದೆ, ಸಂಪತ್ತು ಅವನ ಕೈಯಲ್ಲಿದೆ, ಏನು ಬೇಕಾದರೂ ಮಾಡ್ಬೋದಿತ್ತು. ಆದರೂ ಅವನು ನನ್ನನ್ನು ಏನೂ ಮಾಡದೆ, ನಮಗೆ ಪರ್ಯಾಯದ ಸಂದರ್ಭದಲ್ಲಿ, ಪೇಜಾವರ ಪರ್ಯಾಯದ ಸಂದರ್ಭದಲ್ಲಿ ಒಬ್ಬ ಬೆಳಿಗ್ಗೆ ಒಂದು ಏನಂತ ಅನ್ನದಾನದ ಹುಂಡಿಯಿಂದ ಏನೋ ಕಡ್ಡಿ ಹಾಕಿ ಗಮ್ ಹಾಕಿ ಎಳೆದು ನೋಟು ತೆಗೆದು ಸಿಕ್ಕಾಕೊಂಡ. ಅವನು ತುಂಬ ಸರ್ತಿ ಹೀಗೆ ಮಾಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿತ್ತು, ಆದರೆ ವ್ಯಕ್ತಿ ಸಿಕ್ಕಿರಲಿಲ್ಲ. ಒಂದು ಸರ್ತಿ ಸಿಕ್ಕಿಬಿದ್ದು ಅವನನ್ನು ಬಡ್ದು ಹೊಡೆದು, ಗೊತ್ತಲ್ಲ, ಎಲ್ಲ ಸೇರ್ಕೊಂಡು ತನ್ನ ರೂಮಲ್ಲಿ ಹಾಕಿ ಕೂಡಿಟ್ಟಿದ್ದಾರೆ. ಸ್ವಾಮಿಗಳು ಅಲ್ಲಿ ತನಕ ಅವ್ರು ಮಹಾಪೂಜೆ ಮುಗಿಯೋ ತನಕ ಹೊರಗೆ ಬರೋರಲ್ಲ. ಹೊರಗೆ ಬಂದಾಯಿತು, ಅವ್ರು ಭಿಕ್ಷೆ ಮುಗಿಸುವ ತನಕನೂ ಅವರು ಮೇಲೆ ಬಡಗು ಮಾಳಿಗೆ ಬರೋರಲ್ಲ. ಬಂದಾಗಿ ಅವರನ್ನು ಮಾತಾಡಿಸ್ಲಿಕ್ಕೆ ಅಲ್ಲೇ ಮಂತ್ರಾಕ್ಷತೆ ಎಲ್ಲ ಕೊಡ್ತದ್ದು. ಆಗ ಒಳಗೆ ಹೋಗುವಾಗ ಜನ ಎಲ್ಲ ಬಂದು ಹೋಗ್ತಾ ಇದ್ದಾರೆ, ಬಾಗಿಲು ಶಬ್ದ, ಅವನನ್ನು ಕೂಡ ಹಾಕಿದ್ರೆ ಅವನು ಬಡಿತಾ ಇದ್ದಾನೆ ಬಾಗಿಲು ಒಳಗಿನಿಂದ. ಸರಿ ಸ್ವಾಮಿ, ಅದೇನು ಬಾಗಿಲು ಬಡಿತಾ ಆಗದಿಂದ ಶಬ್ದ ಬರ್ತಾ ಇದೆ. ಸರಿ, ಕೊನೆಗೆ ಜನ ಎಲ್ಲ ಕಮ್ಮಿ ಆಗೋ ತನಕ ಕಾಯಿಲೆ ಅಂತ ಹೇಳಿದರು. ಇಲ್ಲ ಕರೀರಿ ಅಂತ ಅಂದರು. ಸರಿ, ಅವನು ಒಳಗೆ ಹೋದರು, ಕೋಣೆ ಒಳಗೆ ಹೋಗಿ, ಜನರ ಎದುರುಗಡೆ ಬೇಡ ಅಂತ ಒಳಗೆ ಹೋಗಿ, ಒಳಗೆ ಅವನನ್ನು ಕರೆದು, ಅವನು ಪಾಪ ನಡುಗ್ತಾ ಗಡಗಡಗಡ ಈಗ ಏನೋ ನನ್ನನ್ನು ನೇಣಿಗೆ ಹಾಕಿಬಿಡ್ತಾರೆ ಅಂತ ನಡುಗ್ತಾ ಕೂತಿದ್ದಾನೆ. ಸ್ವಾಮಿಗಳು ಕರೆದು, ಯೋಚನೆ ಮಾಡಿ, ನಾವಾದ್ರೆ ಏನು ಮಾತಾಡ್ತಿದ್ವಿ. ಸ್ವಾಮಿಗಳು ಫಸ್ಟ್ ಶಬ್ದ ಮಾತಾಡಿದ್ದು ಊಟ ಆಯ್ತಾ ಅಂತ ಕೇಳಿದರು. ಅವನು ಗಳಗಳ ಅಂತ ಅಳ್ಲಿಕ್ಕೆ ಶುರು ಮಾಡಿದ್ರು. ತಿದ್ದಿಯಾಯಿತು ಸ್ವಾಮಿಗಳು ಅವನನ್ನು. ಅವನು ಬಹುಶಃ ಮತ್ತೆ ಜೀವನದಲ್ಲಿ ಕಳ್ಳತನ ಮಾಡಿರಲ್ಲ. ಅಂದರೆ ಇದು ತಿದ್ದುವ ಕ್ರಮ ಅಂತ. ಅಂದರೆ ರಾಮಚಂದ್ರ ಮೃದು ಮಾತಾಡ್ತಾನೆ ಅಂತಂದರೆ ಅವರಿಗೆ ಹೇಳಿದರು, ಇವನು ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಹಿಂದೆನೂ ಮಾಡಿದ್ದಾನೆ, ಎಲ್ಲ ದೂರ ಹೇಳಿದರು. ದೂರ ಹೇಳಿದ್ಮೇಲೆ ಅವನನ್ನು ಮಾತಾಡಿಸ್ಕೋ ಸ್ವಾಮಿಗಳು ಊಟ ಆಯ್ತಾ ಕೇಳಿದರು. ಅವನು ಏನು ಹೇಳಿಕ್ಕೆ ಬಾಯಿಲ್ಲ, ಅತ್ತ ಇಲ್ಲ ಅಂತಂದ್ರು, ಮೊದಲು ಊಟ ಮಾಡಿ ಕಳಿಸಿ ಆಮೇಲೆ ಮಾತಾಡೋಣ ಅಂದರು. ಸರಿ, ಸೀದಾ ಊಟ ಕರ್ಕೊಂಡು ಹೋದ್ರು. ಆಮೇಲೆ ಬಂದ, 100 ರೂಪಾಯಿ ಕೊಟ್ಟು, ಇನ್ಯಾವತ್ತೂ ಕಳ್ಳತನ ಮಾಡಬೇಡ, ಹಿಂಗೆ ಕಳ್ಳತನ ಮಾಡಿ ನಿನ್ನ ಜೀವನದಲ್ಲಿ ಯಾವತ್ತೂ ಅದನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ, ಪ್ರಾಮಾಣಿಕವಾಗಿ ದುಡಿದು ಜೀವನ ಮಾಡು, ನಿನ್ನ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ನಮ್ಗೆ ಸಿಕ್ಕಿಲ್ಲ, ಆದರೆ ಅವನ ಕಣ್ಣೀರು, ಅವನಿಗೆ ಆದ ಆ ಶೇಮು, ನಾನು ಇಂಥ ತಪ್ಪು ಮಾಡಿದೆ ಅಂತ ಅನ್ನೋ ಮುಖದಲ್ಲಿದ್ದ ಭಾವ ಉಂಟಲ್ವ, ಪರುಷವಾಗಿ ಅವನನ್ನು ಮಾತಾಡಿಸಿದ್ರೆ ಇನ್ನೊಮ್ಮೆ ಸಿಕ್ಕಿ ಹಾಕಿಕೊಳ್ಳೋದು ಹಾಕಿ ತಪ್ಪು ಮಾಡ್ತಿದ್ದ. ಆದರೆ ಆ ಹೊತ್ತಿನಲ್ಲಿ ಮಾಡಿದಂತಹ ಆ ತಾಳ್ಮೆಯ ಮಾತೇನಿದೆ, ಅವನನ್ನು ಜೀವನವೇ ಬದಲಾಯಿಸಿತು. ಅಂದರೆ ಇದು ದೊಡ್ಡವರು ರಾಮನ ಗುಣ ಅಂತ ಬಂದಾಗ ನಮಗೆ ಈ ಕಥೆಯನ್ನು ಹೇಳುವಾಗ ಸ್ವಾಮಿಗಳು ಅವರದ್ದೇ ಆದ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಿದ್ರು. ಆದರೆ ಇದು ಕಂಡ ಎಕ್ಸ್ಪೀರಿಯನ್ಸ್ ಅವರ ಎದುರುಗಡೆ ಇದ್ದಾಗ. ಅಂದರೆ ಕೆಲವೊಮ್ಮೆ ಹೇಳೋದು ಬೇರೆ ಆಗುತ್ತೆ, ಆದರೆ ನಮಗೆ ಆಗುವಾಗ ಆ ರೀತಿ ನಡ್ಕೊಳ್ಳಿಕ್ಕಾಗ. ನಾವು ಹೇಳ್ಬೋದು, ರಾಮಚಂದ್ರ ಯಾವಾಗಲೂ ಮೆದುವಾಗಿ ಮಾತಾಡ್ತಿದ್ದ, ನಾವು ಮೆದುವಾಗಿ ಮಾತಾಡೋದು ಪ್ರಸಂಗ ಬಂದಾಗ ನಮಗೆ ಕಂಟ್ರೋಲ್ ತಪ್ಪಾಗಿರುತ್ತೆ, ಮೊದಲು ಬಾರಿಸಿ ಅಂತಲೇ ಹೇಳೋದು ನಾವು. ಆದರೆ ಅವನು ರಾಮಚಂದ್ರನ ಗುಣ, ಅಷ್ಟು ಉಪಾಸನೆ ಮಾಡುವ ಅಂಶ ಅದು ಗುರುಗಳಲ್ಲಿ ಇತ್ತು ಅಂತ ಗೊತ್ತಾಗೋದಕ್ಕೋಸ್ಕರ ಈ ಘಟನೆ ನೆನಪಿಸಿಕೊಂಡೆ. ಕದಾಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ. ಯಾವಾಗಲೂ ಒಂದು ದಿವಸ ಮಾಡಿದ ಉಪಕಾರ. ನನಗೆ ಈ ಕಥೆ ಹೇಳುವಾಗೆಲ್ಲ, ಅಂದರೆ ಈ ಭಾಗಗಳು ಬಂದಾಗಲೆಲ್ಲ ನಮ್ಮ ಗುರುಗಳೇ ಮತ್ತೆ ನೆನಪಾಗ್ತಾ ಇರ್ತಾರೆ. ಯಾವತ್ತೋ ಒಂದು ದಿವಸ ಮಾಡಿದ ಉಪಕಾರ, ಅದನ್ನು ಮತ್ತೊಮ್ಮೆ ಸಿಕ್ಕಿದಾಗ ಅದನ್ನೇ ಮತ್ತೆ ನೆನಪಿಸಿಕೊಂಡು. ನನ್ನ ಹತ್ರ ಒಬ್ಬ ಪಾಠಕ್ಕೆ ಬರ್ತಿದ್ದ ಹುಡುಗ ಅವನು ಹೇಳ್ತಿದ್ದ, ಅವನಿಗೆ ಏನೂ ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ, ಏನು ಅಂದರೆ ಏನೂ ಗೊತ್ತಿಲ್ಲ. ಅವನು ಸುಮ್ಮನೆ ಹಾಗೆ ಬಂದಿದ್ದಾನೆ ಮಂತ್ರಾಕ್ಷತೆಗೆ ಅಂತ. ಅವರ ಊರಿಗೆ ಬಂದಾಗ ಸ್ವಾಮಿಗಳು ನಮಸ್ಕಾರ ಮಾಡಿದ್ದಾನೆ, ಇಸ್ಕೊಂಡಿದ್ದಾನೆ. ಅವನು ಒಬ್ಬನೇ ಏನೋ ಹೋಗಿದ್ದಾನೆ.
ಕೊನೆಗೆ ನೀನು ಯಾರು ಅಂತ ಕೇಳಿದ್ರೆ ಅವನು ಹೇಳಿದರು, ಹೀಗೆ ನಾನು ಇವ್ರ ಮಗ. ಅವರ ತಂದೆ ಹೆಸರೇನು, ಅವ್ರ ತಂದೆ ಏನೋ ಹೆಸರು ಹೇಳಿದ್ದಾರೆ. ಹೆಸರು ಹೇಳಿದಾಗ ಅವರ ಹೆಸರು, ಅವರೇ ಭೋಜನ ಶಾಲೆಯಲ್ಲಿ ಮೊದಲ ಬಾರಿಗೆ ಎಲ್ಲರಿಗೂ ಪಾಯಸಕ್ಕಾಗುವ ಹಾಗೆ ತಾನೇ ಧಾನ್ಯ ತರಿಸಿ, ಬೆಲ್ಲ ತರಿಸಿ, ಹಾಲು ತರಿಸಿ ಮಕ್ಕಳಿಗೆ, ಅಂದರೆ ಭೋಜನ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರಿಗೂ ಬೇಕಾದಷ್ಟು ಪಾಯಸ ಅಂತ ಸಿಗುವ ಹಾಗೆ ವ್ಯವಸ್ಥೆ ಮಾಡಿದ್ದೇ ಅವರು ಅಂತ. ಆ ಇಡೀ ಅವರಿದ್ದಾಗ, ಇದು 60 ವರ್ಷದ ಹಿಂದಿನ ಕಥೆ, 40-45 ವರ್ಷದ ಹಿಂದಿನ ಕಥೆ. ಅದನ್ನು ಆ ಹುಡುಗನಿಗೆ ಹೇಳಿದಾಗ ಆ ಹುಡುಗ ಕಣ್ಣೀರಾಗಿ, ನನ್ನ ಅಜ್ಜನ ಬಗ್ಗೆ ನನಗೆ ಇಷ್ಟು ಗೊತ್ತಿರಲಿಲ್ಲ, ನಮ್ಮ ಅಜ್ಜ ಏನೇನು ಅವ್ರು ಅಷ್ಟೇ ಘಟನೆ, ಅವ್ರು ನಮಗೆ ಪರ್ಯಾಯದ ಕಾಲದಲ್ಲಿ ತುಂಬ ನಮಗೆ ಬೇಕಾದ ಸಹಾಯ ಮಾಡಿದ್ದಾರೆ, ಅಲ್ಲಿ ಹಾಗೆ ಮಾಡಿದರು, ಇಲ್ಲಿ ಹೀಗೆ ಮಾಡಿದ್ರು, ಅದು ಮಾಡಿದ್ರು. ಅವನು ಇವತ್ತಿಗೂ ಅವರನ್ನು ಹೆಚ್ಚು ಸಂಪರ್ಕದಲ್ಲಿದ್ದ. ಆದರೆ ಬೇಜಾರು ಸ್ವಾಮಿಗಳು ಅಂತ ತಕ್ಷಣ ಅವನು ಮೈಯೆಲ್ಲ ನಿಟಾರ್ ಅಂತ ರೋಮ ನಿಂತ ಹಾಗೆ ಅಚ್ಚರಿಪಟ್ಟು ಬಿಡ್ತಾನೆ. ಅಂದರೆ ಇದು ಕೃತೇನೇಕೇನ ತುಷ್ಯತಿ, ಒಂದು ಸಹಾಯ ಯಾವತ್ತೋ ಮಾಡಿದ್ದನ್ನು ಮತ್ತೊಂದು ಸರ್ತಿ ಸಿಕ್ಕಿದಾಗ, ನೀವು ಅವತ್ತು ಮಾಡಿದ ಉಪಕಾರದಿಂದಾಗಿ ನನಗೆ ಜೀವನದಲ್ಲಿ ತುಂಬ ಸಂತೋಷ ಆಯಿತು, ನಾನು ಆ ಕಾಲದ ಅಪಾಯವನ್ನು ಕಳಚಿಕೊಳ್ಳುವುದಕ್ಕೆ ನೀವೇ ಕಾರಣ ಆದ್ರಿ ಅಂತ ಸಿಕ್ಕಿದ. ಬೇಕಾದಷ್ಟು ಅಪಾಯ ತೊಂದರೆ ಮಾಡಿರ್ಬೋದು, ಆದರೆ ಉಪಕಾರದ ಸ್ಮರಣೆಯನ್ನೇ ಮತ್ತೆ ಮತ್ತೆ ಅವನು ಎದುರುಗಡೆ ಮಾಡಿದ್ರಿಂದ ಆ ವ್ಯಕ್ತಿಗೆ ಮತ್ತೊಮ್ಮೆ ಅಪಕಾರ ಮಾಡಬೇಕು ಅನ್ನೋ ಯೋಚನೆನೂ ಬರಲ್ಲ. ಇದು ರಾಮನ ಗುಣ ಆಗಿತ್ತು. ಅಪಕಾರಾಣಾಂ ಶತಂ ಅಪಿ ಆತ್ಮವತ್ತಯ. ಇನ್ನವನು ಮಾಡಿದ ಅಪರಾಧದ ಕೆಲಸಗಳು, ಅಪಕಾರದ ಕೆಲಸಗಳು ತುಂಬ ಇರಲಿ, ಅದು ಕೈಕೇಯಿಯ ವಿಷಯದಲ್ಲಿ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ನಿಜವಾಗಿ ಹಾಗೆ ನೋಡಿದರೆ ಒಂದು ದೇಶಕ್ಕೆ ತೊಂದರೆ ಆಯಿತು ಅಂತ ಅನ್ನುವ ದೃಷ್ಟಿಯಿಂದ ಸಿಟ್ಟು, ಎಲ್ಲೋ ಕೆಲವೊಮ್ಮೆ ದುಃಖಕ್ಕೊಳಗಾದಾಗ ಹೀಗೆ ಹೇಳಿದ್ದಿದೆ ರಾಮಚಂದ್ರ. ಏನು ಅಂದರೆ, ಅಂತೂ ಕೈಕೇಯಿಯ ಮನಸ್ಸಿನ ಇಷ್ಟ ಈಡೇರಿತು ಅಂತ ಅಂದ್ಕೊಳ್ಬೇಕು. ಯಾಕೆಂದರೆ ಅವಳು ಬಯಸಿದ್ದ 14 ವರ್ಷ ಒಬ್ಬ ಕಾಡಿಗೆ ಹೋಗುದು ಅಂದರೆ, ಒಂದು ರಾಕ್ಷಸರ ದಾಳಿಗೆ ತುತ್ತಾಗ್ತಾರೆ, ಒಂದು ರೋಗದಿಂದ ಸಾಯ್ತಾರೆ, ಒಂದು ಆಹಾರ ಸಿಗದೆ ಸಾಯ್ಬೋದು, ಒಂದು ಪ್ರಾಕೃತಿಕ ವಿಕೋಪದಿಂದ ಏನಾದರೂ ಆಗ್ಬೋದು, ಕಾಡು ಮೇಡುಗಳಲ್ಲಿ ಏನೋ ಬಂಡೆ ಜರಿದು ಆಕಸ್ಮಿಕವಾಗಿ ಏನೋ ಅಪಾಯದಿಂದ ಪ್ರಾಣ ಹೋಗ್ಬೋದು ಅಂತಲೇ ಬಯಸಿ. ಅದು ನಮಗೆ ಪ್ರಶ್ನೆ ಬಹಳ ಆಶ್ಚರ್ಯ ಆಗುವುದೇನು ಅಂದರೆ, ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಅಂದರೆ 50 ವರ್ಷದ ಒಳಗೆ ಒಬ್ಬ ವ್ಯಕ್ತಿ ಕಳೆದು ಹೋದ ಅಂದರೆ 14 ವರ್ಷ ಕಾಯಬೇಕು ಅಂತ. ಅದಾದ ನಂತರ ಅವರಿಗೆ ಶ್ರಾದ್ದ ಹಾಕಿ ಆ ಸಂಬಂಧವನ್ನು ಕಡ್ಕೊಂಡು ಬಿಡುದು ಅಂತ. ಈ 14 ವರ್ಷ ವನವಾಸದ ಉದ್ದೇಶ ಹೇಳಿದ್ದು, 14 ವರ್ಷ ಕಳೆದು ಹೋಗ್ತಾರೆ. ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಅಷ್ಟು ದೀರ್ಘಕಾಲ ಬಾಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವನು ಕಳೆದು ಹೋಗ್ತಾನೆ. ಆಮೇಲೆ ನನ್ನ ಭರತನಿಗೆ ರಾಜ್ಯ ಶಾಶ್ವತ ಅನ್ನುವ ನೆಲೆ ಇತ್ತು. ಹಾಗಾದರೆ ಮಹಾಭಾರತದಲ್ಲಿ 12 ವರ್ಷ ಯಾಕೆ ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. 12 ವರ್ಷ ವನವಾಸ ಅಂತಿತ್ತು. ಮತ್ತು ಮುಂದೆ ಮಾತೇನಿದೆ ಅಂದರೆ, 50 ವರ್ಷದ ದಾಟಿದವರು ಕಳೆದು ಹೋದರೆ 12 ವರ್ಷ ಕಾಯಬೇಕು ಅಂತಿದೆ. ಪಾಂಡವರು ಕಾಡಿಗೆ ಹೋಗುವಾಗ ಅವ್ರಿಗೆ 56 ವರ್ಷ, ಕಾಡಿಗೆ ಹೋದ ಸಂದರ್ಭ 58 ವರ್ಷ. ಅಂದರೆ ಉಳಿದವ್ರ ನಂತರ 57, 56, 55 ಇಲ್ಲ ಇದೆ, ಒಟ್ಟಂತ 50 ದಾಟಿತ್ತು ಎಲ್ರಿಗೂ ಕೂಡ. ಹಾಗಾಗಿ 12 ವರ್ಷ. ಆದರೆ ದುರ್ಯೋಧನ ಇನ್ನೂ ಸ್ವಲ್ಪ ಧರ್ಮಶಾಸ್ತ್ರ ಜೊತೆಗೆ ಭೀಮನ ಬಲದ ಬಗ್ಗೆ ಸ್ವಲ್ಪ ಹೆಚ್ಚು ಗೊತ್ತಿತ್ತಾದ್ರಿಂದ ಅವನು 1 ವರ್ಷ ಎಕ್ಸ್ಟ್ರಾ ಸೇರಿಸಿದ. ಏನು ಅಂದರೆ, ಪ್ರಸಿದ್ಧವಾದ ನಗರದಲ್ಲಿ ಎಲ್ಲರೂ ಕೂಡ ಅಪರಿಚಿತರಂತ, ಅಂದರೆ ಗುರುತಿಸಲಿಕ್ಕೆ ಪರಿಚಯಕ್ಕೆ ಸಿಗದಂತೆ ಬಾಳಿದರೆ ನಿಮ್ಮ ರೂಲು ಕರೆಕ್ಟಾಗಿ ನಡೆಯುತ್ತೆ. ಇಲ್ಲ ಅಂದರೆ 12 ವರ್ಷ ಆದಮೇಲೆ ಶ್ರಾದ್ದ ಹಾಕಿ ಮುಗಿಸ್ಬಿಡುದು ಅಂತ. ಆದರೆ 12 ವರ್ಷ ಆದ ಕೂಡಲೇ ಶ್ರಾದ್ದ ಹಾಕಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ, ಅವರು ಬದುಕಿದ್ದಾರೆ ಅಂತ ಪ್ರತಿಕ್ಷಣವೂ ಅವನಿಗೆ ವರದಿ ಬರ್ತಾ ಇತ್ತು. ಆ 12ನೇ ವರ್ಷ ಕಳೆದು ಮುಗಿಯುವಲ್ಲಿ ನಾಪತ್ತೆ ಆಗಿಬಿಟ್ರು. ಅಲ್ಲಿ ತನಕ ಅವನ ಸ್ಪೈಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 12 ವರ್ಷ ಆದಮೇಲೆ ಅರಣಿ ಪ್ರಸಂಗ, ಯಕ್ಷ ಪ್ರಶ್ನೆ ಏನಾಯಿತು, ಅಲ್ಲಿ ಯಮಧರ್ಮನದ್ದೇ ವರ ಮತ್ತು ಇತ್ಯಾದಿ ಎಲ್ಲ ಅವರು ಸರಿಯಾಗಿ ತುಂಬ ಆಲೋಚನೆ ಮಾಡಿದರು. ಬಹಳ ಚಂದ ಇದೆ ಮಹಾಭಾರತ ಕಥೆಯನ್ನು ಹಿಂದಿನಿಂದ ತಗೊಂಡ್ರೆ. ಇಡೀ ಕಥೆಯಲ್ಲಿ ಮುಂದೆ ಅವರು ಆ 1 ವರ್ಷ ಏನೇನು ಮಾಡಬೇಕು ಅನ್ನೋದಕ್ಕೆ ಪೂರಕವಾದ ನಳನ ಕಥೆ ಬಂತು. ನಳನ ಕಥೆಯಲ್ಲಿ ದಮಯಂತಿ ಏನು ಮಾಡಿದ್ಲು ಅದನ್ನೇ ದ್ರೌಪದಿ ಸೈರಂಧ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ ಗೊತ್ತಾಗುತ್ತೆ. ಹೀಗೆ ಪ್ರತಿಯೊಂದು ವ್ಯಕ್ತಿಯು ಏನೇನು ಮಾಡಿದ ಅನ್ನೋದಕ್ಕೆ ಹಿಂದೆ ಅಲ್ಲೊಂದು ಲಿಂಕ್ ಇದೆ. ಆ ಕತೆ ಕ್ಷೇತ್ರ ಪರಿಚಯ ಮಾಡಿಕೊಡುವಾಗ ಲೋಮಶರು ಬೃಹದಶ್ವರು ಹೇಳುವಾಗ ಅದೊಂದೇ ಒಬ್ಬೊಬ್ಬರಲ್ಲೇ ಒಂದೊಂದು ರೀತಿಯಾಗಿ ಒಬ್ಬರು ಕೂಡ ಹತ್ತಿರ ಒಟ್ಟಿಗೆ ಬಂದು ಸೇರಲಿಲ್ಲ. ಅಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬರು ಸಿಕ್ಕಿ 100 ಜನ ಬರ್ತಿರ್ತಾರೆ ಕೆಲಸ ಕೇಳಿಕೊಂಡು ಆ ರಾಜಸ್ಥಾನಕ್ಕೆ. ಅಲ್ಲಿ ಬಂದಾಗ ಒಬ್ಬೊಬ್ಬರು ಒಂದೊಂದು ದಿವಸ ಬಂದು ಕೇಳಿಕೊಂಡು ಹೋದ ಕಥೆ. ಅಂದರೆ ಒಟ್ಟು 12 ವರ್ಷ ಮತ್ತು 14 ವರ್ಷದ ವನವಾಸದ ವ್ಯತ್ಯಾಸದ ಉದ್ದೇಶ ಇದ್ದದ್ದು, 50 ವರ್ಷದ ಒಳಗಿನವನು 14 ವರ್ಷದ ತನಕ ಅವನನ್ನು ಬಾರದೇ ಇದ್ದರೆ ಮತ್ತೆ ಲೆಕ್ಕಕ್ಕೆ ಇಟ್ಕೊಳ್ಬೇಕಾಗಿಲ್ಲ, ಶ್ರಾದ್ದ ಹಾಕಿ ಮುಗಿಸಿದ್ರೆ ಆಯಿತು, ಸಂಬಂಧ ಕಡ್ಕೊಳ್ಳೋದು ಅಂತ. ಇಲ್ಲಿ 12 ವರ್ಷದ ನಂತರ ಅವರು ಬದುಕಿರ್ತಾರೆ ಅಂತ ಅನ್ನುವ ಭರವಸೆ ಇದ್ದದ್ರಿಂದಲೇ 1 ವರ್ಷದ ಅಜ್ಞಾತವಾಸದ ನೆಪ ಒಡ್ಡಿ ಶಾಶ್ವತವಾಗಿ ಅವರನ್ನು ಕಾಡಲ್ಲಿಯೇ ತಳ್ಳಬೇಕು ಅಂತ. ಯಾಕಂದ್ರೆ ಆ 1 ವರ್ಷ ನಮ್ಮದೇ ದೇಶದ ಮೂಲೆ ಮೂಲೆಗಳಲ್ಲಿ ನಮಗೆ ಕರಕಟ್ಟೋರೇ ಇರುವುದು. ಅವ್ರ ಹತ್ರ ಒಂದು ಸುದ್ದಿ ತಿಳಿಸಿಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಬಿಟ್ಟರೆ ಮತ್ತೆ 12 ವರ್ಷ ವನವಾಸ,
ಅದರಲ್ಲಿ ಯಾವತ್ತೋ ಸತ್ರೆ ಪಿಂಡ, ಇಲ್ಲ ಬದುಕಿದ್ರು 1 ವರ್ಷ ಅಜ್ಞಾತವಾಸ, ಸಿಕ್ಕಿಬಿದ್ರು ಮತ್ತೆ 12 ವರ್ಷ ವನವಾಸ, ಶಾಶ್ವತವಾಗಿ ಭೂಮಿ ಆಳ್ತೇನೆ ಅಂತ ಅನ್ನುವ ಕಲ್ಪನೆ ಇತ್ತು. ಆದರೆ ಇಲ್ಲಿ ರಾಮಚಂದ್ರನ 14 ವರ್ಷದ ವನವಾಸದ ಆ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಯಾವ ಕಾಲದಲ್ಲಿಯೂ ಕೂಡ ಕೈಕೇಯಿಯನ್ನು ಬೈದಾಡಿದ ಮಾತುಗಳು ನಮಗೆ ಸಿಗುವುದಿಲ್ಲ. ಕೈಕೇಯಿಯ ಅಪೇಕ್ಷೆ ಈಡೇರಿತು ಅಂತ 1-2 ಕಡೆ ಹೇಳಿದ್ದಿದೆ. ಆ ಕವಂಧನ ಕೈಗೆ ಸಿಕ್ಕಿ ಹಾಕಿಕೊಂಡು ಇಬ್ಬರೂ ಕೂಡ ಒದ್ದಾಡುವ ಪ್ರಸಂಗದಲ್ಲಿ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೀನು ಸೀತೆಗೋಸ್ಕರ ಹೊರಡು, ನಾನು ಇವನ ಕೈಗೆ ಸಿಕ್ಕಿ ಬಿದ್ದಿದ್ದೇನೆ, ನೀನು ಬೇಗ ತಪ್ಪಿಸಿಕೊಂಡು ಹೋಗು ಅಂತ ಏನೋ ಹೇಳಿಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಆಚೆಯಿಂದ ಸಿಕ್ಕಿ ಬಿದ್ದಿದ್ದಾನೆ ಅಂತ ಲಕ್ಷ್ಮಣನಿಗೂ ಗೊತ್ತಿಲ್ಲ, ತಾನು ಸಿಕ್ಕಾಕೊಂಡಿದ್ದೇನೆ ಅಂತ ಅವನು ಅನ್ಕೊಂಡಿದ್ದಾನೆ. ಆಗ ಪರಸ್ಪರ ಸಮಾಧಾನ ಮಾಡಿಕೊಳ್ಳುವ ಅಲ್ಲಿ ಪ್ರಸಂಗ ಬರುತ್ತೆ. ಹಾಗಾಗಿ ಯಾವತ್ತೂ ಕೂಡ ಯಾರೂ ಕೂಡ ಒಂದು ಸಣ್ಣ ಅಪಕಾರ ಮಾಡಿದ್ರೂ ಕೂಡ ಆ ಅಪಕಾರವನ್ನು ಯಾವತ್ತು 1000 ಅಪಕಾರ ಮಾಡಿದ್ರೂ ಕೂಡ ಅದನ್ನು ನೆನಪಿಸಿಕೊಳ್ಳುವಷ್ಟು ರಾಮಚಂದ್ರನಲ್ಲಿ ಆ ಬೇರೆದ್ರಲ್ಲಿ ನೆನಪಿರ್ತಿತ್ತು. ಸ್ಮೃತಿಮಾನ್ ಪ್ರತಿಭಾನವಾನ್, ಬೇಕಾದ್ದೆಲ್ಲ ನೆನಪಿರ್ತಿತ್ತು. ಆದರೆ ಯಾವುದು ಇಟ್ಕೊಳ್ಬಾರ್ದೋ ಅದನ್ನು ಅಲ್ಲೇ ಬಿಟ್ಟುಬಿಡ್ತೇವೆ. ಅದು ನಮ್ಮ ಮನಸ್ಸಲ್ಲೇ ಇರೋದು. ನಮಗೆ ಹೇಗೆ ನಾವು ಮೈಂಡನ್ನು ಟ್ಯೂನ್ ಮಾಡ್ತೇವೋ ಹಾಗಿಕೊಂಡು ನಮಗೆ ಒಳ್ಳೇದನ್ನು ನೆನಪಿಟ್ಕೊಳ್ಬೇಕು ಅಂತಿದ್ರೆ ಖಂಡಿತ ಒಳ್ಳೇದು ನೆನಪಿರುತ್ತೆ. ಆದರೆ ನಮ್ಮ ಮನಸ್ಸಿನ ಸಹಜವಾದ ಗುಣ ಏನೋ ತೊಂದರೆ ಆಗಿದ್ದೇ ನೆನಪಿಟ್ಕೊಳ್ಳುತ್ತೆ. ಅದರಿಂದಾಗಿ ಸತ್ರು ಮರಿಯಲ್ಲ ಅಂತ, ಸತ್ ಮೇಲೆ ಮರೆಯುವುದೇನಿದೆಯೋ ಗೊತ್ತಿಲ್ಲ, ಆದರೂ ಆ ಶಬ್ದದ ಆಕ್ರೋಶ ಅಷ್ಟು ಜೋರಾಗಿಲ್ಲ. ಏನಾದರೂ ಸರಿ ಅವ್ನು ಮಾಡಿದ ತೊಂದರೆಯನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉಪಕಾರ ಮರ್ತೇ ಹೋಗುತ್ತೆ. ಶಾಸ್ತ್ರ ಉಲ್ಟಾ ಹೇಳುತ್ತೆ ನಮಗೆ, ಆ ಉಪಕಾರ ಮರಿಬಾರ್ದು, ಅಪಕಾರ ಮರಿಬೇಕು ಅಂತ. ನಾವು ಅಪಕಾರ ಮರಿಯಲ್ಲ, ಉಪಕಾರ ನೆನ್ಪಿಟ್ಕೊಳ್ಳಲ್ಲ. ಇದು ನಮ್ಮ ಸಮಸ್ಯೆ. ಇದು ರಾಮನ ಗುಣ ಮತ್ತು ನಮ್ಮ ಗುಣಕ್ಕಿರುವ ಮಧ್ಯದ ನಡುವಿನ ಅಂತರ. ಶೀಲವೃದ್ಧೈ ಜ್ಞಾನವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತತ ವೈ ನಿತ್ಯಂ ಅಸ್ತ್ರಯೋಗ್ಯಂತರೇಶ್ವಪಿ. ಶೀಲವೃದ್ಧರು, ನಡತೆಯಿಂದ ತುಂಬ ಸಮಾಜದಲ್ಲಿ ಪರಿಣಾಮವನ್ನು ಪ್ರಭಾವವನ್ನು ಬೀರುವವರು ಅಂತಾಗಿದ್ದರೆ, ಜ್ಞಾನದಿಂದ ಹಿರಿಯರು ಅಂತಾಗಿದ್ದರೆ, ಇನ್ನು ವಯಸ್ಸಿನಿಂದಲೂ ಎಲ್ಲ ರೀತಿಯಿಂದಲೂ ಅವರ ಆಯಾ ಸ್ಥಾನಕ್ಕೆ ಎಷ್ಟು ಕೊಡಬೇಕು. ಯಾಕೆಂದರೆ 5 ರೀತಿಯಾದ ಸ್ಥಾನಗಳನ್ನು ಹೇಳುವಾಗ ಬಂಧು ವಯಃ ಕರ್ಮ, ನಿತ್ಯಂ ಬಂಧುರು ವಯಃ ಕರ್ಮ ವಿದ್ಯಾಚೈವತು ಪಂಚಮಿ. ಇದು ಯೋಗ್ಯ ಸ್ಥಾನಗಳನ್ನು ಗೌರವಿಸಲಿಕ್ಕೆ ಇರುವಂತಹದ್ದು. ರಾಮಚಂದ್ರ ಆಯಾ ಸ್ಥಾನದಲ್ಲಿರುವವರನ್ನು ಗೌರವಿಸಿ ಎತ್ತರದಲ್ಲಿ ಅವರನ್ನು ಇರಿಸ್ತಾ ಇದ್ದ. ಹಾಗಾಗಿ ಎಲ್ಲರ ಹತ್ರನೂ ಕೂಡ ಸಜ್ಜನೈಹಿ ಕಥೆಯನ್ನು ಆಸ್ತೆ, ಯಾವಾಗಲೂ ಒಳ್ಳೆಯ ಜನರ ಜೊತೆಗೆ ಮಾತುಕತೆ ಆಡುವಾಗ ತುಂಬ ವಿಸ್ತಾರವಾಗಿ ತನ್ನನ್ನು ತೆರೆದುಕೊಳ್ತಾ ಇದ್ದ. ಅವರಿಂದಲೂ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದ. ಅಂದರೆ ನಾನು ವೇದಾಂಗ ಶಾಸ್ತ್ರಜ್ಞ, ನೀವೇನು ನಮ್ಗೆ ಹೇಳುವುದು ಅಂತ ಯಾವತ್ತೂ ಯಾರನ್ನು ಕೂಡ ಕೆಳಗೆ ಮಾಡಿ ಮಾತಾಡುವುದು ಅಥವಾ ಅವರೊಬ್ಬರು ಮಾತ್ರ ಮಾತಾಡಬೇಕು, ನಮ್ಮವರು ಇವರು ಯಾರು ಮಾತಾಡುವುದು ಬೇಕಾಗಿಲ್ಲ, ನಮ್ಮವರಲ್ಲ ಅನ್ನುವ ಈ ಎಲ್ಲಿ ಗುಣ ಇದೆಯೋ ಅವರನ್ನು ಆತ್ಮೀಯವಾಗಿ ಹತ್ತಿರದಲ್ಲಿ ಇಟ್ಟುಕೊಂಡು ಅವರಿಂದ ಸಂತೋಷವನ್ನು ಅನುಭವಿಸ್ತಾ ಇದ್ದ. ಬುದ್ಧಿಮಾನ್ ಮಧುರಭಾಷಿ ಪೂರ್ವಭಾಷಿ ಪ್ರಿಯಂವದಃ ವೀರ್ಯವಾನ್ ನಚ ವೀರ್ಯೇಣ ಮಹತಾ ಸ್ವೇನ ವಿಸ್ಮಿತಃ. ಬುದ್ಧಿಮಾನ್ ಅದು ಹಿಂದೆ ಬಂತು. ಮಧುರ ಭಾಷಿ ಸ್ಮಿತಪೂರ್ವಾಭಿಭಾಷಿ ಅಂತ ಅವನಿಗೆ ಹೇಳುವ ಯಾವಾಗಲೂ ಒಂದು ಶಬ್ದ. ಇದು ನಾವು ಯಾರಾದರೂ ಎದುರುಗಡೆ ಹೀಗೆ ಬರ್ತಾ ಇರಬೇಕಾದ್ರೆ ಅವ್ರು ನೋಡಿ ನಮ್ಮನ್ನು ಮಾತಾಡಲಿ ಅಂತ ನಾವು, ಅವ್ರ ತಲೆಯಲ್ಲೂ ಇದೇ ಓಡ್ತಾ ಇರುತ್ತೆ. ಅವ್ರು ನೋಡಿ ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಇಬ್ಬರು, ಒಬ್ಬ ಆ ಗೋಡೆ ನೋಡ್ತಾನೆ, ಒಬ್ಬ ಈ ಗೋಡೆ ನೋಡ್ತಾನೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾನೆ. ರಾಮಚಂದ್ರ ಹಾಗೆ ಮಾಡ್ತಿರಲಿಲ್ಲ. ತಾನೇ ಸ್ಮಿತ ಪೂರ್ವ ಅಭಿಭಾಷಿ, ತಾನೇ ಮೊದಲು ನಕ್ಕು ಮಾತಾಡಿಸ್ತಾ ಇದ್ದ. ನಮಗೇನು ಅಂದರೆ ನಾವು ಮೊದಲು ನಕ್ಕರೆ ಸೋತ್ ಬಿಟ್ವಿ ಅಂತ ಅನ್ನೋ ಒಂದು ಈಗೋ ಹರ್ಟ್ ಆಗ್ತಿತ್ತು ನಮಗೆ. ಆದರೆ ರಾಮಚಂದ್ರನಿಗೆ ಯಾವತ್ತೂ ಕೂಡ ಮಾತಾಡೋದ್ರಲ್ಲಿ ಅಂತ ಮತ್ತೂ ಅವನು ಸಿಟ್ಟು ಮಾಡಿಕೊಂಡು ಮೋರೆ ದಪ್ಪ ಮಾಡ್ಕೊಂಡು ಹೋದ ಅಂದರೆ ಅದು ಅವನಿಗೆ ಬಿಟ್ಟದ್ದು. ನನ್ನ ಕಡೆಯಿಂದ ಯಾವುದೇ ಥರದ ಹಿನ್ನಡೆ ಆಗಬಾರ್ದು ಈ ವಿಷಯದಲ್ಲಿ. ಹಾಗಾಗಿ ಮಧುರ ಭಾಷಿ ಸ್ಮಿತ ಪೂರ್ವಾಭಿಭಾಷಿ, ತಾನೇ ನಕ್ಕು ತಾನೇ ಪ್ರೀತಿಯಿಂದ ಅವರನ್ನು, ವೃದ್ಧರಾದವರು ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ತಾನೇ ರಥದಿಂದ ಇಳಿದು ಮಾತಾಡಿಸ್ತಿದ್ದಂತೆ. ಇವತ್ತು ನಾವು ಕೇಳ್ತೇವಲ್ವ, ಅದು ರಾಮನ ಮಾತದು. ನಾನು ಈ ದೇಶದ ಪ್ರಧಾನ ಸೇವಕ, ನಿಮಗೇನಾದರೂ ಅನಾನುಕೂಲ ಆಗಿದ್ರೆ ನನ್ನ ಹತ್ರ ಹೇಳಿ, ನಾನು ದಶರಥನ ಮಗ ರಾಮಚಂದ್ರ, ನಿಮಗೇನಾದರೂ ತೊಂದರೆ ಆದರೆ ಹೇಳಿ ಅಂತ. ಯಾಕೆಂದರೆ ಕೆಲವೊಮ್ಮೆ ಕಣ್ಣು ಕಾಣಲ್ಲ, ಇನ್ನೇನೋ ಒಂದು ತೊಂದರೆಯಲ್ಲಿರ್ತಾರೆ, ಗುರುತಿಸುವ ಶಕ್ತಿ ಇರಲ್ಲ. ಆಗ ರಾಮಚಂದ್ರ ನಾನು ರಾಜ, ನನ್ನ ಬಗ್ಗೆ ಬೇಕು, ನನಗೆ ನೀವು ಗೌರವಿಸಬೇಕು ಅಂತ ಕೇಳ್ತಾ ಇರಲಿಲ್ಲ ಅಂತ. ಅಂದರೆ ಅಷ್ಟು ಆ ವಿನಯ ಸಂಪನ್ನತೆ ರಾಮಚಂದ್ರನಲ್ಲಿ ಸಹಜವಾಗಿ ಇದ್ದದ್ದು. ನಮಗೆಲ್ಲ ಮತ್ತೆ ಮತ್ತೆ ಅದು ಅಂದರೆ ಈ ಕಥೆಯನ್ನು ನೀವು ಮತ್ತೆ ನಾವೇನು ಕಲಿಬೇಕು ಅಂತ ಹೇಳಿ ಕಥೆ ಹೇಳಬೇಕಾಗಿಲ್ಲ. ಈ ಕಥೆ ಸುಮ್ಮನೆ ಇದ್ದಂತೆ ಅನುವಾದ ಮಾಡ್ತಾ ಹೋದರೆ ಮಕ್ಕಳಿಗೆ ಅನಿಸುತ್ತೆ ನಾವು ರಾಮನಂತೆ ಇರಬೇಕು, ರಾವಣಾಧಿಪತ್, ರಾವಣನಂತೆ ಇರಬಾರದು, ರಾಮನಂತೆ ಇರಬೇಕು ಅನ್ನೋದು ಕಥೆ ಕೇಳ್ತಾ ಕೇಳ್ತಾ ಗೊತ್ತಿಲ್ಲದೇ ಒಂದು ಸಂಸ್ಕಾರ ಒಳಗಿನಿಂದ ಮನಸ್ಸಿನಲ್ಲಿ ಬೆಳೆದು ಮಗುವಿನ ತಿದ್ದುವಿಕೆಯಲ್ಲಿ ಬಹಳ ದೊಡ್ಡ ಪರಿಣಾಮಕಾರಿಯಾದಂತಹ
ಪ್ರಭಾವವನ್ನು ಈ ರಾಮಾಯಣದ ಕಥೆ ಬೀರುತ್ತೆ ಅನ್ನೋದು ನಮ್ಮ ಹಿಂದಿನವರಲ್ಲೆಲ್ಲ ಇದಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಇವತ್ತು ನಾವು ಆ ಕಥೆಯನ್ನು ಹೇಳ್ತಾ ಇಲ್ಲ ಮತ್ತು ಆ ಕಥೆಯ ಪರಿಚಯವನ್ನೇ ಮಕ್ಕಳಿಗೆ ಆಗುವ ಯಾವುದೇ ಮಾಧ್ಯಮಗಳಿದ್ರೂ ಕೂಡ ಅದು ತಪ್ಪಾಗಿ ಮಿಸ್ಇಂಟರ್ಪ್ರಿಟೇಷನ್ನಿಂದಲೇ ಸಿಗ್ತಾ ಇದೆ. ಅದರಿಂದಾಗಿ ಪ್ರಶ್ನೆಗಳಾಗಿಯೇ, ಯಾಕಂದರೆ ಲೋಕದಲ್ಲಿ ಇರುವ ರೀತಿಗೂ ಅಲ್ಲಿರುವ ವ್ಯವಸ್ಥೆಗೂ ಮೂಲದ ಸರಿಯಾದ ಕಥೆಯನ್ನು ಹೇಳದೇ ಇದ್ದದ್ರಿಂದ ಎಲ್ಲ ಅಬದ್ಧಗಳೇ ತಲೆಯಲ್ಲಿ ಉಳಿತ ಆಕ್ಷೇಪಗಳಿಗೆ ಕಾರಣ ಆಗೋದ್ರಿಂದ ಇದೆಲ್ಲ ಅಡಗೋಲಜ್ಜಿ ಕಥೆ, ಇದೆಲ್ಲ ವೇಸ್ಟು, ಇದರಿಂದ ಹೇಳ್ಕೊಳ್ಳೋದ್ರೆ ಏನು ಉಪಯೋಗ ಇಲ್ಲ, ಸುಮ್ಮನೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆ ಪುಣ್ಯ ಎಲ್ಲಿದೆ, ಪಾಪ ಎಲ್ಲಿದೆ, ನಮ್ಗೆ ಕಾಣುವಂಥದ್ರಲ್ಲಿ ಎಲ್ಲೂ ಕಾಣುವುದಿಲ್ಲ ಅಂತ ಈ ರೀತಿಯಾದ ಆಕ್ಷೇಪಗಳಿಗೆ ಕಾರಣ ಆಗುವ ಹಾಗೆ ನಾವು ರಾಮಾಯಣದ ಕಥೆ ಕೇಳಿದರೆ ದೊಡ್ಡದು, ಕೇಳಿದರೂ ಇಂಥದ್ದೇ ಅವ್ಯವಸ್ಥೆಗಳ ಮೂಲಕ ಚಿತ್ರಣ ನಡೀತಾ ಇರೋದನ್ನು ತಪ್ಪಿಸುವುದಕ್ಕೆ ನಾವು ನಿಜವಾಗಿ ನಾವು ಓದ್ಕೊಳ್ಬೇಕು. ಮೊದಲು ಅವರು ಓದಲಿ ಅಂತ ಅಪೇಕ್ಷೆ ಪಡೋದಕ್ಕಿಂತ ಹೆಚ್ಚು ನಾವು ಆ ಕಥೆಯನ್ನು ಇನ್ನಷ್ಟು ಹೆಚ್ಚು ಕೇಳುವ ಶಕ್ತಿಯನ್ನು ನಮಗೆ ರಾಮಚಂದ್ರ ಕಲ್ಪಿಸಲಿ ಅಂತ ಹೇಳ್ತಾ ಮತ್ತಷ್ಟು ರಾಮನ ಚರಿತ್ರೆಯ ಚಿಂತನೆಯನ್ನು ಮುಂದಿನ ಸ್ವರೂಪದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್